ಆತ್ಮೀಯ ಬಂಧುಗಳೇ, ಸಂಭ್ರಮದ ಸಂಜೆ, ಅಮೃತ ಮಹೋತ್ಸವದ ಸಂಜೆ, ಶ್ರೀರಾಮ ಭಜನಾ ಮಂದಿರದ 75ನೇ ವಾರ್ಷಿಕೋತ್ಸವದ ಸಂಭ್ರಮದ ಸಂಜೆಯಲ್ಲಿ ನಾವಿದ್ದೇವೆ. ಕಳೆದ 6 ದಿನಗಳಿಂದ ಶ್ರೀರಾಮ ಭಜನಾ ಮಂದಿರದಲ್ಲಿ ಸಂಧ್ಯಾ ಭಜನಾ ಸಂಕೀರ್ತನೆಯೊಂದಿಗೆ ಪ್ರತಿದಿನ ಮಂಗಳಾಚರಣೆಯಾಗಿ ಇದೀಗ ಶ್ರೀರಾಮ ಭಜನಾ ಮಂದಿರದ 75ನೇ ವರ್ಷದ ಸಂಭ್ರಮದಲ್ಲಿ ಅಮೃತ ಮಹೋತ್ಸವದ ಆ ಒಂದು ಆಚರಣೆಯಲ್ಲಿ ನಾವಿದ್ದೇವೆ. ಸಭಾ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಮಂಗಳೂರು ಲೋಟಸ್ ಪ್ರಾಪರ್ಟೀಸಿನ ಮಾಲಕರು ಶ್ರೀಯುತ ಜಿತೇಂದ್ರ ಕೊಟ್ಟಾರಿಯವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ BJP ಅಧ್ಯಕ್ಷರು ಶ್ರೀಯುತ ಸತೀಶ್ ಕುಂಪಲ. ಮುಖ್ಯ ಅತಿಥಿಗಳಾಗಿ ಮಂಗಳೂರು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕೋಶಾಧಿಕಾರಿಗಳು ಶ್ರೀಯುತ ಪದ್ಮರಾಜ ರಾಮಯ್ಯ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ನಿಕಟಪೂರ್ವ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಮಂಗಳೂರು ಮಂಡಲ BJP ಅಧ್ಯಕ್ಷರು ಶ್ರೀಯುತ ಜಗದೀಶ್ ಆಳ್ವ ಕುವೆತ್ತಬೈಲ್, ರಾಜ್ಯಾಧ್ಯಕ್ಷರು ಹಿಂದುಳಿದ ವರ್ಗ ಆಮ್ ಆದ್ಮಿ ಪಾರ್ಟಿ ಇದರ ಶ್ರೀ ನವೀನ್ ಚಂದ್ರ ಪೂಜಾರಿಯವರು, ಹಾಗೆ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನ್ಯಾಯವಾದಿಗಳು ಶ್ರೀ B ರವೀಂದ್ರನಾಥ ರೈ, ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ಶ್ರೀಯುತ ರವಿಶಂಕರ್ ಸೋಮೇಶ್ವರ, ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಲಯನ್ ಹರಿಣಾಕ್ಷಿ ಟೀಚರ್, ಉಳ್ಳಾಲ ಕೋಟೆಪುರ ಟಿಪ್ಪು ಸುಲ್ತಾನ್ ಶಾಲೆಯ ಅಧ್ಯಾಪಕರು ಶ್ರೀಯುತ ಈಶ್ವರ್ ಕೊಲ್ಯ, ಶ್ರೀ ಮಲಯಾಳ ಚಾಮುಂಡಿ ದೈವಸ್ಥಾನ ಕೊಲ್ಯ ಇದರ ಅಧ್ಯಕ್ಷರು ಶ್ರೀಯುತ ಸೂರಜ್, ಇವರುಗಳೆಲ್ಲರೂ ಅತಿಥಿಗಳಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ.
ಇಂದಿನ ಅತಿಥಿಗಳನ್ನು ನಮ್ಮ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರು ಶ್ರೀಯುತ ಪ್ರೀತಮ್ ಕೊಲ್ಯ, ಶ್ರೀರಾಮ ಫ್ರೆಂಡ್ ಸರ್ಕಲ್ ಅಧ್ಯಕ್ಷರು ಶ್ರೀಯುತ ವಿಶ್ವತ್ ಕೊಲ್ಯ, ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀಯುತ ಪ್ರಶಾಂತ್ ಗಟ್ಟಿಕೊಲ್ಯ, ಹಾಗೆ ಶ್ರೀರಾಮ ಮಹಿಳಾ ಮಂಡಳಿಯ ಅಧ್ಯಕ್ಷರು ಶ್ರೀಮತಿ ಶಾರದಾ ಗಟ್ಟಿಕೊಲ್ಯ ಇವರುಗಳು ವೇದಿಕೆಗೆ ಅತ್ಯಂತ ಗೌರವದಿಂದ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಅತಿಥಿಗಳು ಸರ್ವಶ್ರೀ ಜಿತೇಂದ್ರ ಕೊಟ್ಟಾರಿ, ಸತೀಶ್ ಕುಂಪಲ, ಪದ್ಮರಾಜ ರಾಮಯ್ಯ, ಸಂತೋಷ್ ಕುಮಾರ್ ರೈ ಬೋಳಿಯರ್, ಜಗದೀಶ್ ಆಳ್ವ, ಕುವೆತ್ತ ಬೈಲ್, ನವೀನ್ ಚಂದ್ರ ಪೂಜಾರಿ, ಬಿ ರವೀಂದ್ರನಾಥ ರೈ, ರವಿಶಂಕರ್ ಸೋಮೇಶ್ವರ, ಲಯನ್ ಹರಿಣಾಕ್ಷಿ ಟೀಚರ್, ಈಶ್ವರ್ ಕೊಲ್ಯ, ಗೋಪಾಲ್ ಕೊಂಡಾಣ ಅಧ್ಯಕ್ಷರು, ನಾರಾಯಣ ಗುರು ಮಂದಿರ ಕೊಲ್ಯ, ಸೂರಜ್, ಪ್ರೀತಮ್ ವಿಶ್ವತ್, ಪ್ರಶಾಂತ್ ಗಟ್ಟಿ, ಶಾರದಾ ಗಟ್ಟಿ ಇವರುಗಳು ವೇದಿಕೆಗೆ ಅವರನ್ನು ಅತ್ಯಂತ ಗೌರವದಿಂದ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತಾ, ನಾಥಾಯ ಸೀತಾಯೇ ಪತಯೇ ನಮಃ. ರಾಮಾಯಣದ ಒಂದು ಶ್ಲೋಕ ಇದು. ಬಹಳ ಅರ್ಥಗರ್ಭಿತವಾದಂತಹ, ಒಂದೊಂದು ಹೆಸರಿಗೂ ರಾಮನ ಒಂದೊಂದು ಮಹತ್ವ ಇದೆ. ಒಬ್ಬೊಬ್ಬರು ಕರೆಯುವಂತಹ ಹೆಸರು ಎನ್ನುವಂಥ ಅರ್ಥದಲ್ಲಿ ಇದನ್ನು ಋಷಿ ಮುನಿಗಳು ವಿವರಿಸಿದ್ದಾರೆ. ಹಾಗೆಯೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮ ರಮಣೋ ರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇದು ಕೂಡ ಬಹಳ ಅರ್ಥಗರ್ಭಿತವಾದಂತಹ. ರಾಮ ಅಂತ ಹೇಳಿದರೆ ಕೂಡಲೇ ಆನಂದವನ್ನು ಕೊಡುವವನು, ಮನಸ್ಸಿಗೆ ಮುದವನ್ನು ಕೊಡುವವನು, ಸಂತೋಷವನ್ನು ಕೊಡುವವನು ಎನ್ನುವಂತಹ ಹಲವು ಅರ್ಥಗಳಲ್ಲಿ ಈ ಶ್ಲೋಕ ಅಡಗಿದೆ. ಇಂತಹ ಶ್ರೀರಾಮನ ಭಜನಾ ಮಂದಿರ 75 ವರ್ಷಗಳ ಸಾರ್ಥಕ ಸಂಭ್ರಮವನ್ನು ಪೂರೈಸ್ತಾ ಇದೆ. 75 ವರ್ಷಗಳ ಹಿಂದೆ ಹಿರಿಯರು ಮಾಡಿಟ್ಟು ಹೋದಂತಹ ಒಂದು ಪರಿಶ್ರಮದ ಫಲ ಒಂದು ಭವ್ಯ ಮಂದಿರವಾಗಿ, ಅಮೃತ ಮಹೋತ್ಸವದ ಒಂದು ಸಂಭ್ರಮದ ಆಚರಣೆಯಾಗಿ ನಮ್ಮ ಕಣ್ಣ ಮುಂದಿದೆ. ಆ ಹಿರಿಯರನ್ನೆಲ್ಲ ನೆನಪಿಸಿಕೊಳ್ಳುವಂತಹ, ಗೌರವಿಸುವಂತಹ ಕಾರ್ಯಕ್ರಮ ಮುಂದಕ್ಕೆ ಈ ಸಭಾ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇದು 75ನೇ ವರ್ಷದ ಸಂಭ್ರಮದ ಒಂದು ಸಭಾ ಕಾರ್ಯಕ್ರಮ. ಶ್ರೀರಾಮ ಭಜನಾ ಮಂದಿರದಲ್ಲಿ 75 ವರ್ಷಗಳ ಆಚರಣೆಯ ಸವಿ ನೆನಪಿನಲ್ಲಿ ಕಳೆದ ಆದಿತ್ಯವಾರದಿಂದ 6 ದಿನಗಳ ಸಂಧ್ಯಾ ಭಜನೆ ನಡೆದಿದೆ. ಕೊಲ್ಯದ ಶ್ರೀ ಮೂಕಾಂಬಿಕಾ ಸ್ವಾಮಿ ಶ್ರೀ ರಮಾನಂದಾಶ್ರಮ ದೇವಸ್ಥಾನದ ಶ್ರೀ ಮೂಕಾಂಬಿಕಾ ದೇವಸ್ಥಾನದಿಂದ ದೀಪ ಮತ್ತು ಗಂಟೆಯ ಸಮರ್ಪಣಾ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು 6 ದಿನಗಳ ಸಂಧ್ಯಾ ಭಜನೆ ಉದ್ಘಾಟನೆಗೊಂಡು ಇವತ್ತಿಗೆ 6ನೇ ದಿನದ ಸಂಧ್ಯಾ ಭಜನೆಯನ್ನು ಪೂರೈಸಿ ರಾತ್ರಿಯ ಹೊತ್ತಿನಲ್ಲಿ ಒಂದು ಸೊಗಸಿನ ತಂಪಾದ ವಾತಾವರಣದಲ್ಲಿ 75ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಭಾ ಕಾರ್ಯಕ್ರಮವನ್ನು ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಸಭಾ ಸಂಪ್ರದಾಯದ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ನಮ್ಮ ಮಂದಿರದ ಸದಸ್ಯೆ ಶ್ರೀಮತಿ ನಯನ ಗಟ್ಟಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕಾಗಿ ವಿನಂತಿ. ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಬೋಫಲ ಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ವಂದಿಪೇ ಶ್ರೀ ಗಣನಾಥನೇ ಮಂದರ ತೀರ ಮಂದಹಾಸವದನನೇ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಜೈ ಶ್ರೀರಾಮ್. ನಮ್ಮ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರು ಶ್ರೀಯುತ ಸತೀಶ್ ಕುಂಪಲ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು, ಹಾಗೆ ಅತಿಥಿಗಳು ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಹಾಗೆ ಪದ್ಮರಾಜ್ ರಾಮಯ್ಯ, ಜಗದೀಶ್ ಕುವೆತ್ತ ಬೈಲ್ ನಮ್ಮ ಬಿಜೆಪಿ ಮಂಡಲ ಅಧ್ಯಕ್ಷರು. ಅವರುಗಳೆಲ್ಲರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಮಂದಿರದ
ಅಧ್ಯಕ್ಷರು ಪದಾಧಿಕಾರಿಗಳು ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿ ಮಾಡಿ. ಹೆಚ್ಚಿನ ಎಲ್ಲ ಅತಿಥಿ ಗಣ್ಯರು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಎಲ್ಲರನ್ನು ಸಂಭ್ರಮದ ಸಂತೋಷದ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ಸ್ವಾಗತಿಸ್ತಾ ಇದೀಗ ಸಂಪ್ರದಾಯದ ಸ್ವಾಗತ ನಮ್ಮ ಶ್ರೀರಾಮ ಭಜನಾ ಮಂದಿರ ಇದರ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಪ್ರಶಾಂತ್ ಗಟ್ಟಿ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಎಲ್ಲರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂದಿರ ನೇತ 75 ವರ್ಷದ ಸಾರ್ಥಕ ಸಂಭ್ರಮದ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭಡ್ ನಮ್ಮ ಮಾತೆರ್ಲವುಲ್ಲ 75ನೇ ವರ್ಷದ ಆಚರಣೆದ ಪ್ರಯುಕ್ತ ನಡಪುನಂಚಿನ ಈ ಸಭಾ ಕಾರ್ಯಕ್ರಮಕ್ಕೆ ತುಳುನಾಡ ಸಂಸ್ಕೃತಿ ನಮ್ಮ ಸಂಸ್ಕೃತಿದ ಪ್ರಕಾರ ಬತ್ತಿತಿನ ಬಿನ್ನೆರೆನೆ ಸ್ವಾಗತ ಮನ್ಪುನ ನಮ್ಮ ಆದ್ಯ ಕರ್ತವ್ಯಲ ಆದುಪುಂಡು ನಮ್ಮ ಆಚರಣೆಲ ಆದುಪುಂಡು. ಅತಿಥಿ ದೇವೋಭವ ಪನ್ಪಿನ ವಾಕ್ಯದೊಂದಿ ಒಟ್ಟಿಗೆ ನಮ್ಮ ಬತ್ತಿನ ಬಿನ್ನೆರೆನೆ ಈ ವೇದಿಕೆಡ್ ಸ್ವಾಗತ ಮಂತಂದುಲ್ಲ. ಇನಿತ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಒಳ್ಳೆಯರು ಶ್ರೀಯುತ ಸತೀಶ್ ಕುಂಪಲ, ಜಿಲ್ಲಾಧ್ಯಕ್ಷರೇ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಕೈತಲ್ದನೆ ಆದ ಸಾಮಾಜಿಕ ಧಾರ್ಮಿಕ ಅನೇಕ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಇತ್ತಿನಾರೆ. ಅರೇನಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತಂದುಲ್ಲೆ. ಇದು ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಶ್ರೀಯುತ ನಾಗೇಶ್ ನಮ್ಮೊಟ್ಟಿಗೆ ಪುನಾರೆ ಕುಡೋರಿ ಅತಿಥಿ ಇನಿತ ಕಾರ್ಯಕ್ರಮನ ಉದ್ಘಾಟನೆ ಮಂತದೆ ನಮಕ ಉದ್ಘಾಟನಾ ಪಾತೆರಂದು ಪುನಃ ನಮ್ಮರೆ ಐನ ಶ್ರೀಯುತ ಜಿತೇಂದ್ರ ಕೊಟ್ಟಾರಿ ಮಾಲಕರೇ ಲೋಟಸ್ ಪ್ರಾಪರ್ಟಿ ಕುಡ್ಲ ಮೇರೆನೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತಂದುಲ್ಲ. ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಉಪಾಧ್ಯಕ್ಷರು ಚೇತನ್ ಈ ಮೇರೆ ಬತ್ತದ ನಮ್ಮ ಆತ್ಮೀಯರು ಜಿತೇಂದ್ರ ಕೊಟ್ಟಾರ್ಲಿಗೆ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ನನರಿ ಅತಿಥಿಯಾದ ಪುನರೆ ಶ್ರೀಯುತ ಪದ್ಮರಾಜ್ ರಾಮಯ್ಯ, ಕೋಶಾಧಿಕಾರಿ ಗೋಕರ್ಣನಾಥ ದೇವಸ್ಥಾನ ಕುದ್ರೋಳಿ, ರಾಜಕೀಯವಾದ ಧಾರ್ಮಿಕವಾದ ಮಸ್ತಾತ್ ಕೆಲಸನ ಮಂದಿದ್ನ ಶ್ರೀಯುತ ಪದ್ಮರಾಜ್ ರಾಮಯ್ಯ ನಮ್ಮೊಟ್ಟಿಗೆಲ್ಲರೆ ಮೆರಲ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತಂದುಲ್ಲ. ನಮ್ಮ ಅಮೃತ ಮಹೋತ್ಸವ ಸಮಿತಿದ ಕಾರ್ಯದರ್ಶಿಗಳು ಅಭಿಷೇಕ್ ಉಳ್ಳಾಲ್ ಈ ಮೇರೆ ಬತ್ತದ ನಮ್ಮ ಆತ್ಮೀಯರು ಪದ್ಮರಾಜ ರಾಮಯ್ಯ ಈ ಮೇರೆಗೆ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ನನ್ನೊಡಿ ವೇದಿಕೆ ಪುನಾರು ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಲಿಯಾರು, ನಿಕಟಪೂರ್ವ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್, ರಾಜಕೀಯ ನೇತಾರೆ ಧಾರ್ಮಿಕ ಮುಂದಾಳುವಾದ ಮಸ್ತಾತ್ ಕೆಲಸ ಮಂತಿದಂಚಿನ ಶ್ರೀಯುತ ಸಂತೋಷ್ ಕುಮಾರ್ ರೈ ನಮ್ಮೊಟ್ಟಿಗೊಲ್ಲೇರು ಮೆರಲ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲೆ. ನಮ್ಮ ಸಮಿತಿದ ಶ್ರೀಯುತ ಪ್ರವೀಣ್ ಕುಲಾಲ್ ಈ ಮೇರೆ ಬತ್ತದ ನಮ್ಮ ಆತ್ಮೀಯರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಈ ಮೇರೆಗೆ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ನಮ್ಮ ಸಮಿತಿದ ಜತೆ ಕಾರ್ಯದರ್ಶಿಗಳು ಪ್ರವೀಣ್ ಕುಲಾಲ್. ನನ್ನೊರಿ ಅತಿಥಿ ಜಗದೀಶ್ ಆಳ್ವ ಕುವೆತ್ತಬೈಲ್, ಅಧ್ಯಕ್ಷರು ಬಿಜೆಪಿ ಮಂಗಳೂರು ಮಂಡಳ ಮೆರೆಗ್ಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲೆ. ಶ್ರೀಯುತ ಜಗದೀಶ್ ಆಳ್ವ ಕುವೆತ್ತಬೈಲ್ ಮೇರೆಗೆ ಜಯಂತ್ ಕೊಲ್ಯ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಶ್ರೀಯುತ ಜಯಂತ್ ಕೊಲ್ಯ. ನನ್ನೊರಿ ಅತಿಥಿ ನಮ್ಮೊಟ್ಟಿಗೆಲ್ಲರೆ ಯುವ ಉದ್ಯಮಿ ಅಂಚನೆ ಹಿಂದುಳಿದ ವರ್ಗ ಆಮ್ ಆದ್ಮಿ ಪಾರ್ಟಿದ ರಾಜ್ಯಾಧ್ಯಕ್ಷರೇ ಶ್ರೀಯುತ ನವೀನ್ ಚಂದ್ರ ಪೂಜಾರಿ ಮೆರಲ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತಂದುಲ್ಲ. ಸೌರಭ್ ಕೊಲ್ಯ ಈ ಮೇರೆ ಬತ್ತದ ನಮ್ಮ ಶ್ರೀಯುತ ನವೀನ್ ಚಂದ್ರ ಪೂಜಾರಿ ಈ ಮೇರೆಗೆ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ನನೋರಿ
ನನ್ನೂರಿ ಅತಿಥಿಯಾದಿ ಪುನರ್ ಶ್ರೀಯುತ ರವಿಶಂಕರ್ ಸೋಮೇಶ್ವರ ಉಪಾಧ್ಯಕ್ಷರು ಸೋಮೇಶ್ವರ ಪುರಸಭೆ ರಾಜಕೀಯ ನೇತಾರೆ ಅಂಚನೆ ಮಸ್ತಾತ್ ಧಾರ್ಮಿಕ ಕಾರ್ಯಕ್ರಮ ನಮ್ಮೊಟ್ಟಿಗೆ ಉಪ್ಪುನಾರಿ ಶ್ರೀಯುತ ರವಿಶಂಕರ್ ಮೆರೆಲ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದುಲ್ಲ. ನಮ್ಮ ಕಾರ್ಯದರ್ಶಿ ಶ್ರೀಯುತ ಜಿತೇಶ್ ಮೇರೆ ಬರ್ತದೆ ರವಿಶಂಕರ್ ಸೋಮೇಶ್ವರ ಇವರಿಗೆ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ಶ್ರೀರಾಮಪುರ ಸರ್ಕಲ್ದ ಕಾರ್ಯದರ್ಶಿ ಜಿತೇಶ್ ಅಂಚನೆ ನಮ್ಮೊಟ್ಟಿಗಲ್ಲರೆ ಲಯನ್ ಅರಿನಾಕ್ಷಿ ಟೀಚರ್ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಚೋಟಮಂಗಳೂರು ಮೆರೆಲ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತೊಂದು. ಶ್ರೀಮತಿ ಹರಿಣಾಕ್ಷಿ ಲಯನ್ ಹರಿಣಾಕ್ಷಿ ಕೊಲ್ಯ ಈ ಮೇರೆಗೆ ಶ್ರೀಮತಿ ಪೂರ್ಣಿಮಾ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ಅಂಚನೆ ನಮ್ಮೊಟ್ಟಿಗೆ ನನ್ನೂರಿ ಪುನರ್ ಶ್ರೀಯುತ ಈಶ್ವರ್ ಕೊಲ್ಯ ಪ್ರೊಫೆಸರ್ ಟಿಪ್ಪು ಸುಲ್ತಾನ ಸ್ಕೂಲ್ಸ್ ಕೋಟೆಪುರ ಉಳ್ಳಾಲ ನಮ್ಮ ನಿರೆಕರೆದಾರೆ ನಮ್ಮೊಟ್ಟಿಗೆ ಪ್ರತಿ ಒಂಜಿ ಕಾರ್ಯಕ್ರಮಗಳ ನಮ್ಮೊಟ್ಟಿಗೆ ಇತ್ತಿನಾರು ನಮ್ಮನ್ನು ಬೆರಿ ತಟ್ಟುನಾರು ಶ್ರೀಯುತ ಈಶ್ವರ್ ಕೊಲ್ಯ ಮೆರೆನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದುಲ್ಲ. ನಮ್ಮ ಪರಿಸರದಾರ ಆತ್ಮೀಯರು ಶ್ರೀಯುತ ಈಶ್ವರ್ ಕೊಲ್ಯಗೆ ಪ್ರೀತೇಶ್ ಕೊಲ್ಯ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ಶ್ರೀಯುತ ಪ್ರೀತೇಶ್ ಕೊಲ್ಯ ನನ್ನೂರಿ ಮುಖ್ಯ ಅತಿಥಿ ಅದುಲ್ಯರು ಶ್ರೀಯುತ ಗೋಪಾಲ್ ಕೊಂಡಾನ ಅಧ್ಯಕ್ಷರೇ ನಾರಾಯಣ ಗುರು ಮಂದಿರ ಕೊಲ್ಯ ನಮ್ಮ ಕೈತಲ್ದ ಸಂಸ್ಥೆ ಅದು ನಮ್ಮ ಪ್ರತಿ ಕಾರ್ಯಕ್ರಮಗಳ ಸಪೋರ್ಟ್ ಮನ್ಪುನಂಚಿನ ಸಂಸ್ಥೆ ನೇತ ಅಧ್ಯಕ್ಷರು ಶ್ರೀಯುತ ಗೋಪಾಲ್ ಕೊಂಡಾಣ ಮೇರೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲ. ಶ್ರೀಯುತ ಗೋಪಾಲ್ ಕೊಂಡಾಣ ಈ ಮೇರೆಗೆ ಅಶೋಕ್ ಕೊಲ್ಯ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೋದಿಲ್ಲ. ನಾನೂರಿ ಅತಿಥಿ ನಮ್ಮೊಟ್ಟಿಗೆ ಪುನರೇ ನಮ್ಮನೆ ಕೈತಾಲ್ದ ಮಲಯಾಳ ಚಾಮುಂಡಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರ ಅಧ್ಯಕ್ಷರೇ ಶ್ರೀಯುತ ಸೂರಜ್ ಕಣೀರು ತೋಟ ಮೆರೆಲ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದು. ಶ್ರೀಯುತ ಸೂರಜ್ ಈ ಮೇರೆಗೆ ವಿಜೇತ್ ಕೊಲ್ಯ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ಅಂಚನೆ ಭಜನಾ ಮಂದಿರದ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರೇ ಒಳ್ಳೆರೆ ಪ್ರೀತಮ್ ಕೊಲ್ಯ ಮೆರೆಲ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದುಲ್ಲ. ಪ್ರೀತಮ್ ಕೊಲ್ಯ ಈ ಮೇರೆಗೆ ಹರಿಪ್ರಸಾದ್ ನಮ್ಮ ಸಮಿತಿದ ಹರಿಪ್ರಸಾದ್ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ನನ್ನೂರಿ ನಮ್ಮೊಟ್ಟಿಗೆ ಪುನರ್ ಶ್ರೀಯುತ ವಿಶ್ವತ್ ಕೊಲ್ಯ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರೇ ಶ್ರೀರಾಮ ಭಜನಾ ಮಂದಿರದ ಅಂಗಸಂಸ್ಥೆ ಆಯ್ನ ಶ್ರೀರಾಮ ಫ್ರೆಂಡ್ ಸರ್ಕಲ್ ಶ್ರೀರಾಮ ಭಜನಾ ಮಂದಿರದ ಪ್ರತಿ ಕಾರ್ಯ ಕೆಲಸಲ್ನ ಪುಗೇಲ್ ಕೊರ್ದು ಮಂಚುನಂಚಿನ ಸಂಸ್ಥೆ ನೇತ ಅಧ್ಯಕ್ಷರಾಯ್ನ ವಿಶ್ವತ್ ಕೊಲ್ಯ ಮೇರೆನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದುಲ್ಲ. ಶ್ರೀಯುತ ವಿಶ್ವತ್ ಕೊಲ್ಯ ಈ ಮೇರೆಗೆ ಅಖಿಲೇಶ್ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ಅಖಿಲೇಶ್ ಅಂಚನೆ ನಮ್ಮೊಟ್ಟಿಗೆಲ್ಲರೆ ಶ್ರೀಮತಿ ಶಾರದಾ ಗಟ್ಟಿ ಅಧ್ಯಕ್ಷರು ಶ್ರೀರಾಮ ಮಹಿಳಾ ಮಂಡಳಿ ಇಂದುಲ ಅಂಚನೆ ನಮ್ಮ ಭಜನಾ ಮಂದಿರದ ಅಂಗಸಂಸ್ಥೆಯಾದ ಶ್ರೀರಾಮ ಭಜನಾ ಮಂದಿರದ ಪ್ರತಿ ಕೆಲಸಗಳ ಪುಗೆಲು ಕೊರ್ದು ರಾತ್ರಿ ಪಗೆಲು ಪನಂದೆ ಕೆಲಸ ಮಂತ್ಪುನಂಚಿನ ಸಂಸ್ಥೆ ನೇತ ಅಧ್ಯಕ್ಷರಾಯಿನ ಶ್ರೀಮತಿ ಶಾರದಾ ಗಟ್ಟಿ ಮೇರುಲ್ಲೇರಿ ಮೆರೆಗಿನ ಈ ಕಾರ್ಯಕ್ರಮ ಸ್ವಾಗತ ಮಂತೊಂದು. ಅಂಚನೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಿನ ಶಾರದಾ ಕೊಲ್ಯ ಈ ಮೇರೆಗೆ ಶ್ರೀಮತಿ ನಯನಾ ಗಟ್ಟಿ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ಅಂಚನೆ ಈ ಕಾರ್ಯಕ್ರಮಕ್ಕೆ ಬತ್ತದ ನಮ್ಮ ಎದುರು ಕುಲ್ದಿನಂಚಿನ ಶ್ರೀರಾಮ ಭಜನಾ ಮಂದಿರದ 75 ವರ್ಷದ ಸಾದಿಡ್ ಐನಾಥ್ ಬೆನ್ನಿ ಬೆಂದದೆ ಇನಿಕ್ ನಿವೃತ್ತ ಜೀವನ ಮಂತೊಂದು ಪುನಃ ಮಸ್ತಾತ್ ಜನ 32 ಜನ ಸನ್ಮಾನಿತರುಲ್ಲೇರಿ ಮೆಕ್ಲೇನೆ ಯಾನ್ ಆತ್ಮೀಯವಾದ ಸಂಸ್ಥೆದ ಪರವಾದ ಸ್ವಾಗತ ಮಂತೊಂದು. ಅಂಚನೆ ಬತ್ತಿತ್ತಿನ ಪೂರ ಅತಿಥಿ ಗಣ್ಯರೇನೆ ಅಂಚನೆ ಈ ಪರಿಸರದ ಶ್ರೀರಾಮ ಭಜನಾ ಮಂದಿರದ ಭಕ್ತರೇನೆ ಅಂಚನೆ ಮೀಡಿಯಾದಕ್ಲೇನೆ ಮಾತೆರಲ್ನ ಪೂರರೆಲ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದು ಎನ್ನ ಸ್ವಾಗತನೇ ಇದೀಗ ಮುಕ್ತಾಯ ಮಂತೊಂದು. ಜೈ ಹಿಂದ್. ಬತ್ತಿಂಚಿ ಬಿನ್ನೆರೇನು ನಿಕ್ಲೇನು ಮಾತ ಬಾರಿ ಮೋಕೆಡೆ ಎತ್ಕೊಂಡರು. ಅಮೃತ ಮಹೋತ್ಸವ ಸಮಿತಿದ ಅಧ್ಯಕ್ಷರು ಶ್ರೀಯುತ ಪ್ರಶಾಂತ್ ಗಟ್ಟಿ ಕರಿ ಮೂಜಿ ತಿಂಗಳು ಅಮೃತ ಮಹೋತ್ಸವ ಕಾರ್ಯಕ್ರಮ ನಿರಂತರವಾದ ಐತ ಸಮಾಲೋಚನಾ ಸಭೆಯಲ್ಲೂ ಪೂರ ನಡ್ತೊಂದುಂಡು.
ಆ ಸಮಾಲೋಚನಾ ಸಭೆಗೆ ಪೂರ ನೇತೃತ್ವ ವಹಿಸಿದ ಮಂದಿರದ ಅಧ್ಯಕ್ಷರು, ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರು, ಮಹಿಳಾ ಮಂಡಲದ ಅಧ್ಯಕ್ಷರ ನಕಲಿನೊಟ್ಟಿಗೆ ಮಾತೆರೆಲ್ಲ ಸಮನ್ವಯ ಮಂತೊಂದು ಅಮೃತ ಮಹೋತ್ಸವ ಸಮಿತಿದ ನೇತೃತ್ವ ವಹಿಸೊಂದು ಇನ್ನು ಈ ಸಭೆಟು ಸ್ವಾಗತ ಮಂಚಿನಂಚಿನ ಶ್ರೀಯುತ ಪ್ರಶಾಂತ್ ಗಟ್ಟಿಕೊಲ್ಯ ಅರೆಗ್ ಶ್ರೀಯುತ ಸಂಕೇತ್ ಇಮೇರು ಬತ್ತದು ಸ್ವಾಗತದ ಗೌರವ ಅರ್ಪಣೆ ಮನ್ಪಡು ಪಣದಕ್ಕೆ ಏನೊಂದಿಲ್ಲ ಮಾತೆರಲ ಒಳ್ಳೆಯರು. ಈ ಅತಿಥಿ ನಕಲಿನ ಸಂಯೋಜನೆ ಮಂತದ್ದು 75ನೇ ವರ್ಷದ ಕಾರ್ಯಕ್ರಮವನ್ನು ಈತ ಪೊರ್ಲುಡು ಅಟ್ಟಣೆ ಮಂತದ್ದು ಒಂಜಿ ಯೋಜಿತ ರೂಪಡು ನಡ್ತಂದು ಪೋಪು ನಾವು ಬಾರಿ ಮಲ್ಲ ಸವಾಲ್ದ ಕೆಲಸ ಅಂಚಿತಿನ ಸವಾಲೇನು ಪೂರ ಎದುರಿಸಾದು ಆ ಸವಾಲೇನು ಎದುರಿಸಾದು ಇನಿ ಅಮೃತ ಮಹೋತ್ಸವದ ಒಂಜಿ ಪೊರ್ಲುದ ಸಂಭ್ರಮದ ಕಾರ್ಯಕ್ರಮಡು ದಿಂಜಿದಿ ಬಿನ್ನೆರ್ನ ನಡುಟು ನಮವುಲ್ಲ. ಈ ದಿಂಜಿದಿ ಬಿನ್ನೆರ್ನ ಒಟ್ಟಿಗೆ ಈ ಕಾರ್ಯಕ್ರಮ ನಡಪೆ ಉಂಡು. ಈ ಕಾರ್ಯಕ್ರಮ ಬಗೆಟ್ ಶ್ರೀರಾಮ ಭಜನಾ ಮಂದಿರ ವಾ ರೀತಿ ನಡತ ಬತ್ತಂಡು 75 ವರ್ಷದ ದಾಪು ಕಾಲಡು ಐತ ಪೆಜ್ಜೆ ಎಂಚಿನ ಒಂಜಿ ಸಿಂಹಾವಲೋಕನದ ಪ್ರಸ್ತಾವನದ ಪಾತ್ರ ನಮ್ಮ ಮಂದಿರದ ಮಾಜಿ ಅಧ್ಯಕ್ಷರು, ಹಿರಿಯ ಸದಸ್ಯರು ಶ್ರೀಯುತ ಶೇಖರ್ ಕನೀರ್ತೋಟ ಇಂಬೆರೆಡ್ದು ಗ್ರಾಮದ ಸೋಮನಾಥ ದೇವರಿಗೆ ತರೆದಗ್ಗಾದು ಅಪ್ಪೆ ಮಲಯಾಳ ಚಾಮುಂಡಿ ದೇವರಿಗೆ ತರೆದಗ್ಗಾದು ಇನ್ನಿತ ಶ್ರೀರಾಮ ದೇವೇರ್ನ ಅಮೃತ ಮಹೋತ್ಸವ ವೇದಿಕೆ ಹಿಡಿತಿನ ಮಾತ ಗಣ್ಯರೆಲ್ಲ ಅಂಚನೆ ವೇದಿಕೆದ ಮುಂಭಾಗೊಡಿತಿನ ಮಾತ ಬಿನ್ನೆರಡ ದಯಪಂಡ 75 ವರ್ಷದ ಈ ಒಂದು ಶ್ರೀರಾಮ ಭಜನಾ ಮಂದಿರ ಆ ಪೊರ್ತುಡು ಎಂಚ ಆತಂಡು ದಾದ ಪನ್ಪುಣಕ್ಕೆ ನಮ್ಮ ಹಿರಿಯಾಕಲ್ನ ಪೂರ ಒಂಜಿ ನೆನೆಪು ದಯಪಂಡ ಹಿರಿಯಾಕಲ್ನ ಪೂರ ಒಂಜಿ ಎಂಕಲು ಮಾತೆರಲ್ ನೆಂತ ಒಂಜಿ ಅಕ್ಕಲ್ನಕ್ಕಲ ಒಂಜಿ ಫೋಟೋನ ಒಂಜಿ ಪಾಟೋಡು ಬಂದ ಎಂಕಲು ಪೂರ ಒಂಜಿ ನಿರ್ಣಯ ಮಂತಿತ್ತ ಅಂಡ ಎಲ್ಲದ ದಿನೊಟ್ಟು ನಮ್ಮನ್ನು ಕರೀದು ಪೋಯಿನ ಕಡಿಮೆ ಪಕ್ಷ ಬಂಡಲ ಒಂಜಿ 10-40 ಜನಕುಲ್ನ ನಮ್ಮ ಅಕ್ಕಲ್ನ ಪೂರ ನೆನೆಪುಗು ಬೋಡಾದು ಅಕ್ಕಲ್ನ ಒಂಜಿ ಕಟೌಟ್ನ ಎಲ್ಲ ಎಂಕಲ್ ಪಾಡ್ಯರಲ್ಲ ಬಹುಶಃ ಸಾರತ್ತ ಒರ್ಮನತ್ತು 50 ಎಂಚಿನ ಆತನ ಬಂಡ ನಮ್ಮ ಸೋಮಯ್ಯ ಪೂಜಾರ್ಲು ಒಂಜಿ ಸೆನ್ಸ್ ಕೊರ್ನ ಜಾಗೇಡು ಆ ಪೊರ್ತುಡು ಒಂಜಿ ಓಡ್ದ ಕಟ್ಟಡ ಕಟ್ಟೋಡಂಡ ಏತು ಭಂಗ ಬಂಡದಂಡ ಐತಾತು ಭಂಗ ಉಣ್ಪುಣೆಗೆ ತಿನ್ಪುಣೆಗೆ ಏತು ಭಂಗ ಇತ್ತಂಡ ಅವೇ ರೀತಿ ನಂಗೊಂಜಿ ಆ ಶ್ರೀರಾಮ ಮಂದಿರ ಕಟ್ಟ್ಯಾರ ಆ ಪೊರ್ತುಡು ಭಂಗ ಇತ್ತಂಡು ದಯ ಬಂದಾಂಡ ಈ ಬಾಗೋಡು ಒಂಜಿ ಓಲ್ಲ ಭಜನಾ ಮಂದಿರ ಬಂದು ಈತ ಕೈತಾಳ್ಡು ಓಲ್ಲ ಇಜ್ಜಾಡು ವಿಶೇಷವಾದ ಎಂಕಲ್ಲ ಶ್ರೀರಾಮ ಭಜನಾ ಮಂದಿರ ಹೊಡೆದು ವಾರ್ಷಿಕೋತ್ಸವ ಹೊಡೆದು ಒಂಜಿ 15 ದಿನ ತುಂಬು ಪ್ರತಿ ಇಲ್ಲಡೆಗಳ ನಗರ ಭಜನೆ ಪೋಂದಿತ್ತಂಡು ಆ ನಗರ ಭಜನೆ ಪೋಪು ನೆಂಚಿನ ಬಂಡ ಊರ್ದ ಮಾರಿನ ಕಲೆಯೋಣ ಅಂಚಿನ ಒಂಜಿ ಸಂಗತಿ ಪ್ರತಿ ಒಂಜಿ ಇಲ್ಲಡೆ ಪೋಪ ಪ್ರತಿ ಒಂಜಿ ಇಲ್ಲಡ್ಲ ಎಂಕ್ಲೆಗೆ ಭಾರಿ ಆತು ಬೆಲ್ಲಲ ಅತನ ನೀರ್ಲ ಒಂಜಿ ಕೊರೊಂದೊತ್ತನ ಸಂಪ್ರದಾಯ ಇತ್ತಂಡು ಐನೆ ಪೂರ ಮಂತೊಂದು ರಾತ್ರಿ ಒಂಜಿ ಮುಲ್ಪಾರ್ದ 7 ಗಂಟೆಗೆ ಪಿದಡಿ ಅಂಡ ರಾತ್ರಿ 1 ಗಂಟೆ ಮುಟ್ಟ ಬರೋದಿತ್ತಂಡು ದಯಬಂಡ ಎಂಕೆಲ್ಲ ಕುಂಪಲಾದಪ್ಪು ಅತ್ತಂದಂಡ ನಮ್ಮ ಈ ಪಿಲಾರ್ ಭಾಗದ ಅದಪ್ಪು ಅಂಬಿಕರೋಡ್ ಆದಪ್ಪು ಈ ಮೇಟ್ ನಂಗೆ ಉಚ್ಚಿಲ ಸಂಕೋಲಿಕೆ ಆದಪ್ಪು ಈ ಮೇಟ್ ನಂಗೆ ಸೋಮೇಶ್ವರ ಆದಪ್ಪು ಈ ಮಾತಾ ಜಾಗ ಎಲ್ಲ ನಮ್ಮ ಬಾರಿ ಬಂಗೋಡು ನಮ್ಮ ಆಪೋರ್ತರು ಗ್ಯಾಸ್ ಲೈಟ್ ಬತ್ತೊಂದು ನಮ್ಮ ಪೋದು ನಗರ ಭಜನೆ ಮಂತೊಂದಿತ್ತ ಕಾಲಕ್ರಮೇಣ ಅಯೋಧ್ಯದ ಒಂಜಿ ಗಲಟಾಯಿನ ಸಂದರ್ಭ ಹೆಚ್ಚಿನ ಆತರ ಬಂಡ ರಾತ್ರಿದ ಪೊರ್ತುಡು ನಿಖಲ್ ನಗರ ಭಜನೆ ಪೋಯರೆ ಬಲ್ಲಿ ಮಾಡ್ಬಿಡು ಒಂಜಿ ಎಂಕ್ಲೆಗೆ ಒಂಜಿ ಬತ್ತಂಡು ಆ ಪೊರ್ತುಡು ಎಂಕೆಲ್ಲ ಪೋನಾಗ ಒಂಜಿ 10 ಜನ ನಗರ ಭಜನೆ ಪೋಂದಿತ್ತ ಆ ಸಂದರ್ಭಡು ನಗರ ಭಜನೆ ಪೋಪುಣೆ ಎಂಕಲ್ ಉಂತಯ 5 ಪೊಕ್ಕ ಒಂತೆ ಸಮಯ ಆನಾಗ ಬಂಡೇರು ನಿಖಲ್ ದಾಯಗೆ ನಗರ ಭಜನೆ ಉಂತಾಯರು ನಿಖಲ್ ನಗರ ಭಜನೆ ಮನ್ಪುಲಿ ಬಂದು ಜನಕುಲ್ಲಾತ್ ಬಾರಿಯಾತ ಎಂಕ್ಲೆಗೆ ಒಂಜಿ ಒತ್ತಡ ಎತ್ತನೆ ನಿಖಲ್ ಮನ್ಪುಲಿ ಬಂದ ಅಂಡ ಕ್ರಮೇಣ ಎಂಕಲ್ ವರ ನಗರ ಭಜನೆ ಉಂತುನದ ಪೊಕ್ಕ ಎಂಕ್ಲೇನು ಮುಂದುವರಿಸಿಜ ಅಂಚೇನೆ ಕ್ರಮೇಣ ಆದನಾಗ ಪ್ರತಿ ಶನಿವಾರ ಎಂಗೆಲ್ಲ ಭಜನಾ ಮಂದಿರೋಡು 7 ಗಂಟೆ ಮುಟ್ಟ ಭಜನೆ ಸಂಕೀರ್ತನ ಇತ್ತಂಡು ಅವು ದುಂಬೆಂಚಿನ ಬಂಡ ಎಂಗೆಲ್ಲ 9 ಗಂಟೆ ಮುಟ್ಟ ಭಜನಾ ಸಂಕೀರ್ತನ ಇತ್ತಂಡು ಈ ಕೊರೋನಾ ಪೊರ್ತುಡು ಒಂತೆ ವ್ಯತ್ಯಾಸ ಅದು ಪೂಜೆ ಮನ್ಪೆರ ಬಲ್ಲಿ ಪನ್ಪುಡಂಜಿ ಕಾನೂನು ಪೂರ ಬತ್ತನೇರ್ದವರ ಎಂಕ್ಲೆಗೆ ಐನ ಆಂಡಲ ಎಂಕಲ್ ಒಂಜಿ ದಿನಲ ಎಂಗೆಲ್ಲ ಭಜನಾ ಮಂದಿರದ ಅಧ್ಯಕ್ಷರವಡು ಅತ್ತನ ಎಂಗೆಲ್ಲ ಭಜನಾ ಮಂದಿರದ ಪೂಜೆ ಮನ್ಪುಡ ಅಂಚಿನ ಸಂಚಾಲಕರವಡು ಅಕಲ್ ಭಜನೆ ಒಂಜಿ ದಿನಲ ಉಂತ ಒಂದೆ ಕೊರೋನಾ ಇತ್ತಂಡಲ ಆ ಪೊರ್ತುಡ್ಲ ಭಜನೆ ಮಂತೋದಿತ್ತೇರಿ ಇತ್ತ ಎಂಚಿನ ಆತರ ಬಂಡ ಇತ್ತದ ಕಾಲಘಟ್ಟ ಎಂಚಿನ ಆತರ ಬಂಡ ಎಂಕೆಲ್ಲ ಭಜನಾ
ಮಂದಿರದ ಒಂಜಿ ಸದಸ್ಯರ ಭಜನೆ ಎಂಚಿನಾದ ಏಳರದ್ದು ಎನ್ಮರ ಗಂಟೆ ಭಜನೆ ತಿಕ್ಕಂಡಲ್ಲ ಎಂಕ್ಲೆಗೆ ಒಂಜಿ ಭಜನೆ ಪನ್ಪುಣಂಚಿನ ಅವಕಾಶ ಇದೆ ದಯಪಂಡ ಭಜನೆ ಎಂಕಲ ಭಜನಾ ಮಂದಿರನೆ ಬಾರಿ ಪುದಾರ ಬೈದುಂಡು ಅಂಚಾದ ಪುನಗ ಎಂಕಲ ದುಂಬುಡು ಕಾಲೋಡು ಎಂಚಿನ ಬಂಡ ಒರಿ ಪುರಂದರ ವಿಠಲ ಬಣ್ಣಾಗ ಆಮೇಲೆ ಪುರಂಜೀಸರು ಭಜನೆ ಎಲ್ಲ ಕೊಂದ್ರು ಅಂಚ ಭಜನೆ ಒಯ್ತದ ದುಂಬುದ ಹಿರಿಯಾಕಲು ಮಂತೋದಿತ್ತೇರಿ ಅಂಚಿನಾಕ್ಲೆಲ್ಲ ಪೂರ ನಮ್ಮ ಇನಿತ ಪೊರ್ತು ನೆನಪೋಡು ಇನಿತೆ ಕರೀದು ಪೋಯಿನ ಅಂಚಿನ ಸುಮಾರು ಜನಕ್ಕೂ ಇನಿ ನೆನಪು ಅನ್ಪೋಡು ದಯಪಂಡ ನಂಗೆ ಮೂಲು ಈ ಒಂಜಿ ಜಾಗೆಡ್ ಮಂದಿರ ಆವಡದಂಡ ಸೋಮಯ್ಯ ಪೂಜಾರ್ಲೇನು ನಮ್ಮ ಇನಿ ನೆನಪು ಅನ್ಪೋಡು ಅವೇ ರೀತಿ ಐದು ಪೊಕ್ಕ ಕ್ರಮೇಣ ಪದ್ಮನಾಭ ಪಿಲ್ಲರ್ಲ ಈ ಮಂದಿರೋಡು ಬೋಡೈನಾಥ್ ಭಂಗ ಬರ್ತದೆ ಮಾತೇರೆಲ್ಲ ಸೇರಾದ ಮಾತೇರಲ್ಲ ಅಂತ ಒಂತಿಗೆ ಪುರ ದೆತ್ತೊಂದು ಆ ಮಂದಿರ ಒಂಜಿ ಕಟ್ಟೆರೆ ಆರೊಂಜಿ ಪ್ರಯತ್ನ ಬತ್ತೇರಿ ಐತೊಟ್ಟಿಗೆ ಹಿರಿಯರನ ರಮಣತ ಗಟ್ಟಿ ಆದಪ್ಪು ತನ್ಯಪ್ಪಣ್ಣೆ ಆದಪ್ಪು ಅತನ ಸುಮಾರು ಜನ ದಯಪಂಡ ಉರಿಯೋರಿನ ಪುದರ್ ಪಂಡ ಆಪುಜಿ ಅಂಚಾದಪ್ಪುನಾಗ ಎಂಕಲ ಮಂದಿರ ಐತಿ ಬೆಳಗೊಡಂಡ ಎಂಕಲ ಹಿರಿಯಕಲ್ನ ಪ್ರಯತ್ನ ಅವೇಲಕ ಇನಿ ಐಕ್ ಅಂಗ ಸಂಸ್ಥೆ ಅದು ಫ್ರೆಂಡ್ ಸರ್ಕಲ್ ಆವಡಂಡ ಎಂಕಲ್ನ ಈ ಒಂಜಿ ಭಜನಾ ಮಂದಿರದ ಒಂಜಿ ಕಬಡ್ಡಿ ಟೀಮು ಇತ್ತಿನದವರ ಒಂಜಿ ಫ್ರೆಂಡ್ ಸರ್ಕಲ್ ಶ್ರೀರಾಮ ಫ್ರೆಂಡ್ ಸರ್ಕಲ್ ಪನ್ಪುಡ ಒಂಜಿ ಕಬಡ್ಡಿಗೆಲ್ಲ ಮಲ್ಲೊಂಜಿ ಪುತಾರ ಬೈದುಂಡು ಇತ್ತೆ ಜೊತೆ ತೆಂಚಿನ ಆತನ ಬಂಡ ಫ್ರೆಂಡ್ ಸರ್ಕಲ್ದ ಎಂದೋಕ ಎಂಕಲ ಶ್ರೀರಾಮ ಭಜನಾ ಮಂದಿರದ ಮಹಿಳಾ ತಂಡ ಬತ್ತಿನದೋಕ ಎಂಕಲ್ನ ಭಜನೆಗೆಲ್ಲ ಅಲ್ಪ ಇಕ್ಕಿಲ್ಲ ತೊಂದರೆ ದಯಪಂಡ ಎಂಕ್ಲೆಲ್ಲ ವರ್ಷೋಡು ಒಂಜಿ ಕಡಿಮೆ ಪಕ್ಷ ಮಂಡಲ ಒಂಜಿ 25 ಕಡೆಗೆ ಭಜನೆ ಪೋಯರ್ ತಿಕ್ಕೊಂಡು ಪ್ರತಿ ಸಂಘ ಸಂಸ್ಥೆಗಳ ಲೆಪ್ಪೇರು ಅಂಚಾದಪ್ಪು ಎಂಕಲ ಸಂಘ ಸಂಸ್ಥೆಗಳ ಸುಮಾರು ಜನ ಬರ್ತದೆ ಎಂಕಲ ಸಂಘ ಸಂಸ್ಥೆ ಭಜನೆ ಕೀರ್ತನೆ ಮಂತೊಂದು ಉಪ್ಪೇರು ಅಂಚಾದಪ್ಪುನಾಗ ಎಂಕಲ್ನ ಮಹಿಳಾ ಮಂಡಲದಕ್ಕೆಲ್ಲ ಎಂಚಿನ ಉಂಡ ಅಕ್ಕಲೆಲ್ಲ ಒಂಜಿ ಪ್ರತಿ ವರ್ಷ ಅಕ್ಕಲ ಒಂಜಿ ಅಕ್ಕಲ ಡ್ಯಾನ್ಸ್ ನೃತ್ಯ ರೂಪೋಡು ದಯಪಂಡ ಎಂಕ್ಲೇರ್ಲ ತೀರಂದು ಎಂಕ್ಲೆಗಿತ್ತೆ ಒಂಜಿ 45 ವರ್ಷ ಅಂಡಲ್ಲ ಎಂಕ್ಲೆಟ್ 75 ವರ್ಷ ಏನಾಕಲು ಪೂರ ನಲಿಪುಣ ಹಾಕಲು ಡ್ಯಾನ್ಸ್ ಮನ್ಪುಣಕಲು ಅಂಚಿನಾಕಲು ದಯಪಂಡ ವೇದಿಕೆ ಎತ್ತಿನಾಕಲಿಗೆ ಒಂದು ಐತಾರ್ದ ಒಂಜಿ ಗಲಿಗೆ ತುಯ್ಯಾರ್ದ ಅಂಡ ಎಂಕೆಲ್ಲ ಮಹಿಳೆಯರ ತಂಡ ಒಂಜಿ ಬಲಿಷ್ಠವಾದುಂಡು ಅಂಚಾದ ಶ್ರೀರಾಮ ಭಜನಾ ಮಂದಿರ ಒಂಜಿ ಅಂಗ ಸಂಸ್ಥೆ ಅದು ಶ್ರೀರಾಮ ಫ್ರೆಂಡ್ ಸರ್ಕಲ್ ಆದಪ್ಪು ಶ್ರೀರಾಮ ಮಹಿಳಾ ಮಂಡಳಿ ಆದಪ್ಪು ಹತ್ತಿನ ಶ್ರೀರಾಮ ಭಕ್ತರನ್ನ ಆದಪ್ಪು ಹೆಚ್ಚಿನ ಸಂಖ್ಯೆ ಬರ್ತದೆ ಶ್ರೀರಾಮನ ಆಶೀರ್ವಾದೋಡು ಹನುಮಂತನ ಆಶೀರ್ವಾದೋಡು ಈ ಶ್ರೀರಾಮ ಭಜನಾ ಮಂದಿರ 75 ವರ್ಷ ಉಂಟುದುಂಡು ನನ್ನ ದುಂಬಾಗೆ ನಿಖಲ ಪೂರೇನೆಲ್ಲ ಆಶೀರ್ವಾದ ಒಟ್ಟಿಗೆ 100ನೇ ವರ್ಷಕ್ಕೂ ಗಲ್ಪಗಾರ ದೀವಾಡೆ ಪನೊಂದು ಎಂಗೆ ಅವಕಾಶ ದೊಡ್ಡ ಪಾತ್ರ ಅಂತವೆ ಜೈ ಹಿಂದ್ ಜೈ ಕರ್ನಾಟಕ 75 ವರ್ಷದ ಸಾಧನೆ ಅವಲೋಕನ ಮನ್ಪರೆ ಪಂಡ ದಿಂಜ ಉಂಡು ಆಂಡ ಸಮಯದ ಮಿತಿ ಉಂಡು ನಂಗೆ ಐದು ಬೊಕ್ಕ ಶಿವದೂತ ಗುಳಿಗೆ ನಾಟಕನು ಮಾತಿರ್ಲ ನಿಕುಲು ನಿರೀಕ್ಷೆಡುಲ್ಲರು ಆಂಡಲ 75 ವರ್ಷದ ಇಂಜಿನ ಹಿನ್ನೆಲೆಡು ಒಂಜಿ ಹಿರಿಯರನ್ನು ನೆನಪು ಮನ್ಪುನ ಆಕಲ್ನ ತ್ಯಾಗನು ಆಕಲ್ನ ಸೇವೆನು ಆಕಲ್ನ ಪರಿಶ್ರಮನು ನೆನಪು ಮನ್ಪುನ ನಮ್ಮ ಕರ್ತವ್ಯ ಅಂಚಿತಿನ ಕರ್ತವ್ಯದ ಚುಟುಕದ ಪ್ರಸ್ತಾವನೆಡು ಮಾತೆಲ್ಲ ಆಯ್ನಾತು ಸೂಕ್ಷ್ಮಡು ನಮ್ಮ ಮುಂದೆ ಎದುರುದಿಯರು ಶ್ರೀಯುತ ಶೇಖರ್ ಕನೀರ್ ತೋಟ ಅರೆಗೆ ಸೊಲ್ಮೆ ಸಂದ ಒಂದು ಸವೆತ ಸಂಪ್ರದಾಯ ದೈವ ದೇವರನ್ನು ಸುಗಿತದು ತುಡರು ಬೆಳಗಾದು ನಮ್ಮ ಓವೇ ಲೇಸನ್ ಸುರುಮನ್ಪುಣವು ಈತ ದೀಪ ಪ್ರಜ್ವಲನದೊಟ್ಟಿಗೆ ಈ ಸಭೆ ಲೇಸನ್ 75ನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮದ ಕಾರ್ಯಕ್ರಮನು ಉದಿಪನ ಮನ್ಪುಡು ಪಂಡದು ನಮ್ಮ ಇನಿತ ಸಭಾ ಕಾರ್ಯಕ್ರಮದ ಉದ್ಘಾಟಕರು ಉದ್ಯಮಿಲು ಶ್ರೀಯುತ ಜಿತೇಂದ್ರ ಕೊಟ್ಟಾರ್ಲು ಅಂಜನ ಅಧ್ಯಕ್ಷತೆ ವಹಿಸನಂಚಿನ ಸತೀಶ್ ಕುಂಪಲಬಕ ಮಾತ ಭಿನ್ನೆರ್ನಕಲು ಲೇಸ ಗದ್ದೆಗಳು ಪುನಃ ಮಾತ ಭಿನ್ನೆರ್ನಕಲು ಕೈ ಜೋಡಿಸಾದು ಶ್ರೀರಾಮ ಭಜನಾ ಮಂದಿರ ಒಂಜಿ 75 ವರ್ಷದ ಈ ಸಾಧನೆಡ ವೇತೋ ಜನತ ಪರಿಶ್ರಮ ಉಂಡು ಆ ಪರಿಶ್ರಮಡು ದಿಂಜಿದ ಬತ್ತಿನಂಚಿನ ಶ್ರೀರಾಮ ಭಜನಾ ಮಂದಿರ ಮಾತೆರವರ ಜೋರ್ಡು ಕೈತಾಟಿಲ ಬೊಟ್ಲೆ ಎಲ್ಪತ್ತೈದು ವರ್ಷದ ಯಾವ್ಜಿ ತಾಟಿ ಯಾವ್ಜಿ 75 ವರ್ಷ ನಮ್ಮ ಹಿರಿಯಕಲ್ನ ಸ್ಮರಣೆ ಮನ್ಪೋಡಾಂಡ ಅಕಲಿಗೆ ಗೌರವಾರ್ಪಣೆ ಮನ್ಪೋಡಾಂಡ ನಮ್ಮ ತಾಟಿ ಕಡಲ್ದ ಸೆರೆ ಉಂಡು 5 ತೋರ್ದ ಅಬ್ಬರದ ತಾಟಿದ ಸ್ವರ ಬರಡು ನಿಖಿಲ್ನ ಸ್ವರನೆ ರಾಮ ಭಜನಾ ಮಂದಿರದ ಬಲ ಪಂಡೊಂದು ಕಾರ್ಯಕ್ರಮ ಉದಿಪನ ಒಂದುಂಡು सूर्योदयो भवे
ಭಜನಾ ಸಂಕೀರ್ತನೆ ಶ್ರೀ ರಾಮನಾಮ ಆ ಒಂಜಿ ಮಾತರೆಗಳ ಸುಖ ಶಾಂತಿನ ಕೊರಡು ಪನ್ಪುನಂಚಿನ ಒಂಜಿ ಆಶಯದೊಟ್ಟಿಗೆ ಸಭೆಲೇಸು ಉದಿಪನಾಥರು ಸಭೆಗೆ ಕೆಲವೊಂಜಿ ಸಂಪ್ರದಾಯಲುಂಡು ಆಂಡಲ ಉದಿಪನ ಮನ್ಪಿನ ಸುರು ಪಾತಿರ ಸಂಪ್ರದಾಯ ಆಂಡಲ ಬಾರಿ ದೂರ ಹೊಡೆದು ನನ್ನೊಂಜಿ ಕಾರ್ಯಕ್ರಮ ಪೋಯರ ಒತ್ತಡ ಇತ್ತನಲ್ಲ ನಮ್ಮ ಮಿತ್ತು ಪ್ರೀತಿ ದೀದು ಶ್ರೀಯುತ ಪದ್ಮರಾಜ ರಾಮಯ್ಯ ನಮ್ಮ ಮಿತ್ತು ಮೋಕೆದೀದು ಬೈದೇರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿಗಳು ಎಡ್ಡೆ ವಾಗ್ಮೀಲು ಆಡ ಚುಟುಕದ ಸಂದೇಶ ಕೊರಡು ಅರ್ನ ಸಂದೇಶಗೂ ಬೋಡಾದ ನಮ್ಮ ಮಾತೆರ್ಲ ಕೇನ್ಗ ಪಂಡೊಂದು ವೇದಿಕೆ ಇತೆ ಅರೆಗಾದು ಶುರುಕಾದ ಗ್ರಾಮದ ಸೋಮನಾಥ ದೇವರಿಗೆ ತರತಗ್ಗದು ಶ್ರೀರಾಮದೇವರನ್ನ ಪಾದರವಿಂದಗೂ ನಮಸ್ಕಾರ ಮಲ್ತೊಂದು ಕುದ್ರೋಳಿ ಗೋಕರ್ಣನಾಥ ದೇವರು ಅಂಚನೆ ಪರಿವಾರ ದೇವರೇ ಕೈ ಮುಗ್ಗಿಯೊಂದು ಎನ್ನ ಪ್ರೇರಣಾ ಶಕ್ತಿ ಐನಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪಾದಾರವಿಂದಗೂ ನಮಸ್ಕಾರ ಮಲ್ತೊಂದು ಇನಿ ನಮ್ಮ ಮಾತಿರ್ಲ ಬಾರಿ ಒಂಜಿ ಸಂಭ್ರಮಡುಲ್ಲ ಶ್ರೀರಾಮ ಭಜನಾ ಮಂದಿರ ನೆತ್ತ ಅಮೃತ ಮಹೋತ್ಸವದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ತಿನಂಚಿನ ನಮ್ಮ ಆತ್ಮೀಯರ್ಲಂದು ಉದ್ಯಮಿಲಂದು ಸಮಾಜ ಸೇವೆಕೆಲಾಯಿನಂಚಿನ ಜಿತೇಂದ್ರ ಕೊಟ್ಟಾರ್ಲು ತುಂಬ ಪಾತ್ರ ಹೊಡಿತಂడి ಇನ್ನು ಕ್ಷಮಕ್ಕೆ ಏನೊಂದಿಲ್ಲ ಏನು ಶುರುಕಾದು ಪಂಡ ಈ ಕಾರ್ಯಕ್ರಮಗೂ ಬರೋಡು ಒಂದು ಮರಣಿ ಅಭಿಷೇಕ್ಲ ಬೊಕ್ಕ ನಮ್ಮ ಶೇಖರಣ್ಯ ಮಗಳು ಪೂರ ಫೋನ್ ಮಲ್ತದೆ ಪಂಡೇರು ಬರೋಡು ಒಂದು ಬೇತೆ ಕಾರ್ಯಕ್ರಮ ಇತ್ತಂಡಲ್ಲ ಈ ಇಡೀ ಬರೋಡು ಒಂದು ಪನ್ಪುಣ ಒಂದು ಆಸೆ ಇತ್ತು ಬರ್ಪೆ ಪಂಡೆ ಕಾರ್ಯಕ್ರಮದ ವೇದಿಕೆಡೆ ಗಣ್ಯಾದಿ ಗಣ್ಯರು ಮಾತಿರ್ಲ ಉಳ್ಳೇರು ಮಾತಿನೆಲ್ಲ ಗುರ್ತಲ ಉಂಡು ಪುದರ್ಲ ಗೊತ್ತುಂಡು ಅಂಡ ಸಮಯದ ಅಭಾವವನ್ನು ಅರಿತೊಂದು ಮಾತ್ರೆಗಳ ಗೌರವಪೂರ್ವಕವಾದ ತರತಗ್ಗಿಸೋ ಒಂದು ಈ ರಾಮ ಭಜನಾ ಮಂದಿರದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಸದಸ್ಯರೇ ಅಂಚನೆ ಎದುರುಡು ಪುನಃ ಭಗವದ್ಭಕ್ತರೇ ಮಸ್ತ್ ಸಂತೋಷ ಅಂಡ 75ನೇ ವರ್ಷದ ಸಂಭ್ರಮಾಚರಣೆ ಉಂಡುಲ್ಲ ಅಂಡ ಯಾನೆ ಪನ್ಪುರ ಕೇಳಿದಿತ್ತೆ ಒಂದು ನೋಂದಾವಣೆ ಆದ 75 ವರ್ಷ ಬಹುಶಃ ನೆಡ್ತು ತುಂಬೆ ಈ ಒಂಜಿ ರಾಮ ಭಜನಾ ಮಂದಿರ ಮೂಲು ಇತ್ತನೆಂದು ಪನ್ಪುನ ಪಾತ್ರನೇ ಯಾನೆ ತೆರಿದಿತ್ತೆ ಯಾನ್ಲ ಈ ಭಜನಾ ಮಂದಿರಕ್ಕೂ ಬದ್ದುಂಬು ಬತ್ತದೆ ಯಾನೆ ಒಂಜಿ ರಡ್ಡೆ ಮೂಜಿ ಸರ್ತಿ ಯಾನೆ ಬತ್ತದಿತ್ತೆ ಬತ್ತದು ಯಾನ್ಲ ಪ್ರಾರ್ಥನೆ ಮಲ್ತು ಪೋದಿತ್ತೆ ಬಹುಶಃ ಎಂಕಲ್ನ ನೆಟನೆ ನಮ್ಮ ನಾರಾಯಣ ಗುರು ಮಂದಿರಲ ಉಂಡು ಅಲ್ಪ ಬನ್ನಗ ಏಪಲ್ಲ ನಮ್ಮ ಪದಾಧಿಕಾರಿಗಳು ಪಣಂತೇರು ಅಂಚನೆ ಅಗುಲ್ಲ ಅವರಲ್ಲೇ ತಂದು ಬತ್ತಿತ್ತೇರು ಇನಿ ಮಸ್ತ್ ಸಂತೋಷ ಆಪುಂಡು ದಯಕ್ ಪಂಡ ಇನಿ ರಾಮ ಭಜನಾ ಮಂದಿರ ಕೇವಲ ಒಂಜಿ ಭಜನಾ ಮಂದಿರ ಅದು ಮಾತ್ರ ಒರಿಯಂದೆ ಇನಿ ಬೇತೆ ಬೇತೆ ರೀತಿಡ್ ಸಾಮಾಜಿಕವಾದ ಅವಡು ಶೈಕ್ಷಣಿಕ ಅವಡು ಅಥವಾ ಕ್ರೀಡೆಡ್ ಅವಡು ಮಾತೆಟ್ಲ ಈ ಒಂಜಿ ಪ್ರದೇಶದ ಜವನೆರೆಗೆ ಅತ್ತ ಜವನಿನಗ್ಲೆ ಅತ್ತ ಜೋಕ್ಲೆಗೆ ಪ್ರೋತ್ಸಾಹ ಕೊರ್ಪುನಂಚಿನ ಬೇಲೆಲ್ಲ ಈ ದುಂಬುಡ್ದು ಮಲ್ತೊಂದು ಬರೊಂದುಂಡು ಅಂಚೆ ಅದು ಮೂಲು ಕೂಡ ಶ್ರೀ ರಾಮ ಫ್ರೆಂಡ್ಸ್ ಉದ್ಘಾಟನೆ ಅಂಡೆ ಐದು ಬೊಕ್ಕ ಮಹಿಳಾ ಮಂಡಳಿಲ ಆರಂಭ ಅಂಡೆ ಒಂದು ಪೂರ ಭಜನದ ಒಟ್ಟಿಗೂ ಬೇತೆ ಬೇತೆ ಕ್ಷೇತ್ರಡು ಇನಿ ಸಮಾಜಮುಖಿ ಕೆಲಸವನ್ನು ಮಲ್ತೊಂದು ಬತ್ತದು ಆ ರಾಮದೇವರನ್ನ ಆಶೀರ್ವಾದಕ್ಕೂ ಪಾತ್ರ ತೆರೆಂದು ಪನ್ಪುಣಂಚಿನ ವಿಚಾರಕ್ಕೆ ಎಂದು ಮಸ್ತ್ ಸಂತೋಷ ಅಂಡೆ ಖಂಡಿತವಾದ್ಲ ನಮ್ಮ ಮಾತಿರ್ನಲ್ಲ ಕರ್ತವ್ಯಲ ಅಂದೆ ಆಯ್ನಾತ್ ನಮ್ಮ ಮಾತೆಲ್ಲ ಉಲ್ಲ ಇನಿ ನಮ್ಮ ವಿಶಿಷ್ಟವಾದ ನಮ್ಮ ತುಳುನಾಡದ ಸಂಸ್ಕೃತಿದಾದ ಉಂಡು ಒಂದಕ್ಕೆ ಖಾಲಿ ನಮ್ಮ ಜಿಲ್ಲೆಡ್ ಮಾತ್ರ ತುಳುನಾಡು ಮಾತ್ರ ಇನಿ ಜಗತ್ತಡೆ ನಂಗೆ ಮಾತೆಲ್ಲ ನಮ್ಮನ್ನು ಭಾರಿ ಗೌರವಿಸೋನಂಚಿನ ಈ ಸಂಸ್ಕೃತಿನ ಒರಿಪ ಒಂದು ದುಂಬುಕೊನೊಪ್ಪುನಂಚಿನ ಒಂಜಿ ಕರ್ತವ್ಯ ನಮ್ಮ ಮಾತೆರ್ನಲ್ಲ ಇನಿ ಅವೇತೋ ತುಳುನಾಡು ನಮ್ಮ ತುಂಡ ಇನಿ ಭಜನೆಲ್ ಅವಡು ದೇವಸ್ಥಾನಲ ಅವಡು ಬೊಡ್ತಿನಾತ್ ಇತ್ತಿನೆಟ್ಟು ಈ ತುಳುನಾಡು ಇಂಚಿನ ಒಂಜಿ ಸುಭಿಕ್ಷೆ ಅದು ಇತ್ತದು ಇನಿ ಒಂಜಿ ನಮ್ಮ ಮಾತೆಲ್ಲ ಆ ದೇವರನ್ನ ಆಶೀರ್ವಾದೋಡು ಈ ಮಟ್ಟಿಗೆ ಇನಿ ಬುಲೆತ ನಮ್ಮ ಜಿಲ್ಲೆಲಾತೆ ಇನಿ ಬಹುಶಃ ಒಂಜಿ ಎಜುಕೇಷನ್ ಹಬ್ಬ ಅವಡು ಅಥವಾ ಮೆಡಿಕಲ್ ಹಬ್ಬ ಅವಡು ಅಂಡ ಬಹುಶಃ ಒಂದೆತ್ತ ದೇವರನ್ನ ನಮ್ಮ ಮಲ್ತೊಂದಿತ್ತಿನ ನಮ್ಮ ಹಿರಿಯರ ನಗಲು ಮಲ್ತೊಂದಿನ ಆ ಒಂಜಿ ಕಾರ್ಯಡು ಒಂದು ಪುರ ಆತನೊಂದು ಎನ್ನ ನಂಬಿಕೆ ಅವೆತ ಒಟ್ಟಿಗೂ ಇನಿ ಬಹುಶಃ 75ನೇ ವರ್ಷ ಅಮೃತ ಮಹೋತ್ಸವ ಆಚರಣೆ ಮಲ್ಪುನ ಒಟ್ಟಿಗೂ ಇನಿ ನೆಕ್ ಬೋಡಾದ ಈ ದುಂಬು ಏರು ಪುರ ಸಹಕಾರ ಮಲ್ತದೇರು ಏರು ಪುರ ನೆತ್ತ ಒಂಜಿ ಯಶಸ್ಸು ಕಾರಣಕರ್ತರಾತಿರ ಆ ಹಿರಿಯರ್ನಗ್ಲೇನೆಲ್ಲ ಒಂಜಿ ನೆನಪು ಮಲ್ತದಾಗಲೇ ಗೌರವಿಸೋನಂಚಿನ ಎಡೆಡ್ಡೆ ಬೇಲೆನೆ ಈ ಮಂದಿರದಡು ಮಲ್ತೊಂದು ಪುನಃ ಸಂತೋಷ ಅಂಚನೆ ಬಹುಶಃ ಇನಿ ನಮ್ಮ ಶಾಸಕರು ಈ ಕ್ಷೇತ್ರದ ಮೂಲ ಇಜ್ಜೆರು ಎಂಕ್ಲ ಹೊರ ದುಂಬು ಹೊರ ನೆತ್ತ ವಿಚಾರಡಿ ಈ ಒಂದು
ಬಹುಶಃ ರಸ್ತೆ ಅಗಲೀಕರಣದಪ್ಪಗ ಹೈವೇಗೆ ಪೋಪುಂಡು ಪನ್ಪುನ ಅಂಚಿನ ಒಂಜಿ ವಿಚಾರಲ ಇತ್ತಂಡೆ ಆ ಸಮಯಡ್ ಉಂದೇನು ಒರಿಪೋರೆ ಬೋಡಾದ ಬಹುಶಃ ಆರ್ನ ಪ್ರಯತ್ನಲ್ಲ ಮಲ್ತದಿತ್ತಿನೆಲ್ಲ ಹೆಂಗೆ ಗೊತ್ತಿತ್ತಂಡೆ ಖಂಡಿತವಾದ್ಲ ಎಡ್ಡೆ ವಿಚಾರ ಒಂಜಿ ಧಾರ್ಮಿಕ ಸಂಸ್ಥೆ ಇನಿ ಈತ್ ಮಟ್ಟಿಗೆ ಜನಕಲ್ನ ಪ್ರೀತಿ ವಿಶ್ವಾಸಗಳೇ ಓಡೋದಂಡ ಖಂಡಿತ ರಾಮದೇವರ ಅಲ್ಪ ಪ್ರತ್ಯಕ್ಷವಾದ ಉಲ್ಲೇರು ನಮ್ಮನ್ನು ಗಮನಿಸೊಂದು ಉಲ್ಲೇರು ನಂಗೆ ಮಾತೆರೆಗಳ ಆಶೀರ್ವಾದ ಮಲ್ತೊಂದು ಉಲ್ಲೇರು ಎಂದು ಪನ್ಪುನ ಈ ನಂಬಿಕೆಡು ನಮ್ಮ ದುಂಬು ಪೋಯಿ ನಂಗೆ ಮಾತೆರೆಗಳ ಖಂಡಿತ ಆ ದೇವರನ ಆಶೀರ್ವಾದ ಏಪಲ ಉಂಡು ಪನೊಂದು ಯಾನೆ ಒಂತೆ ಬೇತೆ ಕಾರ್ಯಕ್ರಮ ಇತ್ತಿನೆಟ್ಟ ಹತ್ರ ಯಾನ ದುಂಬೆ ಪಂಡದಿತ್ತೆ ನಿಜವಾದ ಮುಲ್ಪ ಕುಲ್ಲುಡೊಂದು ಆಶೆ ಉಂಡು ಖಂಡಿತವಾದ್ಲ ಒಂಜಿ ಕಾರ್ಯಕ್ರಮ ನಡುಟು ಪೋಪುನ ಎಡ್ಡೆ ಒಂದು 10 ಅಂಡಲ ಇನಿ ಬೇತೆ ಕಾರ್ಯಕ್ರಮದ ಒತ್ತಡ ಇತ್ತಿನೆಟ್ಟು ಈ ವೇದಿಕೆ ಪುನಃ ಮಾತ ಗಣ್ಯರಡಲ ಅಂಚೆನೆ ಆಯೋಜಕರಡಗಳ ಕ್ಷಮಕೇನೊಂದು ಎಂಕ್ ದುಂಬು ಪೋರೆ ಅನುಮಲ್ತು ಕೊರಡು ಒಂದು ಪನ್ನೊಂದು ಎನ್ನ ರಡ್ಡು ಪಾತ್ರೆ ಮುಗಿತೊಂದುಲ್ಲೆ ಜೈ ಶ್ರೀರಾಮ್. ಬೇತೆ ಕಾರ್ಯಕ್ರಮದ ಒತ್ತಡ ಇತ್ತಿನಲ್ಲ ನಮ್ಮ ಮಿತ್ತದ ಪ್ರೀತಿದ ಇಟ್ಲ ಮುಲ್ಪದ ಕೆಲವು ಜವಣರನ್ನ ಒತ್ತಡದ ಹತ್ರ ನಂಗೆ ಕಾರ್ಯಕ್ರಮಕ್ಕೆ ಬತ್ತದು ಹಿತ ನುಡಿಕ್ಲೇನು ಬಂಡದು ರಾಮದೇವರನ ಆಶೀರ್ವಾದ ಈ ಪರಿಸರ ಉಂಡು ಪನ್ಪಿನಂಚಿನ ಒಂಜಿ ಪಾತೆಯನ್ನು ಬಂಡರು ಅರಿಗೆ ಸೊಲ್ಮೆ ಸಂದ ಒಂದು ಅರ್ನ ಸಹಕಾರ ಏಪಗಳ ನಂಗೆ ಉಪ್ಪಾಡು ಪಣ್ಣದಕ್ಕೆ ಏನೊಂದು ಕಾರ್ಯಕ್ರಮವನ್ನು ದುಂಬರಿಸ ಒಂದುಲ್ಲ ಈತ ಕಾರ್ಯಕ್ರಮವನ್ನು ತುಡರು ಬೆಳಗಾದು ಉದಿಪನ ಮಂತಿನಂಚಿನ ನಮ್ಮ ಆತ್ಮೀಯರು ಉದ್ಯಮಿಲು ಕುಡ್ಲ ಲೋಟಸ್ ಪ್ರಾಪರ್ಟೀಸ್ದ ಮಾಲಕರು ಶ್ರೀಯುತ ಜಿತೇಂದ್ರ ಕೊಟ್ಟಾರ್ಲು ಆರ್ಲ ಎಡ್ಡೆ ವಾಗ್ಮಿ ಎಡ್ಡೆ ಪ್ರಭಾಷಣ ಮನ್ಪುನಾರು ಅರು ನಿತ್ಯ ವೇದಿಕೆಗೆ ಶ್ರೀರಾಮ ಭಜನಾ ಮಂದಿರ ರಿಜಿಸ್ಟರ್ ಸೋಮೇಶ್ವರ ಕೊಲ್ಯ ಇದರ 75ನೇ ವಾರ್ಷಿಕದ ಉತ್ಸವದ ಅಂಗವಾಗಿ ನಡೀತಾ ಇರತಕ್ಕಂಥ ಇವತ್ತಿನ ಅಮೃತ ಮಹೋತ್ಸವದ ಧರ್ಮಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥವರು ನನ್ನ ಆತ್ಮೀಯರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ಈಗಾಗಲೇ ಸಭೆಯಿಂದ ತೆರಳಿರ್ತಕ್ಕಂಥ ನನ್ನ ಆತ್ಮೀಯರು ಗೋಕರ್ಣನಾಥ ದೇವಸ್ಥಾನದ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಪದ್ಮರಾಜ್ ರಾಮಯ್ಯರವರೇ, ಹಾಗೂ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಆದರಣೀಯ ಅತಿಥಿ ಅಭ್ಯಾಗತರೆ, ಈ ಒಂದು ಧಾರ್ಮಿಕ ಶ್ರದ್ಧೆಯ ಕೇಂದ್ರವನ್ನು ಬೆಳೆಸಿ ಇಷ್ಟು ಎತ್ತರಕ್ಕೆ ಕೊಂಡೊಯ್ದಿರ್ತಕ್ಕಂತಹ ಶ್ರೀರಾಮ ಭಜನಾ ಮಂದಿರ ಇದರದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೀತಮ್ ಕೊಲ್ಯ ಅವರೇ, ಶ್ರೀರಾಮ ಫ್ರೆಂಡ್ ಸರ್ಕಲ್ ಇದರ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ವಿಶ್ವತ್ ಕೊಲ್ಯ ಅವರೇ, ಈ ಒಂದು ಸಂಭ್ರಮದ ಉತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಪ್ರಶಾಂತ್ ಗಟ್ಟಿಯವರೇ, ಈ ಒಂದು ಧಾರ್ಮಿಕದ ಕೇಂದ್ರದಲ್ಲಿ ಮಹಿಳೆಯರನ್ನು ಒಗ್ಗೂಡಿಸಿಕೊಂಡು ಧಾರ್ಮಿಕತೆಯ ಒಂದು ಶ್ರೇಷ್ಠತೆಯನ್ನು ಈ ಊರಿಗೆ ಹಂಚಲಿಕ್ಕೆ ನಿರಂತರ ಪ್ರಯತ್ನ ಮಾಡ್ತಕ್ಕಂಥ ಶ್ರೀರಾಮ ಮಹಿಳಾ ಮಂಡಳಿ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ಗಟ್ಟಿಯವರೇ, ಹಾಗೆ ವಿಶೇಷವಾಗಿ ಈ ಒಂದು ಧಾರ್ಮಿಕದ ಶ್ರದ್ಧೆಯ ಕೇಂದ್ರವನ್ನು ಸುಮಾರು 75-80 ವರ್ಷಗಳ ಹಿಂದೆ ಅತ್ಯಂತ ಗ್ರಾಮೀಣ ಮತ್ತು ಕುಗ್ರಾಮವಾಗಿರ್ತಕ್ಕಂಥ ಆಗಿದ್ದಂತಹ ಸಂದರ್ಭದಲ್ಲಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿ ಈ ಭಾಗದ ಜನರಿಗೆ ಧಾರ್ಮಿಕತೆಯ ಆಧ್ಯಾತ್ಮಿಕತೆಯ ವಿಚಾರಧಾರೆಗಳನ್ನು ಗಟ್ಟಿಗೊಳಿಸಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಸುಮಾರು 32 ಮಂದಿ ಹಿರಿಯರು ಇವತ್ತಿನ ಈ ಧರ್ಮಸಭೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರ್ತಕ್ಕಂಥ ಈ ಊರಿನ ಹಿರಿಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಉತ್ಸವವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಭಗವದ್ಭಕ್ತ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ ಮತ್ತು ಈ ಸಮಿತಿಗಳ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಸುಮಾರು 75 ವರ್ಷಗಳ ಹಿಂದೆ ಈ ಒಂದು ಧಾರ್ಮಿಕದ ಶ್ರದ್ಧೆಯ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಾದ್ರೆ ಅಥವಾ ಇದನ್ನು ಸ್ಥಾಪನೆ ಮಾಡಬೇಕಾದ್ರೆ ಅವತ್ತಿನ ಹಿರಿಯರು ಚಿಂತನೆ ಮಾಡಿರ್ತಕ್ಕಂಥ ಒಂದು ವಿಚಾರ ಯಾವುದು ಇರ್ಬೋದು ಅಂತ ಕೇಳಿದರೆ, ಆ ಕಾಲಘಟ್ಟ ನಾವೆಲ್ಲರೂ ಸನಾತನ ಹಿಂದೂ ಧರ್ಮದವರು ಬ್ರಿಟಿಷರ ದಾಸ್ಯದ ಸಂಕಲೆಯಿಂದ ಹೊರಬಂದು
ನಮ್ಮತನದಲ್ಲಿ ಬದುಕಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಕಾಲಘಟ್ಟ, ಸುಮಾರು 1947-48 ಕಾಲಘಟ್ಟ. ಈ ದೇಶದಲ್ಲಿ ಸನಾತನ ಹಿಂದೂ ಧರ್ಮದ ಶ್ರದ್ಧೆಯ ಭಾಗವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ನಮ್ಮ ದೇಶವನ್ನು ಬ್ರಿಟಿಷರ ಗುಲಾಮಗಿರಿಯಿಂದ ಹೊರತರಲಿಕ್ಕೆ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಅದು ಚಿಂತನೆ. ಅದಕ್ಕೋಸ್ಕರ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಅಥವಾ ಕರಾವಳಿಯ ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ಸಾವಿರಾರು ಶ್ರೀರಾಮನ ಭಜನಾ ಮಂದಿರಗಳು ತಲೆ ಎತ್ತಿ ನಿಂತದ್ದು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಯಾಕೆಂತ ಕೇಳಿದರೆ ಪ್ರಭು ಶ್ರೀರಾಮಚಂದ್ರ ಕೂಡ ಈ ರಾಷ್ಟ್ರ ನಿರ್ಮಾಣದ ಚಿಂತನೆಯನ್ನು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥವನು. ಪ್ರಭು ಶ್ರೀರಾಮಚಂದ್ರನ ಕಾಲದಲ್ಲಿ ರಾಮರಾಜ್ಯ ಇತ್ತು ಅಂತ ಹೇಳುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಪ್ರಭು ಶ್ರೀರಾಮಚಂದ್ರನ ರಾಮರಾಜ್ಯ ಹೇಗಿತ್ತು ಅಂತ ಕೇಳಿದರೆ ಅದು ನಾವೆಲ್ಲರೂ ಈ ರಾಷ್ಟ್ರ ಮತ್ತು ಧರ್ಮವನ್ನು ಉತ್ತುಂಗಕ್ಕೆ ಏರಿಸ್ತಿರ್ತಕ್ಕಂತಹ ಒಂದು ಕಾಲಘಟ್ಟ ಆಗಿರ್ತಕ್ಕ. ಕಾಲಕ್ರಮೇಣ ಯಾವುದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಬೇರೆ ಬೇರೆ ಪರಕೀಯರ ಗುಲಾಮಗಿರಿಗೆ ಒಳಗೊಂಡು ನಮ್ಮ ಜೀವನವನ್ನು ಈ ದೇಶದಲ್ಲಿ ಮಾಡಿರುವಂಥದ್ದು ಇತಿಹಾಸದಲ್ಲಿ ನಮ್ಗೆ ಗೊತ್ತಾಗತ್ತೆ. ಅದೆಷ್ಟು ಈ ದೇಶವನ್ನು ನಾಶ ಮಾಡಲಿಕ್ಕೆ ಬಂದಿರತಕ್ಕಂಥ ಪರಕೀಯರು, ಅದು ಮೊಘಲರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಡಚ್ಚರಾಗಿರ್ಬೋದು, ಶಕರಾಗಿರ್ಬೋದು, ಈಗ ಅನೇಕ ರಾಷ್ಟ್ರ ಮತ್ತು ಧರ್ಮ ವಿರೋಧಿ ಮಾನಸಿಕತೆಗಳು ಈ ದೇಶವನ್ನು ಆಳಿರ್ತಕ್ಕಂಥ ಕಾಲಘಟ್ಟ. ಅದು ಸುಮಾರು 75 ವರ್ಷಗಳ ಹಿಂದೆ ಅದರಿಂದ ಹೊರಬಂದಿರತಕ್ಕಂಥ ಕಾಲಘಟ್ಟ. ಆ ಕಾಲದಲ್ಲಿ ಈ ಒಂದು ಪ್ರಭು ಶ್ರೀರಾಮಚಂದ್ರನ ಧಾರ್ಮಿಕದ ಶ್ರದ್ಧೆಯ ಕೇಂದ್ರವನ್ನು ನಮ್ಮ ಹಿರಿಯರು ಈ ಭಾಗದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ಅವರ ಮನಸ್ಸಲ್ಲಿದ್ದಂಥ ಒಂದು ಚಿಂತನೆಗಳು ಯಾವುದಿರ್ಬೋದು ಅಂತ ಕೇಳಿದರೆ, ನಾವೆಲ್ಲರೂ ಗುಲಾಮಗಿರಿಯಿಂದ ಈ ಒಂದು ರಾಷ್ಟ್ರವನ್ನು, ಈ ಧರ್ಮವನ್ನು ರಕ್ಷಣೆ ಮಾಡಬೇಕು, ಆಧ್ಯಾತ್ಮ ಮತ್ತು ಧಾರ್ಮಿಕತೆಯ ಮುಖಾಂತರ ಸನಾತನ ಹಿಂದೂ ಧರ್ಮವನ್ನು ಉತ್ತುಂಗದ ಶಿಖರಕ್ಕೆ ಏರಿಸಬೇಕು ಅಂತ ಹೇಳುವಂಥ ಉದ್ದೇಶ ಮಾತ್ರ. ಅದು ಭಜನೆ ಇರ್ಬೋದು, ದೇವರ ಆರಾಧನೆಗಳ ಮುಖಾಂತರ ಇರ್ಬೋದು, ಇದೆಲ್ಲವೂ ಕೂಡ ಕೇವಲ ರಾಷ್ಟ್ರ ಮತ್ತು ಧರ್ಮಕ್ಕೋಸ್ಕರ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ಹಿರಿಯರು ಈ ಒಂದು ಧಾರ್ಮಿಕದ ಶ್ರದ್ಧೆಯ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ನಂತರ 75 ವರ್ಷಗಳ ಕಾಲ ನಿರಂತರವಾಗಿ ಈ ಧಾರ್ಮಿಕದ ಶ್ರದ್ಧೆಯ ಕೇಂದ್ರವನ್ನು ರಕ್ಷಣೆ ಮಾಡ್ತಾ ಇವತ್ತಿನ ಈ ಯುವ ಪೀಳಿಗೆಗೆ ಕೂಡ ಇದನ್ನು ಹಸ್ತಾಂತರ ಮಾಡಬೇಕಾದ್ರೆ ಅಥವಾ ಧಾರ್ಮಿಕದ ಚಿಂತನೆಯನ್ನು ಯುವಕರಿಗೆ ಕೊಡಬೇಕಾದ್ರೆ ನಮ್ಮ ಹಿರಿಯರ ಸೇವೆ ಅದು ಅತ್ಯಂತ ಪ್ರಶಂಸನೀಯವಾಗಿರುವಂಥದ್ದು. ಅದಕ್ಕೋಸ್ಕರ ಆ ಹಿರಿಯರಿಗೆ ನಾವೆಲ್ಲರೂ ಚಿರಋಣಿಗಳಾಗಿರಬೇಕು ಮತ್ತು ಅವರಿಗೊಂದು ದೊಡ್ಡ ಅಭಿನಂದನೆಗಳನ್ನು ನಾನು ಈ ವೇದಿಕೆಯಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಸ್ತಾವನೆಯಲ್ಲಿ ಅದರ ಮಾತನ್ನು ಹೇಳಿದರು. ಅಯೋಧ್ಯೆಯ ಶ್ರೀರಾಮನ ಮಂದಿರದ ವಿಚಾರವಾಗಿ ಗಲಭೆಗಳು ಪ್ರಾರಂಭ ಆದಾಗ ಈ ಮಂದಿರದಲ್ಲಿ ಧಾರ್ಮಿಕತೆಯ ಆಚರಣೆಯಲ್ಲಿ ಕೆಲವೊಂದು ಬದಲಾವಣೆಗಳು ಬಂತು ಅಂತ. ಆದರೆ ಅದು ಸುಮಾರು 35 ವರ್ಷಗಳ ಹಿಂದೆ. ಯಾವ ಕಾರಣಕ್ಕೋಸ್ಕರ ಅಂತ ಕೇಳಿದರೆ, ನಾವು ಯಾವ ರೀತಿಯ ಗುಲಾಮಗಿರಿಯ ಜೀವನವನ್ನು ಈ ದೇಶದಲ್ಲಿ ಮಾಡಿದ್ದೇವೆ, ಅದೇ ರೀತಿಯಲ್ಲಿ ಪ್ರಭು ಶ್ರೀರಾಮಚಂದ್ರನನ್ನು ಕೂಡ ಗುಲಾಮಗಿರಿಗೆ ತಳ್ಳಿರ್ತಕ್ಕಂಥ ಘಟನೆಗಳು ಈ ದೇಶದಲ್ಲಿ ನಡೆದಿತ್ತು. ಯಾಕೆಂತ ಕೇಳಿದರೆ, ಪ್ರಭು ಶ್ರೀರಾಮಚಂದ್ರನನ್ನು ಇಡೀ ದೇಶದಲ್ಲಿ ನಾವು ಆರಾಧನೆ ಮಾಡಬೇಕಾದ್ರೆ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಭವ್ಯವಾಗಿರ್ತಕ್ಕಂಥ ಮಂದಿರ ಪ್ರಭು ಶ್ರೀರಾಮಚಂದ್ರನಿಗೆ ಇರಲಿಲ್ಲ. ಅದು ಪರಕೀಯರ ಕೈಯ ಮುಖಾಂತರ ಅದೊಂದು ದಾಸ್ಯದ ಸಂಕಲೆಯಲ್ಲಿ ಸುತ್ತಿಕೊಂಡಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಇವತ್ತು ಆ ಸಂಕಲೆಯಿಂದ ಹೊರಬಂದು ಸನಾತನ ಹಿಂದೂ ಧರ್ಮೀಯರಾಗಿರ್ತಕ್ಕಂಥ ನಮ್ಮ ಮರ್ಯಾದೆಯ ವಿಚಾರವನ್ನು ನಾವು ಆ ಪ್ರಭು ಶ್ರೀರಾಮನ ಚಂದ್ರನ ಜನ್ಮಭೂಮಿಯಲ್ಲಿ ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು ನಿರ್ಮಾಣ ಮಾಡಿ
ರಾಷ್ಟ್ರಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತಿದ್ದೇವೆ. ಅದಕ್ಕೋಸ್ಕರ ಇದು 2025 ಕಾಲಘಟ್ಟ ಏನಿದೆ, ನಾವೆಲ್ಲರೂ ಕೂಡ ಸನಾತನ ಹಿಂದೂ ಧರ್ಮ, ಈ ರಾಷ್ಟ್ರ ಪರಕೀಯರ ಮಾನಸಿಕತೆಯ ದಾಸ್ಯದ ಗುಲಾಮಗಿರಿಯಿಂದ ಹೊರಗೆ ಬಂದಿರತಕ್ಕಂಥ ಕಾಲಘಟ್ಟ. ಈ ಒಟ್ಟು 75 ವರ್ಷಗಳ ಕಾಲದಲ್ಲಿ ಈ ಒಂದು ಧಾರ್ಮಿಕತೆಯ ಮುಖಾಂತರ ನಮಗೆ ಇವತ್ತು ಈ ಒಂದು ದೊಡ್ಡದಾಗಿರ್ತಕ್ಕಂಥ ಅಮೃತ ಮಹೋತ್ಸವವನ್ನು ಮಾಡುವಂಥ ಭಾಗ್ಯವನ್ನು ಪ್ರಭು ಶ್ರೀರಾಮಚಂದ್ರ ಅದೆಷ್ಟೋ ಹಿರಿಯರ ಮುಖಾಂತರ ಕೊಟ್ಟಿದ್ದಾರೆ. ಅದನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದರ ನಂತರ ಇಷ್ಟೇ ಇರುವಂಥದ್ದು, ಧಾರ್ಮಿಕದ ಮುಖಾಂತರ, ಆಧ್ಯಾತ್ಮದ ಮುಖಾಂತರ ಈ ರಾಷ್ಟ್ರ ಮತ್ತು ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ಒಂದು ಅಮೃತ ಮಹೋತ್ಸವದ ಮುಖಾಂತರ ನಮಗೆಲ್ಲರಿಗೂ ಅದು ಬರಲಿ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ, ಧಾರ್ಮಿಕ ಆಧ್ಯಾತ್ಮಿಕ ವಿಚಾರದೊಂದಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಕೊಲ್ಯದ ಭಾಗದಲ್ಲಿ ಅದೆಷ್ಟು ಮಕ್ಕಳಿಗೆ ಸಂಸ್ಕಾರವನ್ನು ನೀಡ್ತಕ್ಕಂಥ, ಭಜನೆಯ ವಿಚಾರಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರ ಸೇವೆ. ಅದು ಧರ್ಮದ ಒಂದು ದೊಡ್ಡ ಸೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು ದೀಪದ ಪ್ರಜ್ವಲದ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟು ಆ ಪ್ರಭು ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಸಮಿತಿಯ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳನ್ನು, ಹಿರಿಯರನ್ನು ಅಭಿನಂದಿಸ್ತಾ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಹಿರಿಯರ ಶ್ರಮ ಸೇವೆಯ ಫಲವಾಗಿ ಅಮೃತ ಮಹೋತ್ಸವದ ಸಂಭ್ರಮವನ್ನು ನಾವು ಆಚರಿಸುವಂತಹ ಯೋಗ ಭಾಗ್ಯವನ್ನು ಕಂಡಿದ್ದೇವೆ. ಈ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವಂತಹ, ಹಸ್ತಾಂತರಿಸುವಂತಹ ಕೆಲಸ ಆಗಬೇಕಾಗಿದೆ ಎನ್ನುವಂತಹ ಮಾತುಗಳ ಮೂಲಕವಾಗಿ ಶ್ರೀರಾಮಚಂದ್ರನ ಆ ಒಂದು ಸಂಕ್ಷಿಪ್ತ ಚರಿತ್ರೆಯೊಂದಿಗೆ ನಮಗೆ ಶುಭಾಶಯದ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಆತ್ಮೀಯರು, ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಆದಂತಹ ಮಂಗಳೂರು ಲೋಟಸ್ ಪ್ರಾಪರ್ಟೀಸ್ನ ಮಾಲಕರು ಶ್ರೀಯುತ ಜಿತೇಂದ್ರ ಕೊಟ್ಟಾರಿಯವರು, ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ವೇದಿಕೆಯಲ್ಲಿ ನಮ್ಮ ಶ್ರೀರಾಮ ಭಜನಾ ಮಂದಿರದ ಹಿರಿಯರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ, ಒಟ್ಟು 32 ಮಂದಿಯನ್ನು ಅಭಿನಂದಿಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಯಾರೆಲ್ಲ ಹೆಸರು ಸಿಕ್ಕಿತ್ತೋ, ಯಾರೆಲ್ಲ ಹೆಸರನ್ನು ತಮ್ಮ ಮೂಲಕ ನೋಂದಾಯಿಸಿದರೋ ಅವರನ್ನು ಆದಷ್ಟು ಗುರುತಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮೊದಲಿಗೆ 10 ಮಂದಿಯನ್ನು ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಶ್ರೀಯುತ ಕೋಟ್ಯಪ್ಪ ವೆಂಕಹಿತ್ಲು, ವಿಠ್ಠಲ್ ಮಾಡೂರು, ಅಶೋಕ ಗಟ್ಟಿ ದ್ವಾರಕಾ ನಗರ ಮಂದಿರ, ಜಯರಾಮ್ ಕುಂದರ್, ರಮೇಶ್ ಚೆಮ್ಮುಗುಡ್ಡೆ, ನಾಗೇಶ್ ದ್ವಾರಕಾ ನಗರ, ಜಯಂತ್ ಪರಿಯತ್ತೂರು, ತಾರನಾಥ ಗಟ್ಟಿ ಕುತ್ತಾರು, ರಾಮಚಂದ್ರ ಗಟ್ಟಿ ಕೊಲ್ಯ, ವಸಂತ ಕನೀರ್ ತೋಟ. ಆದಷ್ಟು ನಮ್ಮ ಅಲ್ಲಿ ಕಾರ್ಯಕರ್ತರು, ಜವಾಬ್ದಾರಿ ಇರುವವರು ನಮ್ಮ ಇಂದಿನ ಅಭಿನಂದಿತ ಹಿರಿಯ ಸದಸ್ಯರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೋಟ್ಯಪ್ಪ ವೆಂಕಹಿತ್ಲು, ವಿಠ್ಠಲ್ ಮಾಡೂರು, ಅಶೋಕ್ ಗಟ್ಟಿ ದ್ವಾರಕಾ ನಗರ, ಜಯರಾಮ್ ಕುಂದರ್, ರಮೇಶ್ ಚೆಮ್ಮುಗುಡ್ಡೆ, ನಾಗೇಶ್ ದ್ವಾರಕಾ ನಗರ, ಜಯಂತ್ ಪರಿಯತ್ತೂರು, ತಾರನಾಥ ಗಟ್ಟಿ ಕುತ್ತಾರು, ರಾಮಚಂದ್ರ ಗಟ್ಟಿ ಕೊಲ್ಯ, ವಸಂತ ಕನೀರ್ ತೋಟ. ನಮಗೆ ಸೂಚನೆ ಸಿಕ್ಕವರು ಕೆಲವು ಮಂದಿ. ಆ ಸೂಚನೆಯ ಪ್ರಕಾರ ನಮ್ಮ ಹಿರಿಯ ಸದಸ್ಯರನ್ನು ಗೌರವಿಸುವಂತಹ, ಅಭಿನಂದಿಸುವಂತಹ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಅಲ್ಲಿ ಕಮಲಾಕ್ಷ ಶೆಟ್ಟಿ ಬರ್ತಾ ಇದ್ದಾರೆ. 1950ರಲ್ಲಿ ಮಂದಿರ ಆರಂಭವಾದಾಗ ಸೋಮಣ್ಣ ಪೂಜಾರಿಯವರು ಕೊಟ್ಟ ಒಂದು ಸ್ಥಳ ಜಾಗ, ಹಂಚಿನ ಒಂದು ಸಣ್ಣ ಮನೆ ಇರುವಂತಹ ಒಂದು ಪ್ರಾಂಗಣದಲ್ಲಿ ಶ್ರೀರಾಮ ಭಜನಾ ಮಂದಿರ ಆರಂಭವಾಗಿತ್ತು. ಆಗಿನ ಕಾಲಘಟ್ಟದಲ್ಲಿ ಅವರ ಪರಿಶ್ರಮ, ಅವರಂತಹ ಸೋಮಣ್ಣ ಪೂಜಾರಿಯವರಂತಹ ಅದೆಷ್ಟೋ ಕೊಡುಗೆಗಳು ಕೊಟ್ಟಂತಹ ಮಹನೀಯರ ದಾನ, ಪರಿಶ್ರಮ, ಅದನ್ನೆಲ್ಲವನ್ನು ಎಣಿಸುವಾಗ ಮಂದಿರ ಕಾಲಕ್ಕೆ ಹಂತ ಹಂತವಾಗಿ ಏರಿಕೊಂಡು ಬಂದಿದೆ, ಅಭಿವೃದ್ಧಿಕೊಂಡು ಬಂದಿದೆ. ಪದ್ಮನಾಭ ಪಿಲಾರ್ರವರ ಕಾಲಘಟ್ಟದಲ್ಲಿ 50ನೇ ವರ್ಷದ ಸಂಭ್ರಮಾಚರಣೆ ನಡೆಸಿದೆ. ಇವರೆಲ್ಲ ಹಿರಿಯರು, ಈಗ ನಾನು ಹೇಳಿದಂತಹ ಹಿರಿಯರು ಶ್ರೀಯುತ ಕೋಟ್ಯಪ್ಪ ವೆಂಕಹಿತ್ಲು, ರಮೇಶ್ ಚೆಮ್ಮುಗುಡ್ಡೆ, ನಾಗೇಶ್ ದ್ವಾರಕಾ ನಗರ, ಜಯಂತ್ ಪರಿಯತ್ತೂರು, ತಾರನಾಥ ಗಟ್ಟಿ ಕುತ್ತಾರ್, ರಾಮಚಂದ್ರ ಗಟ್ಟಿ ಕೊಲ್ಯ, ವಸಂತ ಕನೀರ್ ತೋಟ, ಈಶ್ವರ್ ಕನೀರ್ ತೋಟ, ಭುಜಂಗ ಸೋಮೇಶ್ವರ, ಕಮಲಾಕ್ಷ ಶೆಟ್ಟಿ, ಮಾಧವ ಕುಂದರ್, ಇವರೆಲ್ಲ ಅತ್ಯಂತ ಹಿರಿಯರಾಗಿ ಈ ಒಂದು ಮಂದಿರಕ್ಕೆ ಸೇವೆ ಸಲ್ಲಿಸಿದವರು.
ಅವರವರ ಕಾಲಘಟ್ಟದಲ್ಲಿ ಅವರವರ ಕೊಡುಗೆಯನ್ನು ನೀಡಿದವರು, ಅವರವರ ಸೇವೆಯನ್ನು ಮಾಡಿದವರು. ಒಬ್ಬೊಬ್ಬರ ಸೇವೆಯು ಅದು ಶ್ರೀರಾಮನಿಗೆ ಸಂದಂತಹ ಸೇವೆ. ಶ್ರೀರಾಮಚಂದ್ರಮ ಸೇತುವೆಯನ್ನು ಕಟ್ಟಿದಾಗ ಅಳಿಲು ಕೂಡ ತನ್ನಿಂದಾದ ಸೇವೆಯನ್ನು ಮಾಡಿ ಅಳಿಲ ಸೇವೆ ಅಂತ ಕರೆಸಿಕೊಂಡಿತ್ತು. ಅಂತಹ ಅಳಿಲ ಸೇವೆ, ದೊಡ್ಡ ದೊಡ್ಡ ಸೇವೆಯನ್ನು ಮಾಡಿದಂತಹ ಮಹನೀಯರು ತುಂಬ ಮಂದಿ. ಅದರಲ್ಲಿ ಪ್ರತಿನಿಧಿಕವಾಗಿ ನಾವು 10 ಮಂದಿಯನ್ನು ಈಗ ವೇದಿಕೆಯಲ್ಲಿ ಕುಳ್ಳಿರಿಸಿ ಅಭಿನಂದಿಸ್ತಾ ಇದ್ದೇವೆ. ಅವರ ಕೊಡುಗೆಗಾಗಿ, ಅವರು ಮಾಡಿದ ಸೇವೆಗಾಗಿ ನಾವು ಮಾಡಬೇಕಾದದಿಷ್ಟೇ. ನಾವು ಒಂದು ಸಣ್ಣ ಅಭಿನಂದನೆಯಿಂದ ಅವರನ್ನು ಗೌರವಿಸುವಂತಹ ಕೆಲಸವನ್ನು ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. ಎದುರು ಕುಳಿತಂತಹ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಜೋರಾದ ಕರತಾಡನದೊಂದಿಗೆ ಈ 10 ಮಂದಿಯನ್ನು ಅಭಿನಂದಿಸಬೇಕು. ಕರತಾಡನ ಮುಗಿಲು ಮುಟ್ಟಿ ಬರಬೇಕು. ನಾವೆಲ್ಲ ಅಮೃತ ಮಹೋತ್ಸವದ ಸಂಭ್ರಮವನ್ನು ಕಾಣಬೇಕಿದ್ರೆ ಇಂತಹ ಮಹನೀಯರ ಸೇವೆ ಅದು ಯೋಗ ಭಾಗ್ಯವಾಗಿ ಕೂಡಿ ಬಂದು ನಮಗೆ ಅವರನ್ನು ಅಭಿನಂದಿಸುವ ಒಂದು ಯೋಗವನ್ನು ಶ್ರೀರಾಮದೇವರು ಕರುಣಿಸಿದ್ದಾರೆ. ಅಂತಹ ಯೋಗ ಭಾಗ್ಯಕ್ಕಾಗಿ ನಾವು ಆ ದೇವರಿಗೆ ಋಣವನ್ನು ಸಂಧಿಸುತ್ತಾ ಇಂತಹ ಹಿರಿಯರ ಸೇವೆ ಅದು ನಮಗೆ ಸದಾ ಸ್ಫೂರ್ತಿ, ಸದಾ ಮಾರ್ಗದರ್ಶಕವಾಗಿರಲಿ ಎನ್ನುವಂತಹ ಒಂದು ಕೇಳಿಕೆಯೊಂದಿಗೆ ಮುಂದಿನ ಪೀಳಿಗೆಯವರಾಗಿ ನಾವೆಲ್ಲ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆ ಸೇವೆ, ಈ ಹಿರಿಯರ ಸೇವೆಗೆ ಸಮವಾಗಿ ಶ್ರೀರಾಮಚಂದ್ರ ದೇವರು, ಸೀತಾಮಾತೆ, ಲಕ್ಷ್ಮಣ, ಆಂಜನೇಯ ಸಹಿತನಾಗಿ ವಿರಾಜಮಾನನಾಗಿರುವಂತಹ ಶ್ರೀರಾಮ ಭಜನಾ ಮಂದಿರದಲ್ಲಿ ನಮಗೆಲ್ಲರಿಗೂ ನಿತ್ಯ ನಿರಂತರ ಅನುಗ್ರಹಿಸಲಿ. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ. ಎಲ್ಲರಿಗೂ ಅವರವರ ಇಷ್ಟಾರ್ಥವನ್ನು ಕರುಣಿಸಲಿ ಎನ್ನುವಂತಹ ಕೇಳಿಕೆಯೊಂದಿಗೆ ವೇದಿಕೆಯಲ್ಲಿರುವಂತಹ ಪ್ರಾತಿನಿಧಿಕ ಹಿರಿಯ 10 ಮಂದಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ನಮ್ಮ ಮುಂದೆ ಕುಳಿತಂತಹ ಹಿರಿಯ ಸದಸ್ಯರು, ಅದರಲ್ಲೂ ವಿಶೇಷವಾಗಿ ಮಹಿಳಾ ಸದಸ್ಯರು ಶ್ರೀರಾಮ ಭಜನಾ ಮಂದಿರದ ಅಭಿವೃದ್ಧಿಗಾಗಿ ಅನೇಕ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ, ನಿರಂತರವಾಗಿ ಸೇವೆ ಮಾಡುತ್ತಾ ಇದ್ದಾರೆ. ವಾದಂತಹ ಸ್ಫೂರ್ತಿಯ ಚಿಲುಮೆಯಾಗಲಿ, ಅವರ ಒಂದು ಸ್ಫೂರ್ತಿಯ ಕೆಲಸ, ಅವರ ತ್ಯಾಗ, ಪರಿಶ್ರಮ, ಶಿಕ್ಷಣ ಇಲಾಖೆಯಿಂದ ಪಡೆದಂತಹ ಅದೆಷ್ಟೋ ಸಾಧನೆಗಳನ್ನು ಮಾಡಿದಂತಹ ಶ್ರೀಮತಿ ಮಂಜುಳಾ ಟೀಚರ್ ಅವರಿದ್ದಾರೆ. ಅವರ ಪರಿಶ್ರಮಕ್ಕಾಗಿ ಅದೆಷ್ಟೋ ಪ್ರಶಸ್ತಿಗಳು, ಕಳೆದ ವರ್ಷ ವಿದ್ಯಾರತ್ನ ಎನ್ನುವಂತಹ ಪ್ರಶಸ್ತಿ ಕೂಡ ಅವರಿಗೆ ಶಿಕ್ಷಣ ಇಲಾಖೆ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ನೆರೆದಂತಹ ಎಲ್ಲರೂ ಜೋರಾದ ಕರತಾಡನದೊಂದಿಗೆ ನಿಖಲ ತಾಟಿದ ಶಬ್ದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ನಮ್ಮೊಂದಿಗೆ ಇಷ್ಟು ಹೊತ್ತು ತಾಳ್ಮೆಯಿಂದ ಇದ್ದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದಂತಹ ನಮ್ಮ ಆತ್ಮೀಯರು, ಉದ್ಯಮಿಗಳು ಶ್ರೀಯುತ ಜಿತೇಂದ್ರ ಕೊಟ್ಟಾರಿಯವರು ಬಹಳ ಕಾಲದ ನಂತರ ಈ ಪರಿಸರಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಅವರ ಕುಟುಂಬದ ಮನೆಯಲ್ಲಿ ಕಾರ್ಯಕ್ರಮ ಇರುವುದರಿಂದ ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಯಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಇರುವವರೆಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ಪ್ರೀತಿಯವರು, ಆತ್ಮೀಯರು. ಇದೀಗ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ನಿಕಟಪೂರ್ವ ಅಧ್ಯಕ್ಷರು, ನಮ್ಮ ಆತ್ಮೀಯರು ಶ್ರೀಯುತ ಸಂತೋಷ್ ಕುಮಾರ್ ರೈ ಪೋಳಿಯಾರ್ ಇದೀಗ ನಮ್ಮನ್ನು ಉದ್ದೇಶಿಸಿ ಸಂದೇಶದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ಮಾಗನಿದ ದೇವರೇನಂಚಿನ ಸೋಮನಾಥ ದೇವರೇನ ಚರಣ ಪಾದ ಕಮಲಾರವಿಂದಗ ಅಡ್ಡ ಬೊರೊಂದು ನಮ್ಮೊಂದು ಬತ್ತಿನಂಚಿನ ಮಾತಾ ದೈವ ದೇವರಿಗಳ ಸಾಷ್ಟಾಂಗ ಅಡ್ಡ ಬೊರೊಂದು ಶ್ರೀರಾಮ ದೇವರನ ಈ ಭಜನಾ ಮಂದಿರದ
75ನೇ ವರ್ಷದ ಭಾರಿ ಶೋಕದ ಭಾರಿ ಪೊರ್ಲುದ ಭಾರಿ ಭಕ್ತಿದ ಈ ಕಾರ್ಯಕ್ರಮವನ್ನು ತೂತಾನಗನೆ ಏರಿಯಾಗಳ ಉಡಲ್ ದಿಂಜಿದು ಬರಡು. ಈ ಕಾರ್ಯಕ್ರಮವನ್ನು ಈತೊಂಜಿ ಪೊರ್ಲುಡು ಈತೊಂಜಿ ಸೋಕುಡು ಜಾತಿ ಮತ ಭೇದ ಇಜ್ಜಂದೆ ಶ್ರೀಮಂತ ಬಡತನ ಅಂತರ ಇಜ್ಜಂದೆ ನಮ್ಮಾತ ರಾಮದೇವರನ ಭಕ್ತರೇ ಪನ್ಪುನ ಲೆಕ್ಕಾಚಾರಡು ಭಾರಿ ಶೋಕುಡು ಆ ಸಮಿತಿದಾಗಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ವೇದಿಕೆಡು ಒರಿಯರ್ದುವರಿ ಘಟಾನುಘಟಿ ನಾಯಕರು ಉಳ್ಳೇರು ಮಲಮಲ್ಲ ನಾಯಕರು ಬೆತೆ ಬೆತೆ ಕೆಲಸರು ಪೋಣನಲ್ಲ ನಮ್ಮ ಜಿಲ್ಲೆದ ಅಧ್ಯಕ್ಷರೇ ಸತೀಶ್ ಕುಂಪಲ್ರು ನಮ್ಮೊಟ್ಟಿಗೆ ಉಳ್ಳೇರು. ಆಯ್ತ ಒಟ್ಟಿಗೆ ಕ್ಷೇತ್ರದ ಅಧ್ಯಕ್ಷರು ಜಗದೀಶ್ ಆಳ್ವೇರು ಉಳ್ಳೇರು. ನಮ್ಮ ನವೀನ್ ಚಂದ್ರ ಪೂಜಾರ್ಲು ಉಳ್ಳೇರು. ಆಯ್ತ ಒಟ್ಟಿಗೆ ರವೀಂದ್ರಣ್ಣೆ ಉಳ್ಳೇರು, ರವಿಶಂಕರಣ್ಣೆ ಉಳ್ಳೇರು, ಹರಿನಾಕ್ಷಿ ಟೀಚರ್ ಉಳ್ಳೇರು, ಈಶ್ವರಣ್ಣೆ ಉಳ್ಳೇರು, ಗೋಪಾಲಣ್ಣೆ ಉಳ್ಳೇರು. ಆಯ್ತೊಟ್ಟಿಗೆ ಸೂರಜಣ್ಣೆ ಉಳ್ಳೇರು, ಪ್ರೀತಮಣ್ಣೆ ಉಳ್ಳೇರು, ನಮ್ಮ ವಿಶ್ವದಣ್ಣೆ ಉಳ್ಳೇರು, ವಿಶೇಷವಾದ ಶಾರದ ಅಕ್ಕ ಉಳ್ಳೇರು. నేను మాత ఈత ಶೋಕುಡು ಈತ ಪೊರ್ಲುಡು 7 ದಿನದ ಕಾರ್ಯಕ್ರಮಕ್ಕೂ ಬೆತ ಬೆತ ಬಿನ್ನೆರೇನು ಮಾತೆರ ದೂರೊಡ್ದು ಕೈತಲ್ದಕ್ಲೆ ಮಾತೆರಲ್ಲೆತ್ತದೆ. ಈ ಕಾರ್ಯಕ್ರಮ ಯಶಸ್ವಿ ಆವುಡು ಬಂಡದೆ ಮಾತೆ ಒಟ್ಟಾದ ಒಂಜಾದ ಕೊಣಪಿನಂಚಿನ ಎನ್ನ ಅತ್ಯಂತ ಆತ್ಮೀಯ ಮಿತ್ರರೆಲ್ಲ ಮಾತೆರಲ್ಲ ಒಂಜಿ ಪ್ರೀತಿದಾರ ಪ್ರಶಾಂತ್ ಗಟ್ಟಿಯಾಲು ನಮ್ಮೊಟ್ಟಿಗೆ ಉಳ್ಳೇರು. ಹಿರಿಯಕ್ಲೇನು ಮಾತ ಸನ್ಮಾನ ಮಂತಾರೆ. ಆ ಸನ್ಮಾನ ಮನ್ಪುನಾಗ ಅಕ್ಲೇನ ಮೋನಿಡು ಬತ್ತಿನಂಚಿನ ತಿಳಿಕೆ ಅಕ್ಲೇನ ಹೃದಯದ ಉಲೈಡು ಬತ್ತಿನಂಚಿನ ಪ್ರೀತಿ ಐಡ್ದು ಮಲ್ಲ ಸೊತ್ತು ಬೇತ ದಾಲಜ್ಜಿ ರಾಮ ಭಜನಾ ಮಂದಿರದ 75ನೇ ವರ್ಷ ಆತಂದ ಆ ಹಿರಿಯಕ್ಲೇಗೆ ಮಂತನಂಚಿನ ಸನ್ಮಾನ ಅವು ಸಾರ್ಥಕ. ಅಯೋಧ್ಯೆ ಶ್ರೀರಾಮ ಮಂದಿರ ಅನ್ನಕ ನಮ್ಮ ಏತು ಖುಷಿ ಪಡೆತನ ಏತ ಸಾವಿರ ಲಕ್ಷ ಜನ ಆ ಅಯೋಧ್ಯದ ಶ್ರೀರಾಮ ಮಂದಿರ ಅವರು ಬಂದದ ಪ್ರಾಣಾರ್ಪಣೆ ಮಂತಿದಾರ. ಅಂಚನೆ ಈ ರಾಮ ಭಜನಾ ಮಂದಿರಗಳ ಹೋರಾಟ 75 ವರ್ಷದಿಂದ ನಿರಂತರವಾದ ಈ ಭಜನಾ ಮಂದಿರ ಒರಿಯೋಡು ಈ ಭಜನಾ ಮಂದಿರ ಬಾಕಿದಾಗಲೇ ಮಾದರಿ ಅವರು ಈ ಭಜನಾ ಮಂದಿರಕ್ಕೂ ವಿಶೇಷವಾದ ಶಕ್ತಿ ಬರೋಡು ಪಂಡದೆ ತನ್ನನ್ನು ತಾನು ಅರ್ಪಣೆ ಮಂತಿದ ಆ ಹಿರಿಯಕ್ಲೇನು ಪೂರ ನೆನವರಿಕೆ ಮಂತದ ನಂಜಿನ ಇತ್ಯದ ಜವನಿಯರೇನು ಅಭಿನಂದನೆ ಮಾಡ್ಕೊಡು. ಇತ್ಯದ ಜವನಿಯರ ಅಭಿನಂದನೆ ಮಾಡ್ಕೊಡು. ಯಾನು ಭಜನಾ ಮಂದಿರ ಬಣ್ಣಗ ಒಂಜಿ 10 ಭದ್ರಾಡ ಜವನಿಯರ ಮೋನಿರ ಇತ್ತನಂಚಿನ ಖುಷಿನ ತೂನಗ ಅಕ್ಲೆ ಎಂಗ್ಲೇನು ಬತ್ತಿನಕ್ಲೇನ ಎದ್ಕೊಂಡ ರೀತಿನ ತೂನಗ ಶ್ರೀರಾಮ ದೇವರೇ ಅಕ್ಲೆಗೆ ನಿರಂತರವಾದ ಆಶೀರ್ವಾದ ಉಂಡು. ಈ ರಾಮ ಭಜನಾ ಮಂದಿರಗೂ ಯಾನದಾಲ ಸುರು ಬರ್ಪುಣಿ 10 ಹಲವು ವರ್ಷಗಳು ನಿರಂತರವಾದ ಮೂಲ ನಡಪುನಂಚಿನ ಬೇತೆ ಬೇತೆ ಕಾರ್ಯಕ್ರಮ ಎಕ್ಕ ಭಜನಾ ದೀಪು ಬೇತೆ ಬೇತೆ ಭಜನಾ ಕಾರ್ಯಕ್ರಮ ದೀಪು ಬೇತೆ ಬೇತೆ ಅಕ್ಲೆನ ಸ್ಪೋರ್ಟ್ಸ್ ಆದೀಪು ಮಾತಾ ಕಾರ್ಯಕ್ರಮ ಬಣ್ಣಗಲ ಈ ಜವನಿಯರನ ಒಗ್ಗಟ್ಟನ್ನು ತೂದು ಖುಷಿ ಆದಿತ್ತಂಡೆ. ಹಿಂದೂ ಸಂಸ್ಕಾರದಾದ ಪಣ್ಣನ ಮಾತೆರೆಲ್ಲ ಸ್ವೀಕಾರ ಮನ್ಪುನಂಚಿನ ಶಕ್ತಿ ಹಿಂದೂ ಸಮಾಜಕ್ಕೆ ಇಪ್ಪುನಿ. ಹಿಂದೂ ಸಮಾಜ ಇನಿಲ ಒರಿಯರ ಕಾರಣದಾದ ಮಣ್ಣನ ಆ ವಿಶಾಲವಾದ ಹೃದಯ ಎತ್ತಿ ನಡೆದವರ ಶ್ರೀರಾಮ ದೇವರನ ಮಂದಿರಲ ಅಯೋಧ್ಯೆ ಅವರು ಒಂದು ಶತಮಾನರು ಹೋರಾಟ ಮಂತದ್ದು ಅವು ನರೇಂದ್ರ ಮೋದಿಜಿನ ಮುಂದಾಲತ್ತರು ಅವು ಆನಗ ಕೋಟ್ಯಾಂತರ ಭಕ್ತರನ್ನ ಕನ್ನಡ ಆ ವಿಶೇಷವಾದ ಎಂಜಿನ ಪನ್ಪೇರು ಬಣ್ಣನ ಆನಂದ ಬಾಷ್ಪ ಈ ಭೂಮಿಗೆ ಬೂರ್ದಾನಗ ಆ ಭೂಮಿ ತಾಯಿಗೆ ಅತ್ಯಂತ ಖುಷಿ ಆನಗ ನೆಡ್ದು ಮಲ್ಲ ಇಡೀ ಭಾರತ ದೇಶದ ಚಿತ್ರಣನೇ ಬದಲಾದನಗ ನಮ್ಮ ಮೂಲ 75ನೇ ವರ್ಷದ ಈ ಶ್ರೀರಾಮ ಭಜನಾ ಮಂದಿರ ಈತೊಂಜಿ ಕಾರ್ಯಕ್ರಮ ಅನಗ ಊರ್ದಕ್ಲೆ ನಮ್ಮ ಮನಸ್ಸೆಂಚೆ ಪೋಡು ನಮ್ಮ ಆಲೋಚನೆ ಮನ್ಪೋಡು. 7 ದಿನ ಕಾರ್ಯಕ್ರಮ ದಿತ್ತಾರೆ ನಾನು ಎಲ್ಲಂಜಿ ಆ ಎಕ್ಕ ಭಜನೆ ಎಲ್ಲ ಉಂಡು ಪಂಡಿರನ್ನಡ. ಈ 7 ದಿನದ ಕಾರ್ಯಕ್ರಮ ಈತೊಂಜಿ ಸುಸೂತ್ರವಾದ ನಡಪೋಡು ನಾಡ ನಿಜವಾದ ತಾಳ್ಮೆದ ಅತ್ಯಂತ ಅವಶ್ಯಕತೆ ಆಯ್ತು. ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ದಿತ್ತಾರೆ. ಕೆಲವೊಂದು ಸಮಾಜ ಕ್ರೀಡೆಲೇನು ದೀಪಾರೆ ಇಂದು ಮಾತ ನಿಜವಾದ ಸಮಾಜಗೂ ಗೆಡ್ಡ ಸಂದೇಶ ಯಾನ್ ದಿಂಜ ಪಾತೆರ್ಯಾರು ಬೋಣ ಎಲ್ಲ ಕಾಂಡ ಮುಟ್ಟರ ಜವನಿಯರನ್ನ ಪಾತೆರ್ಯಾರುಂಡು ಈ ಭಜನಾ ಮಂದಿರದ ಪಾತೆರ್ಯಾರುಂಡು ಆಂಡ ಒರಿಯರ್ದು ಒರಿ ಮಲಮಲ್ಲ ವಾಗ್ಮೇಲೆ ಈ ವೇದಿಕೆ ರೀತಿ ನಡೆದವರ ನಾನೊಂಜಿ ಸತಿ ಅವಕಾಶ ಕೊಡ ಅರ್ಧ ಗಂಟೆ ಪಾತೆರ್ವೆ ದಾದ ಬಣ್ಣ ನಡ ಶಿವದೂತ ಗುಲಿಗನ ನಾಟಕ ತುಯ್ಯರನ್ನು ನಿಕ್ಲೆಗೆ ನಿಜವಾದ ಶಿವದೂತ ಗುಲಿಗನ ನಾಟಕಗೂ ಈ ಮೈದಾನ ಯಾರಂದು ಆ ನಾಟಕ ಹೊರ ತುಣ್ದಾಂಡ ಪಿರ ತೂವೊಡುಂದ ಆಪುಂಡು ಶಿವದೇವರನ ಕಾರ್ಣಿಕ ಗುಲಿಗನ ಕಾರ್ಣಿಕ ಮಾತೆಲ್ಲ ಆರು ತೋಜಾದ ಕೊರ್ಪೇರು ಶ್ರೀರಾಮ ಭಜನಾ ಮಂದಿರ ನಂಗೆ ಮಾತೆರೆಗಳ ಶಕ್ತಿ ಕೊರಡು ನಂಗೆ ಮಾತೆರೆಗಳ ಒಟ್ಟಾದು ಒಂಜಪ್ಪೆ ಜೋಕ್ಲೆ ಲೆಕ್ಕನೆ ಇಪ್ಪುನಂಚಿನ ಆ ಆಶೀರ್ವಾದ ಕೊರಡು ಶ್ರೀರಾಮ ಭಜನಾ ಮಂದಿರದ ಶ್ರೀರಾಮ ಆಯ್ತ
ಶ್ರೀರಾಮ ಫ್ರೆಂಡ್ ಸರ್ಕಲ್ ದಾಖಲೆನ ಐತ ಒಟ್ಟಿಗೆ ಮಹಿಳಾ ಮಂಡಲ ದಾಖಲೆಗೆ ಮಾತೆಲ್ಲ ಶ್ರೀರಾಮ ದೇವರು ಆ ಹನುಮಾನ ದೇವರು ನಾನಾತ್ ಶಕ್ತಿ ಕೊರಡು ನಾನಾತ್ ಒಟ್ಟಾದು ಒಂಜಪ್ಪೆ ಜೋಕ್ಲೆಗೆಲ್ಲ ಇಪ್ಪುನಂಜಿನ ಆಶೀರ್ವಾದ ಮನ್ಪಾಡು ಪಂಡದು ಪಾತೆರೆ ಅವಕಾಶ ಮಂತ ಕೊಡ್ತೇನೆ ನಿಕ್ಲೆ ಪೂರೆಲ್ಲ ಉಡಾಲ್ ದಿಂಜಿನ ಸೊಲ್ಮೇಲೆ ಸಂದಾತು ವಿಶೇಷವಾದ ಕಾರ್ಯಕ್ರಮವನ್ನು ನಿರೂಪಣೆ ಮನ್ಪನ ಶೆಟ್ರಿಗೆ ವಿಶೇಷವಾದ ಅಭಿನಂದನೆ ಕೊರಂದು ಎನ್ನ ಪಾತೆರೆ ಉಂಟವೆ. ಜೈ ಹಿಂದ್ ಜೈ ಕರ್ನಾಟಕ. ಬಾರಿ ಪೊರ್ಲುಡು ನಮ್ಮ ಕಾರ್ಯಕ್ರಮಗೂ ಮೆಚ್ಚುಗೆಯನ್ನು ಸೂಚಿಸಾದ ಪ್ರೋತ್ಸಾಹದ ಪಾತ್ರ ಬಂಡಿರು ಏಪಲ ನಮ್ಮ ಲೆಪ್ಪುನಗ ಬರ್ಪುನಾರು ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸಂತೋಷ್ ಅಣ್ಣೆ ಅರ್ನ ಎಡ್ಡೆ ಮದಿಪುಗು ಸೊಲ್ಮೆ ಸಂದ ಒಂದು ನಮ್ಮೊಟ್ಟಿಗೆ ಮಲ್ಲ ಬಿನ್ನೆರಾದ ಶ್ರೀಯುತ ಜಗದೀಶ್ ಆಳುವ ಕೊತ್ತ ಬೈಲುಲ್ಲೇರು ಹಿಡಿದು ಒಂಜಿ ಪಾತ್ರ ಪನೋಡು ಈತ ಸಂಭ್ರಮದ ಕಾರ್ಯಕ್ರಮ ಅವೇತೋ ನೂದೆರ್ದಲ ಹೆಚ್ಚ ಕಾರ್ಯಕರ್ತರು ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಮಹಿಳಾ ಮಂಡಳಿದ ಶ್ರೀರಾಮ ಭಜನಾ ಮಂದಿರದ ಕಾರ್ಯಕರ್ತರು ರಾತ್ರ ಪಗೆಲು ಬೆಂದದು ನಮ್ಮ ಇಡೀ ಕೊಲ್ಯದ ವಾತಾವರಣದ ಪರ್ಬದ ರೀತಿಯ ವಾತಾವರಣದ ಕಮ್ಮಂತದ್ದು ಇಡೀ ಊರಿಗೆ ತೋಜುನಂಚಿನ ಒಂಜಿ ಸಂಭ್ರಮದ ಆಚರಣೆ ಆದ್ಮಂತದೇರು ಅವೇತೋ ಕಾರ್ಯಕರ್ತರನ್ನ ಪರಿಶ್ರಮ ನೆತ್ತ ಪಿರೌಡುಂಡು ಅಕಲು ಪೂರ ಎದುರು ತೋಜೇರು ಪೂರ ಪಿರೌಡು ಬೆನ್ಪುನ ಅಕಲು ಅಂಚಿತಿನ ಬೆನ್ಪುನ ಮಲ್ಲ ಪಡೆನೆ ಈ ಶ್ರೀರಾಮ ಮಂದಿರ ಭಜನಾ ಮಂದಿರ ಫ್ರೆಂಡ್ ಸರ್ಕಲ್ ಮಹಿಳಾ ಮಂಡಳ ಉಂಡು ಪಂಡೊಂದು ಈತೆ ನಮ್ಮೊಟ್ಟಿಗೆ ಮಲ್ಲ ಬಿನ್ನೆರಾದು ಪುನಂಚಿನ ಶ್ರೀಯುತ ಜಗದೀಶ್ ಆಳುವ ಕುವೆತ್ತ ಬೈಲ್ ನಮ್ಮ BJP ಮಂಡಲಾಧ್ಯಕ್ಷರು ನಮ್ಮನ್ನು ಉದ್ದೇಶಿಸಾದ ರಡ್ಡು ಸಂದೇಶದ ಪಾತ್ರ ಪನಡು ಪಡೆದು ಕೇನೊಂದುಲ್ಲೆ. ಮಹಾಗಣಪತಿ ದೇವರನ್ನೇ ನೆನೆತೊಂದು ಗ್ರಾಮದ ಆರಾಧ್ಯ ದೇವರಾಯನ ಸೋಮನಾಥ ದೇವರಿಗೆ ಕೈ ಮುಗ್ಗಿದು ಕ್ಷೇತ್ರೋಡು ಆರಾಧನೆ ಮಲ್ತೊಂದು ಬತ್ತನ ಚಿತ್ತನ ಶ್ರೀರಾಮ ದೇವರನ ಪಾದಗೂ ಅಡ್ಡ ಬುಡ್ದು ಇನ್ನಿತ ಈ ಸಭೆತ ಅಧ್ಯಕ್ಷತೆಯನ್ನು ವಹಿಸೊನ್ನಂಚಿನ ಎನ್ನ ಹಿರಿಯರೈನ ಸತೀಶ್ ಕುಂಪಲ್ರೆ ಅಂಚನೆ ವೇದಿಕೆ ಹಿಡಿತನ ಪೂರ ಗಣ್ಯರೇ ವೇದಿಕೆದ ಎದುರು ಆಸೀನರಾದಿತ್ತನ ಸಜ್ಜನ ಬಂಧುಲೆ ಶ್ರದ್ಧೆದ ಅಪ್ಪೆಲ್ಲೆ ಜೋಕುಲೆ ಬಾರಿ ವಿಶಿಷ್ಟವಾಯಿನ ಕಾರ್ಯಕ್ರಮ. ನಮ್ಮ ಅಯೋಧ್ಯೆಡು ಶ್ರೀರಾಮ ದೇವರನ್ನ ಪ್ರತಿಷ್ಠೆ ಅಂಡ್ ಅಯೋಧ್ಯೆಗೆ ಮಾತೆರ್ಲ ಪೋತ ಇನಿ ಈ ಭಾಗೋಡು ನಮ್ಮ ಶ್ರೀರಾಮ ಮಂದಿರದ ಎದುರುಡೆ ಪೋನಾಗ ನಂಗೆ ನಿಜವಾದ ಆಯ್ತಾ ಮುಖಮಂಟಪ ಅನ್ನೋದುನಾಗ ನಂಗೆ ಅಯೋಧ್ಯದ ಶ್ರೀರಾಮ ದೇವರನ್ನ ಶ್ರೀರಾಮ ಮಂದಿರನು ತೂಯಿನಂಚಿನ ಒಂಜಿ ಅನುಭವ ನಂಗೆ ಆಪುಣೊಂದು ಪನ್ನಿರೆಯನ್ನು ಬಾರಿ ಖುಷಿ ಪಡೆಪೆ ಆತ ಪೊರ್ಲುದ ಮಂದಿರ ಇನಿ 75 ವರ್ಷನು ಆಚರಣೆ ಮಲ್ದೊಂದು ಬೈದನದು ಮಂಡ ನಂಗೆ ಮಾತೆರೆಗಳ ಬಾರಿ ಒಂಜಿ ಹೆಮ್ಮೆದ ವಿಷಯ. ಈ ರಾಮ ಮಂದಿರನೇ ನಮ್ಮ ಹೈವೇ ಮಲ್ಯಾನಾಗ ಆಯ್ತಾ ಎದುರುಡೊಂಜಿ 7 ಫೀಟ್ ದೆಪ್ಪಡೊಂದು ಬಣ್ಣಾಗ ನಮ್ಮ ಜಿಲ್ಲಾಧ್ಯಕ್ಷರೈನ ಸತೀಶ್ ಕುಂಬಲ್ರೆ ನಮ್ಮ ಸಂಸದರೈನ ನಳಿನ್ ಕುಮಾರ್ಡ ಬಾರಿ ಜೋರುಡು ಒಂಜಿ ಹೋರಾಟ ಮಲ್ತದ್ದು ಆ ಮಂದಿರದ 7 ಫೀಟ್ದ ಜಾಗೆಯನ್ನು ಒರಿಪೊಡೊಂದಾಂಡ ನಮ್ಮ ಸತೀಶ್ ಕುಂಬಲ್ರೇನ ಒಂಜಿ ಮಲ್ಲ ಕೊಡುಗೆ ಎಂದು ಬನ್ನಿರೆ ಇಂಕ ಬಾರಿ ಖುಷಿಯ ಒಂದುಂಡು. ಅಂಚನೆ ನಮ್ಮ ಈ ಶ್ರೀರಾಮ ಮಂದಿರಡೆ ನಡಪುಣಂಚಿನ ಧಾರ್ಮಿಕ ಚಟುವಟಿಕೆ ನಗರ ಭಜನೆ ನಿಜವಾದ ನಗರ ಭಜನೆ ಏಪಲ ಉಂತೆರಬಲ್ಲಿ ಆ ನಗರ ಭಜನೆ ಊರುಡು ಏಪಪುರ ಪೋಪುಂಡ ಐಟ ಆ ಊರುದ ಮಾರಿ ಪೋಪುಣ ಅನ್ಪುಣ ಬಾರಿ ಒಂಜಿ ಮಹತ್ವ ಉಂಡೈಕ್ ಅಂಚಾದ ಆ ನಗರ ಭಜನೆ ನನಾತ್ ಮಲ್ಲ ಮಟ್ಟದ ಆಪು ಲೆಕ್ಕ ಅಂಚನೆ ಈ ಊರುದ ಎಡ್ಡೆಡ್ಡೆ ಬೇಲೆ ಆಪುಣಂಜಿನ ಎಡ್ಡೆ ಸಂಸ್ಕಾರ ಕರ್ಪುಣಂಜಿನ ಬೇಲೆನೆ ಮಲ್ಪೋಡು ಅಂಚನೆ ರಾಮದೇವರನ ಬಗ್ಗೆ ಒಂಜಿ ಮಲ್ಲ ಜಿಜ್ಞಾಸೆ ಎನ್ನ ಆತ್ಮೀಯ ಮಿತ್ರನಗಳು ಒಂಜಿ 4 ಜನ ಇತ್ತೇರು ಎಂಗ್ಲು ಒಟ್ಟಿಗೆ ಎತ್ತ ಮಕ್ಕಳು ಬೇತ ಪಕ್ಷದಕ್ಕಳು ಯಾನೊಂಜಿ ಪಕ್ಷದಕ್ಕಳು ಅಕ್ಕಲು ಒಂಜಿ ಎಂಗ್ಲು ಕುಲ್ದು ಪಾತೆರ್ನಾಗ ಬಂಡೇರು ಶ್ರೀರಾಮ ದೇವರು ನಿಖಲ್ನ BJP ದಾರಂದು ನಿಖಲು ಪನೊಂದುಲ್ಲಾರೆ BJP ದಂದು ನಿಜವಾದ ಶ್ರೀರಾಮ ದೇವರು ಕೇವಲ BJPಗೆ ಸೀಮಿತ ಅತ್ತು ಇಡೀ ವಿಶ್ವಡೆ ಶ್ರೀರಾಮ ದೇವರೇನು ಆದರ್ಶವಾದ ವಿಶ್ವದ ಅಮೇರಿಕ ಆದಪ್ಪು ಅರಬ್ ಕಂಟ್ರೀಸ್ ಆದಪ್ಪು ಅತ್ತಂಡ ಒವ್ವೇ ಇಸ್ಲಾಮಿಕ್ ರಾಷ್ಟ್ರ ಆದಪ್ಪು ಇನಿ ಶ್ರೀರಾಮ ದೇವರು ಬಾರಿ ಮಲ್ಲ ಆದರ್ಶ ಅಂಡ ಇಡೀ ವಿಶ್ವರ್ದೆ ಪ್ರತಿ ಒಂಜಿ ಜಾತಿ ಮತ ತಗಲ್ಲ ಅಯೋಧ್ಯೆನ ಶ್ರೀರಾಮನ ಒಂಜಿ ಸನ್ನಿಧಿಗೆ ಬರ್ಪುನಂಜಿನ ಕಾಲ ಬೈದನೆ ಸುಮಾರು 80% ಮುಸ್ಲಿಮರು ಪುನಃ ಇಂಡೋನೇಷ್ಯಾಡಿ ಇನಿ ಅಕ್ಲ ದೇಶದ ಆದರ್ಶ ದೇವರಿಯರಿಂದ ಬಂಡ ಶ್ರೀರಾಮ ದೇವರಿಂದ ಅಕಲು ಇಡೀ ದೇಶನೇ ಒತ್ತೊಂದು ಬೈದನಂಜಿನ ಕಾಲ ಅಂಚಾದ ಶ್ರೀರಾಮ ದೇವರ ಕಾಲಿ ನಂಗೆ BJP ತಕ್ಲೆಗತ್ತು ಒಂದು ಮಾತ ಪಕ್ಷ ಜಾತಿ ಮತ ಭೇದ ಒವ್ವೆ ದೇಶ ಪಡು ಮಾತರೆಗಳ ಒಂಜಿ ಆದರ್ಶವಾಯಿನಂಚಿನ ದೇವರಿಂದ ಬನ್ನಿರ ನಂಗೆ ಬಾರಿ ಹೆಮ್ಮೆ ಒಂದುಂಡು ಅಂಚಿನ ಶ್ರೀರಾಮ ದೇವರೇನು ದುಮ್ಮದ ಹಿರಿಯಾಕಲು ಆ ಓಡ್ದ ಒಂಜಿ ಕಟ್ಟ ನೋಡೊಂದು ಮಲ್ತೆ ಪ್ರತಿಷ್ಠೆ ಮಲ್ತದ ಪೂಜೆ ಮಲ್ದೇರಿ ಇನಿ ಮಾತೆರ್ಲ ನಮ್ಮ ಇನ್ನು ಮುಂದುವರಿಸ ಒಂದು ಬರ್ತದೆ ಈತ
ಪೊರ್ಲುಡು ಆ ಶ್ರೀರಾಮ ಮಂದಿರೊಡಿನಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಹೂವಿನ ಪೂರ ಕೊರ್ಪುಣಂಜಿನ ಬೇಲೆನು ಮಲ್ತೊಂದುಂಡು ನನಾತ್ ನಮ್ಮ ಶ್ರೀರಾಮ ಮಂದಿರದ ನೆಟ್ಟು ನಮ್ಮ ಜೋಕ್ಲೆಗೆ ರಾಷ್ಟ್ರಭಕ್ತಿ ರಾಷ್ಟ್ರದ ಹಿತಾಸಕ್ತಿ ರಾಷ್ಟ್ರೀಯತೆನೆ ಒಂಜಿ ಕಲ್ಪವನಂಜಿನ ಮಲ್ಲ ಬೇಲೆನು ನಮ್ಮ ಮಾತೆಲ್ಲ ಮಲ್ಪುಗ ಅಂದ ಪನೊಂದು ಈ ಶ್ರೀರಾಮ ದೇವರನ ಮಂದಿರದಾದ ನಮ್ಮ ಸಮಾಜಗೂ ಒಂಜಿ ಭದ್ರ ಬುನಾದಿ ಅವಡಿ ಪನೊಂದು ಆ ದೇವರ ನಟ್ಟೊಂದು ನನಾತ್ ಎಡ್ಡೆ ಕಾರ್ಯಕ್ರಮ ಸಮಾಜಗೂ ಮಲ್ಪನಂಜಿನ ಬೇಲೆನು ಮಲ್ಪಡಂದು ಆ ಶ್ರೀರಾಮ ದೇವರ ಪ್ರಾರ್ಥನೆ ಮಲ್ತೊಂದು ಎನ್ನ ಎರಡ್ಡ ಪಾದರನು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಶ್ರೀರಾಮ್. ಪೊರ್ಲುಡು ಶ್ರೀರಾಮ ದೇವೇರು ಮಾತೆರೆಗಳ ಆದರ್ಶ ದೇವೇರು ಪಣ್ಣೊಂದು ಆ ಆದರ್ಶ ಸಂಸ್ಕೃತಿ ಮಾತೆರಡಲ ಒರಿಯಾಡು ಪನ್ಪಣಂಚಿನ ಸಂದೇಶ ಕೊರಿಯರು ನಮ್ಮ ಕುಡ್ಲ ಮಂಡಲ BJP ಅಧ್ಯಕ್ಷರು ಶ್ರೀಯುತ ಜಗದೀಶ್ ಕೋಯತ್ ಬೈಲಾರಿಗೆ ಸೊಲ್ಮೆ ಸಂದ ಒಂದು ಇತ್ತ ನಮ್ಮೊಟ್ಟಿಗುಳ್ಳರು ಆಮ್ ಆದ್ಮಿ ಪಕ್ಷದ ಕರ್ನಾಟಕ ರಾಜ್ಯಾಧ್ಯಕ್ಷರು ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರು ಶ್ರೀಯುತ ನವೀನ್ ಚಂದ್ರ ಪೂಜಾರಿ ಅರೆಡ್ದು ರಡ್ಡು ಪಾತೆರ. ಶ್ರೀರಾಮ ಭಜನ ಮಂದಿರ ಸೋಮೇಶ್ವರ ಕೊಲ್ಯ ಕೋಟೆಕಾರ್ 75ನೇ ವರ್ಷದ ಅಮೃತ ಮಹೋತ್ಸವ. ಹೆಚ್ಚಿನವರು ಇಲ್ಲಿರುವವರು ಯಾರು ಕೂಡ ಹೆಚ್ಚಿನವರು ಹುಟ್ಟಿರೋದಕ್ಕಿಂತ ಹಿಂದಿನ ಸಮಯದಲ್ಲಿ ಪ್ರಾರಂಭವಾದಂಥ ಒಂದು ಭಜನ ಮಂದಿರ ಯಶಸ್ವಿಯಾಗಿ 75ನೇ ವರ್ಷದ ಈ ಸುಸಂದರ್ಭದಲ್ಲಿ ನಾನು ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗಣ್ಯರೆಲ್ಲ ನೆರೆದಿದ್ದೀರಿ. ಮುಖ್ಯವಾಗಿ ನಮ್ಮ ಆತ್ಮೀಯರು ಸತೀಶ್ ಕುಂಪಾಲರವರಿದ್ದಾರೆ, ಸಂತೋಷ್ ಕುಮಾರ್ ರೈ ಬೋಳಿಯರ್ರವರಿದ್ದಾರೆ, ಮಂಡಲ ಅಧ್ಯಕ್ಷರು ಹಾಗೂ ಅನೇಕ ಎಲ್ಲ ಬಿಲ್ಲವ ಸಂಘದ ಅಧ್ಯಕ್ಷರಿದ್ದಾರೆ, ವಿಶ್ವತರು, ಎಲ್ಲರಿಗೂ ಎಲ್ಲ ಗಣ್ಯರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರನ್ನು ನಾನು ನಮಸ್ಕರಿಸುತ್ತಾ ಈ ಸಂಘದ ಎಲ್ಲ ಪದಾಧಿಕಾರಿಗಳು ನೆರೆದಿರತಕ್ಕಂತಹ ಎಲ್ಲ ನಮ್ಮ ಸದ್ಭಕ್ತ ಬಾಂಧವರಲ್ಲಿ ನಮಸ್ಕರಿಸ್ತಾ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ತಾಯಿಯವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಯಾವಾಗಲೂ, ಯಾರಿಗಾದರೂ ಸಾಧ್ಯವಾದರೆ ಉಪಕಾರವನ್ನು ಮಾಡು. ಉಪಕಾರವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾದರೆ ಉಪದ್ರವನ್ನಂತೂ ನೀನು ಮಾಡಬೇಡ. ಆ ಮಾತನ್ನು ನಾನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಟುಕೊಂಡಿದ್ದೇನೆ. ನನ್ನ ತಾಯಿಯವರು ಟೀಚರ್ ಆಗಿದ್ದರು, ಈಗ ನಮ್ಮೊಟ್ಟಿಗೆ ಅವರು ಇಲ್ಲ. ಇವತ್ತು ನಮ್ಮ ಬೃಹತ್ ಹಿಂದೂ ಸಮಾಜ ನಮ್ಮ ಸಮಾಜವನ್ನು ಗಟ್ಟಿ ಮಾಡುವತ್ತ ಆಲೋಚನೆ ಮಾಡುವುದರಲ್ಲಿ ಇಲ್ಲ. ಇನ್ನೊಬ್ಬರ ಬಗ್ಗೆ, ಬೇರೆ ಜಾತಿಯವರ ಅಥವಾ ಬೇರೆ ಮನೆಯವರ ನೆರೆಕರೆಯವರ ಇದರ ಬಗ್ಗೆ ನಾವು ಜಾಸ್ತಿ ಚಿಂತಿತರಾಗಿದ್ದೇವೆ ಎಂದು ನನ್ನ ಅನಿಸಿಕೆ. ನನಗೆ ಈ ಭಾಷಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಹೆದರಿಕೆ. ಯಾಕೆಂದರೆ ನಾನು ಹೇಳಿದ್ದನ್ನೆಲ್ಲ ನೀವು ಒಪ್ಪಿಕೊಳ್ತೀರಂತ ನಾನು ಯೋಚನೆ ಮಾಡೋದಿಲ್ಲ, ಒಪ್ಪಿಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಹೇಳುವಂಥದ್ದು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರಬೇಕು. ಅದನ್ನು ತಾನೇ ನಿಮಗೆ ನಾನು ಹೇಳಬಹುದು. ಅದನ್ನು ಬಿಟ್ಟು ನಾನದನ್ನು ಮಾಡದೆ ನಿಮಗೆ ಅದನ್ನು ಹೇಳುವುದಂದರೆ ಆ ಒಂದು ನೈತಿಕತೆ ನನ್ನಲ್ಲಿ ಇರಬೇಕು. ಆ ವಿಷಯವನ್ನು ವಿಷಯದಲ್ಲಿ ನನಗೆ ಸ್ವಲ್ಪ ಜಿಜ್ಞಾಸೆ. ನನಗೆ ಒಂದು ರಾಮಕೃಷ್ಣ ಪರಮಹಂಸರ ಒಂದು ಕತೆ ನೆನಪಾಗ್ತದೆ. ವೇದಿಕೆಯಲ್ಲಿ ಯಾರೋ ಹಿರಿಯರು ಹೇಳಿದ್ದನ್ನು ನಾನು ಕೇಳಿದ್ದೇನೆ, ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ರಾಮಕೃಷ್ಣ ಪರಮಹಂಸರ ಅವರ ಹತ್ತಿರ ತುಂಬ ಭಕ್ತರು ಬರ್ತಾಯಿದ್ರು.
ಭಕ್ತರು ತುಂಬ ಲೈನ್ಗಟ್ಟಲೆ ಭಕ್ತರು ಇರ್ತಿದ್ರು. ಬೆಳಿಗ್ಗೆ ಬಂದವರು ಕೆಲವೊಮ್ಮೆ ಸಾಯಂಕಾಲನೂ ಆಗ್ತಿತ್ತು. ಹಾಗೆ ಒಂದು ತಾಯಿ ಮತ್ತು ಮಗನನ್ನು ಕರ್ಕೊಂಡು ಬಂದಿತ್ತು. ಬೆಳಿಗ್ಗೆ ಬಂದವರು ಸ್ವಾಮೀಜಿಯವರನ್ನು ಭೇಟಿ ಮಾಡುವಾಗ ಸಂಜೆ ಆಗಿತ್ತು. ಸ್ವಾಮೀಜಿಯವರು ತಾಯಿ ಹತ್ರ, ಅಮ್ಮ ನಿನ್ನ ಸಮಸ್ಯೆಯನ್ನು ಹೇಳು ಅಂತ ಹೇಳಿದರು. ಸ್ವಾಮೀಜಿಯವರೇ, ನನ್ನ ಮಗ ದಿನ ಹೊಟ್ಟೆ ನೋವು ಅಂತ ಹೇಳ್ತಾನೆ. ದಿನ ಅವನಿಗೆ ಹೊಟ್ಟೆ ನೋವಿನ ಬಾಧೆ, ಅದಕ್ಕೆ ಏನು ಮಾಡಬೇಕು ಅಂತ. ಆಗ ಸ್ವಾಮೀಜಿಗಳು ಹೇಳ್ತಾರೆ, ಅವನು ಏನು ತಿಂತಾ ಇದ್ದಾನೆ? ಬೆಲ್ಲ ಏನಾದರೂ ತಿಂತಾ ಇದ್ದಾನಾ? ಹೌದು ಗುರುಗಳೇ, ಡೈಲಿ ದಿನಾಲೂ ಅವನು ಬೆಲ್ಲವನ್ನು ತಿಂತಾನೆ ಜಾಸ್ತಿಯಾಗಿ ಅಂತ. ಹಾಗಾದರೆ ನೀವು ಹೋಗಿ 1 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳಿದರು ಗುರುಗಳು, ಸ್ವಾಮೀಜಿಯವರು. ಆಗ ಈ ತಾಯಿಗೆ ಬಹಳ ನಿರಾಶೆ ಆಯಿತು. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನು ಇವರನ್ನು ಭೇಟಿ ಮಾಡಲು ಇಷ್ಟು ಕಾದರೂ ಕೂಡ ಇವರು ನನ್ನನ್ನು ಏನೂ ಪರಿಹಾರ ಹೇಳದೆ ಕಳಿಸಿಬಿಟ್ರಲ್ಲ ಅಂತ. ಅವರು ವಿಧಿ ಇಲ್ಲದೆ ಹೋದರು. 1 ತಿಂಗಳ ನಂತರ ಪುನಃ ಬಂದರು. ಪುನಃ ಬರುವಾಗ ಪುನಃ ಅದೇ ಥರ ಬೆಳಿಗ್ಗೆ ಲೈನಲ್ಲಿ ನಿಂತವರು ಸಾಯಂಕಾಲ ತನಕ ಆಗುವಾಗ ಸ್ವಾಮೀಜಿಯವರ ಭೇಟಿ ಆಗ್ತದೆ. ಏನಮ್ಮ, ಏನು ಬಂದದ್ದು ನೀನು ಅಂತ ಕೇಳಿದರು. ಆಗ ಪುನಃ ಅಮ್ಮ ಹೇಳಿತು, ನನ್ನ ಮಗನಿಗೆ ಹೊಟ್ಟೆ ನೋವು, ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹೊಟ್ಟೆ ನೋವು ಆಗ್ತಾ ಇದೆ ಅಂತ. 1 ತಿಂಗಳ ಹಿಂದೆನೂ ನಿಮ್ಮ ಹತ್ರ ಬಂದಿದ್ದೆ, ನೀವು ವಾಪಸ್ ಕಳಿಸಿದ್ರಿ. ಇವತ್ತು ಕೂಡ ಬರಲಿಕ್ಕೆ ಹೇಳಿದರೆ, ಹಾಗಾಗಿ ನಾನು ಬಂದಿದ್ದೇನೆ ಅಂತ. ಆಗ ಸ್ವಾಮೀಜಿಯವರು ಹೇಳ್ತಾರೆ, ನೋಡು ಮಗು, ಬೆಲ್ಲ ತಿನ್ನಬಾರ್ದು ನೀನು. ಬೆಲ್ಲ ತಿಂದರೆ ಅದು ಸಿಹಿ ಜಾಸ್ತಿಯಾಗಿ ಹುಳ ಜಾಸ್ತಿ ಆಗ್ತದೆ. ಹೊಟ್ಟೆಯಲ್ಲಿ ಹುಳ ಜಾಸ್ತಿ ಆದರೆ ಹೊಟ್ಟೆ ನೋವು ಆಗ್ತದೆ. ಇದಕ್ಕೆ ಇದೇ ಪರಿಹಾರ, ಹೋಗು ಅಂತ ಹೇಳಿದರು. ಆಗ ತಾಯಿಗೆ ಪುನಃ ಬಹಳ ಬೇಸರ ಆಯಿತು. ಯಾಕೆ ಗುರುಗಳೇ ನೀವು ಇಷ್ಟು ಮಾತನ್ನು ಹೇಳಲಿಕ್ಕೆ 1 ತಿಂಗಳು ಏಕೆ ತಗೊಂಡಿದ್ದೀರಿ? ಅದೇ ದಿನ ನಿಮಗೆ ಅದನ್ನು ಹೇಳ್ಬೋದಿತ್ತಲ್ಲ ಅಂತ ಹೇಳ್ತಾರೆ ತಾಯಿ. ಆಗ ಪರಮಹಂಸರು ಹೇಳ್ತಾರೆ, ಅಮ್ಮ, ನಾನು ನೀವು 1 ತಿಂಗಳ ಹಿಂದೆ ಬರುವಾಗ ನಾನು ಬೆಲ್ಲ ತಿಂತಾ ಇದ್ದೆ, ದಿನ ನಾನು ಬೆಲ್ಲ ತಿಂತಾ ಇದ್ದೆ. ಆ ಪರಿಹಾರವನ್ನು ನಿಮಗೆ ಹೇಳಲಿಕ್ಕೆ ನನಗೆ ನೈತಿಕತೆ ಇರಲಿಲ್ಲ. ಹಾಗಾಗಿ ಈ 1 ತಿಂಗಳೆಲ್ಲ ಬೆಲ್ಲ ತಿನ್ನುವ ಅಭ್ಯಾಸವನ್ನು ಬಿಟ್ಟುಬಿಟ್ಟೆ. ಈಗ ನಾನು ಬೆಲ್ಲವನ್ನು ತಿನ್ನುವುದಿಲ್ಲ. ಹಾಗಾಗಿ ನಿಮಗೆ ನಾನು ಈಗ ಆ ಬುದ್ಧಿವಾದವನ್ನು ಹೇಳ್ತಾ ಇದ್ದೇನೆ ಅಂತ ಪರಮಹಂಸರು ಹೇಳ್ತೇನೆ. ಈ ವಿಷಯವನ್ನು ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಯಾವತ್ತು ನಾವು ಇನ್ನೊಬ್ಬರಿಗೆ ನಾವು ಆದರ್ಶಪ್ರಾಯರಾಗಬೇಕು. ಇಂದಿನ ಪೀಳಿಗೆಯಲ್ಲಿ ನಾವು ನಮ್ಮ ಹಿಂದೂ ಸಮಾಜದಲ್ಲಿ ಅನೇಕ ಜಾತಿಗಳಿವೆ. ಹಿಂದಿನವರೆಲ್ಲ ಮಾಡಿ ಇಟ್ಟಿದ್ದಾರೆ. ಎಷ್ಟು ಒಳ್ಳೆಯ ಒಂದು ಸಂಸ್ಕೃತಿಯನ್ನು ನಮಗೆ ಕೊಟ್ಟಿದ್ದಾರೋ ಅಷ್ಟೇ ಒಂದು ಜನರಿಗೆ ಮುಂದೆ ಬಡಿದಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ, ಜಾತಿ ವ್ಯವಸ್ಥೆಯನ್ನು ಕೂಡ ಮಾಡಿಟ್ಟು ಹೋಗಿದ್ದಾರೆ. ಹಾಗಾದರೆ ಈ ಜಾತಿ ವ್ಯವಸ್ಥೆಯನ್ನು ತೊಲಗಿಸಬೇಕಾದ್ರೆ ಏನು ಮಾಡಬೇಕು? ಮೊದಲು ನಾವು ನಮ್ಮ ಹತ್ತಿರದವರನ್ನು, ನಮ್ಮ ನೆರೆಕೆರೆಯನ್ನು ಪ್ರೀತಿಸಿದ ನಮ್ಮ ಯುವ ಪೀಳಿಗೆಗೆ ಹೇಳಿಕೊಡಬೇಕು. ನಾವು ಅದನ್ನು ನಾವು ಮಾಡೋದನ್ನು ಬಿಟ್ಟು ನಾವೇ ಬೇಡ, ನಮ್ಮ ಮನೆಯಲ್ಲೇ ನಾವು ನೋಡ್ತೀವಿ. ಇವತ್ತು ನಮ್ಮ ಮನೆಯಲ್ಲಿ ಅತ್ತೆ ಮತ್ತು ಸೊಸೆಗೆ ಉತ್ತರ ದಕ್ಷಿಣ, ಇದನ್ನು ಹೇಗೆ ಸರಿ ಮಾಡಲಿಕ್ಕೆ ಸಾಧ್ಯತೆ ಇದೆ? ಹೆಚ್ಚಿನ ಮನೆಯಲ್ಲಿ ಈಗ ನಾವು ಒಂದು ಹೆಣ್ಣನ್ನು ನಮ್ಮ ಮನೆಗೆ ಕರೆದು ತಂದರೆ ಅವಳನ್ನು ತಾಯಿಯಾದವಳು, ಅತ್ತೆಯಾದವಳು ಮಗಳಂತೆ ನೋಡುವಂಥದ್ದು ನಮ್ಮ ಸಂಸ್ಕೃತಿ. ಆದರೆ ಒಂದು ವೈರಿಯನ್ನು ನೋಡತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಇದಕ್ಕೊಂದು ನನಗೆ ಕತೆ ನೆನಪಾಗ್ತಾ ಇದೆ. ಒಂದು ಸ್ವಾಮೀಜಿಗಳು ಇದರ ಬಗ್ಗೆ ಒಂದು ಚೆನ್ನಾಗಿ ಮಾತಾಡಿದರು. ಹೆಚ್ಚು ಮಾತಾಡೋದಿಲ್ಲ, ಆಗೊಂದು ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಯಾಕೆಂದರೆ ನಾನು ಒಂದು ಮಾತಾಡಿದ್ದು 2% ನಿಮ್ಮ ವಿಷಯವನ್ನು ಮನೆಗೆ ತೆಗೆದುಕೊಂಡ್ರೆ ನಾನು ಮಾತಾಡಿದ್ದಕ್ಕೆ ಸಾರ್ಥಕ ಅಂತ ಹೇಳ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ಒಂದು ಅತ್ತೆ ಮಗನಿಗೆ ಮದುವೆ ಮಾಡ್ತಾರೆ. ಬಹಳ ಒಳ್ಳೆಯ ಮಗ.
ಅಮ್ಮನಿಗೆ ಮಗ ಎಂದರೆ ಪ್ರೀತಿ, ಮಗನಿಗೆ ಅಮ್ಮ ಎಂದರೆ ಪ್ರೀತಿ. ಒಟ್ಟಿಗೆ ಅಷ್ಟು ಪ್ರೀತಿ ಮಾಡ್ತಾಯಿದ್ರು. ಮಗನಿಗೆ ಮದುವೆ ಆಯಿತು. ಮದುವೆ ಆದಮೇಲೆ ಮಗನ ಗಮನ ಸ್ವಲ್ಪ ಹೆಂಡತಿ ಕಡೆ ಹೋಯಿತು. ಹೆಚ್ಚಾಗಿ ಹೆಂಡತಿ ಒಟ್ಟಿಗೆ ರೂಮ್ನಲ್ಲಿ ಒಳಗೆ ಹೋಗಿ ಮಾತಾಡ್ತಾಯಿದ್ರು. ಅಷ್ಟರವರೆಗೆ ಒಂದು ಒಳ್ಳೆಯ ತಾಯಿಯಾಗಿದ್ದ ತಾಯಿಗೆ ಈ ಖಳನಾಯಕಿಯ ಒಂದು ಗುಣ ಬರ್ತದೆ. ಅಲ್ಲಿಗೆ ಶುರುವಾಗ್ತದೆ ಸೊಸೆಯನ್ನು ದ್ವೇಷ ಮಾಡಲಿಕ್ಕೆ. ಇದು ಎಲ್ಲಿಯವರೆಗೆ ಬೆಳೀತದೆ ಅಂದರೆ ಡೈಲಿ ಗಲಾಟೆ ಶುರುವಾಗ್ತದೆ. ಗಲಾಟೆಯಾಗಿ ಜೋರಾಗುವಾಗ ಮಗಳಿಗೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಟೆನ್ಷನ್ ಸ್ಟಾರ್ಟ್ ಆಗಿ ಲಾಸ್ಟಿಗೆ ಈ ಅತ್ತೆಯನ್ನು ಹೇಗಾದ್ರೂ ಮುಗಿಸಿ ಬಿಡಬೇಕು ಎನ್ನುವ ನಿರ್ಧಾರಕ್ಕೆ ಬರ್ತಾಳೆ ಅವಳು. ಇದನ್ನು ಗಂಡನ ಹತ್ರ ಹೇಳ್ತಾಳೆ. ಗಂಡ ಮೊದಲು ಒಪ್ಪದಿದ್ದರೂ ಕಡೆಗೆ ಅವನು ಕೂಡ ಹೆಂಡತಿಯ ಕಡೆಗೆ ಒಪ್ಪಿಕೊಳ್ಳಬೇಕಾದ ಪ್ರಮೇಯ ಬರ್ತದೆ, ಒಪ್ಪಿಕೊಳ್ತಾರೆ. ಹಾಗಾದರೆ ಕೊಲ್ಲುವುದಾದರೆ ಹೇಗೆ ಅತ್ತೆಯನ್ನು? ಒಂದು ಮಂತ್ರವಾದಿಯರು ಜ್ಯೋತಿಷ್ಯ ಹತ್ರ ಹೋಗ್ತಾರೆ. ಇವರ ನಂಬಿಕೊಂಡು ಬಂದಂಥ ಒಂದು ಜ್ಯೋತಿಷ್ಯ ಹತ್ರ ಹೋಗ್ತಾರೆ. ಜ್ಯೋತಿಷ್ಯ ಹತ್ರ ಹೋಗಿ ಈ ಸಮಸ್ಯೆಯನ್ನು ಹೇಳ್ತಾರೆ. ನನ್ನ ಅತ್ತೆಯವರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಇಡಲಿಕ್ಕೆ ಬಿಡೋದಿಲ್ಲ, ಹಾಗಾಗಿ ನಮ್ಮ ಅತ್ತೆಯನ್ನು ಮುಗಿಸಿ ಬಿಡಬೇಕು ಅಂತ. ಜ್ಯೋತಿಷ್ಯವರು ಆಯ್ತಮ್ಮ, ನಾವು ಇರೋದು ಅದಕ್ಕೋಸ್ಕರವಾಗಿ, ನಾನು ಒಂದು ಮದ್ದನ್ನು ಕೊಡ್ತೀನಿ, ಪುಡಿ. ಅದನ್ನು ನೀವು ಹಾಲಲ್ಲಿ ಹಾಕಿ ಡೈಲಿ ರಾತ್ರಿ 1 ತಿಂಗಳು ಅತ್ತೆಗೆ ಕೊಡಬೇಕು. 1 ತಿಂಗಳು ಕೂಡ ಅದು ಅಷ್ಟು ಪರಿಣಾಮವನ್ನು ಬೀರುವುದಿಲ್ಲ. ಕಡೆಯ ದಿನ ಅತ್ತೆ ಸತ್ತು ಹೋಗ್ತಾಳೆ. ಹಾಗಾಗಿ ಸಂಶಯ ಬರದಂತೆ ನೀನೇ ಈ ಪುಡಿಯನ್ನು ಹಾಲಿನಲ್ಲಿ ಕಲಸಿ ಕೊಡಬೇಕಮ್ಮ ಅಂತ ಹೇಳ್ತಾರೆ. ಹಾಗೆ 1 ಡಬ್ಬ ಪುಡಿಯನ್ನು ತಂದು ಮನೆಯಲ್ಲಿ ಮೊದಲ ದಿನ ಹಾಲಿಗೆ ಹಾಕಿ ಸೊಸೆ ತಾಯಿಗೆ ತನ್ನ ಕೋಣೆಗೆ ತಂದು ಕೊಡ್ತಾರೆ. ತಾಯಿಗೆ ಇದನ್ನು ನೋಡಿ ಕೋಪ ಬರ್ತದೆ, ಮುಟ್ಟೋದಿಲ್ಲ, ಅಲ್ಲಿ ಇಟ್ಟು ಹೋಗ್ತಾಳೆ. ಒಂದು 10 ನಿಮಿಷದ ಮೇಲೆ ತಾಯಿ ಅದನ್ನು ಕುಡಿತಾರೆ. ಯಾಕಂದರೆ ಕುಡಿಯದಿದ್ದರೆ ಹೊಟ್ಟೆಗೆ ಮತ್ತೆ ಯಾರು ಕೊಡ್ತಾರೆ? ಕರ್ಮ. ಕುಡಿತೇನೆ ಅಂತ ಕುಡಿದರು. ಮರುದಿವಸನ ತಂದು ಕೊಡ್ತಾಳೆ. ಕೊಟ್ಟಾಗ ಮರುದಿವಸನ ತಂದು ಕೊಟ್ಟ ಕೂಡಲೇ ತಾಯಿ ತೆಗೆದು ಕುಡಿತದೆ. ಹೀಗೆ ಹೋದಂತೆ 1 ವಾರ ಆಗುವಾಗ ತಾಯಿಗೆ ಮಗಳ ಮೇಲೆ, ಸೊಸೆಯ ಮೇಲೆ ಒಂದು ಅನುಕಂಪ, ಪ್ರೀತಿ ಬರ್ತದೆ. ಏನು ಇವಳು ಇಷ್ಟು ಕೋಪ ಇದ್ದವಳು ಒಮ್ಮೆ ನನಗೆ ದಿನ ಹಾಲು ತಂದು ಕೊಡ್ತಾಳಲ್ಲ. ಆಗ ಇವರ ಕೈ ಅವಳ ತಲೆಯ ಮೇಲೆ ಹೋಗ್ತದೆ. ಇದೇ ಬೆಳೆದು ಅಂದರೆ ಇವರ ಒಂದು ಬಾಂಧವ್ಯ ತಾಯಿ ಮಗಳಿಗಿಂತಲೂ ಒಳ್ಳೆಯದಾಗಿ ಬೆಳೀತದೆ. 28 ದಿವಸ ಆಗುವಾಗ ಇವಳಿಗೆ ನಡುಕ ಶುರುವಾಗ್ತದೆ. ಇಂಥ ಒಳ್ಳೆ ತಾಯಿಗೆ ನಾನು ವಿಷವನ್ನು ಬೆರೆಸಿಕೊಟ್ಟಿದ್ದೇನಲ್ಲ, ಈಗ 2 ದಿವಸದಲ್ಲಿ ಹೆಂಗಸು ಸಾಯ್ತಾ ಇದೆ, ನನ್ನ ತಾಯಿ ಸಾಯ್ತಾ ಇದ್ದಾಳೆ, ನಾವು ಯಾವ ಜನ್ಮಕ್ಕೆ ಹೋಗುವುದು, ಯಾವ ನರಕಕ್ಕೆ ನಾವು ಹೋದರೂ ಕೂಡ ನಮಗೆ ಜಾಗ ಸಿಗಲಿಕ್ಕೆ ಇಲ್ಲ ಎಂದು ಗಂಡನನ್ನು ಕರ್ಕೊಂಡು ಸೀದಾ ಜ್ಯೋತಿಷ್ಯ ಹತ್ರ ಹೋಗ್ತಾರೆ. ಜ್ಯೋತಿಷ್ಯ ಅವರೇ, ಏನಾದರೂ ಮಾಡಿ ನನ್ನ ತಾಯಿಯನ್ನು ಬದುಕಿಸಿಕೊಡಿ, ಅವರಿಗೆ ಬದುಕಿಸುವಂಥ ಒಂದು ಮದ್ದನ್ನು ಕೊಡಿ ಅಂತ. ಜ್ಯೋತಿಷ್ಯವ್ರು ನಗ್ತಾ ಹೇಳ್ತಾರೆ, ನಾನು ನಿಮಗೆ ಕೊಟ್ಟದ್ದು ಹಾರ್ಲಿಕ್ಸ್ ಅಮ್ಮ, ಹಾರ್ಲಿಕ್ಸ್ ಕೊಟ್ಟದ್ದು ನಾವು. ಹಾಗಾಗಿ ತಾಯಿ ಈಗ ಸುದೃಢವಾಗಿರ್ತಾರೆ. ಮನೆಗೆ ಹೋಗಿ ಟೆನ್ಷನ್ ಮಾಡಬೇಡಿ, ಇಂಥ ಸಣ್ಣ ವಿಷಯಗಳನ್ನು ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಬಾಂಧವ್ಯದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅಂತ. ನಾವು ಮಾತೆಯಂದ್ರಿಗೂ ಇಲ್ಲಿ ಕೂಡ ಇದೇ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಮಾಡಿಕೊಂಡಿದ್ದರೆ ಮಕ್ಕಳು ಕೂಡ ಅದನ್ನೇ ಕಲಿತಾರೆ. ಇವತ್ತಿನ ಸೊಸೆ ನಾಳೆಗೆ ಅತ್ತೆನೇ. ಹಾಗಾಗಿ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕೆಂದರೆ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಸಂಸ್ಕೃತಿಯನ್ನು ಬೆಳೆಸಬೇಕು. ಮಕ್ಕಳಿಗೆ ನಾವು ಮನೆ ಬದಲ ಪಾಠಶಾಲೆ ಅಂತ ಹೇಳುವಾಗ ಮಕ್ಕಳಿಗೆ ನಾವು ಏನು ಪ್ರೇರಣೆ ಆಗಬೇಕು? ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಬೋಧನೆಯನ್ನು ಕಲಿಸಬೇಕು. ಬೋಧನೆ ಅಂದರೆ ಶಾಲೆ ಬೋಧನೆ ಅಲ್ಲ, ಮನೆಯಲ್ಲಿ ಸಂಸ್ಕಾರ ಕಲಿಸುವಂಥದ್ದು ಬೋಧನೆ. ಹೋದ ವರ್ಷವೂ ನಾನು ಇಲ್ಲಿ ಶಬರಿಮಲೆಯ ಮಾಲೆ ಹಾಕುವ ಸಂದರ್ಭದಲ್ಲಿ ಬಂದಿದ್ದೆ. ಹಾಗೆ ವಿಶ್ವತ್ರವರು ನನಗೆ ಈ ಸಲ ಬರಬೇಕಂತ ಹೇಳಿದರು.
ಇನ್ನು ನಾಟಕ ಇರುವುದರಿಂದಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮಾತಾಡೋದಾದರೆ ಕೆಲವೊಂದು ವಿಷಯಗಳು ಇದೆ. ನಮ್ಮ ಹಿಂದೂ ಸಮಾಜದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಇನ್ನಷ್ಟು ಮಾತಾಡ್ಬೋದು. ಆದರೆ ನಮ್ಮ ಸಮಯದ ಗಮನವನ್ನು ಇಟ್ಕೊಂಡು ನಾನು ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ನಾನು ಹೇಳಿದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವು ಬೇಸರ ಮಾಡಬಾರ್ದು. ಆದರೆ ಈ ಮಾತನ್ನು ಮಾತ್ರ ನೀವು ಮನೆಯಲ್ಲಿ ಅಳವಡಿಸಿದರೆ ನಮ್ಮ ಮಾತಿಗೆ ಒಂದು ಅರ್ಥ ಬಂದಿತ್ತು ಅಂದರೆ ಈ ರಾಮನ ಕ್ಷೇತ್ರದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಜೈ ಹಿಂದ್. ಗೊತ್ತಾಗ್ಬಿಡು ನಿಖುಲ್ಪುರ ನಾಟಕಕ್ಕೂ ಓಡೋದೇ ತಾಟಿಬಿಟ್ಟು ನಿಂದು ಗೊತ್ತಾಗ್ಬಿಡು. ಖಂಡಿತವಾದ 10 ನಿಮಿಷದಲ್ಲಿ ಈ ಸಭೆನೂ ಮುಗೀತು ಅಂದಲ್ಲ. ನನ್ನ ದುಂಬಗೆ ನಮ್ಮ ರಾಯನಂಚಿನ ಲಯನ್ ಚೋಟಮಂಗಳೂರು ಲಯನ್ಸ್ ಕ್ಲಬ್ದ ಅಧ್ಯಕ್ಷರು ಲಯನ್ ಹರಿಣಾಕ್ಷಿ ಕೊಲ್ಯ ರಡ್ಡು ಚುಟುಕಿದ ಸಂದೇಶ ಹಿಡ್ದಬೇಕ ಒಂಜಿ ಸಂದೇಶ ನಮ್ಮ ಈಶ್ವರ ಮಾಸ್ಟರ್ ಹಿಡ್ದುಂಡು ಹಿಡ್ದಬೇಕ ಅಧ್ಯಕ್ಷೀಯ ಪಾತ್ರ ಒಟ್ಟು 10 ನಿಮಿಷಗಳು ಮುಗಿಯುತ್ತೋ ಅಂಡದು ಇತ್ತೆ ನಮ್ಮ ಲಯನ್ ಹರಿಣಾಕ್ಷಿ ಕೊಲ್ಯ ರಡ್ಡೇ ಪಾತ್ರ. 9 ಮಾಗಣಿಯ ಶ್ರೀ ಸೋಮನಾಥ ದೇವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಹಾಗೆಯೇ ಶ್ರೀರಾಮದೇವರ ಪಾದಗಳಿಗೆ ನಮಿಸುತ್ತಾ, ಇಲ್ಲಿ ಸೇರಿದಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನನ್ನ ಪ್ರೀತಿಯ ಬಂಧುಗಳಿಗೆ ಶುಭ ವಂದನೆಗಳು. ಶ್ರೀರಾಮ ಭಜನಾ ಮಂದಿರದ 75ನೇ ವರ್ಷದ ಅಮೃತ ಮಹೋತ್ಸವಕ್ಕೆ ಬಹಳ ಸಂಭ್ರಮದಿಂದ ಮೊನ್ನೆ ಆದಿತ್ಯವರದಿಂದ ನಡೀತಾ ಇದೆ. ನಾನು ಕೂಡ ಈ ಪರಿಸರದವಳೆ, ನಾನು ಕೂಡ ಇದರಲ್ಲಿ ಬಹಳ ಸಂಭ್ರಮದಿಂದ ಭಾಗವಹಿಸ್ತಾ ಇದ್ದೇನೆ. ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸುವುದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸಂಭ್ರಮದಲ್ಲಿ ಅಂದರೆ ಈ ಒಂದು ರಾಮ ಭಜನಾ ಮಂದಿರದ ಒಂದು ಸಂಭ್ರಮ ಎಲ್ಲ ನಮ್ಮ ಪರಿಸರದವರಿಗೆ ಬಹಳ ಸಂತೋಷವನ್ನು ತಂದಿದೆ. ಇದು ಒಂದು ನಮ್ಮ ಮನೆಯ ಹಬ್ಬದ ಹಾಗೆ ನಮ್ಮ ಪರಿಸರದ ಜನರೆಲ್ಲ ಇದರಲ್ಲಿ ಭಾಗವಹಿಸ್ತಾ ಇದ್ದರು. ಆದಿತ್ಯವರದಿಂದ ಇವತ್ತಿನವರೆಗೂ ಕೂಡ ಸಾಯಂಕಾಲದಲ್ಲಿ ಸಂಧ್ಯಾ ಭಜನೆ, ಅದು ಕೂಡ ಸುಶ್ರಾವ್ಯವಾದ ನಮ್ಮ ಮೈ ಮರೆಸುವಂತಹ ಭಜನಾ ಹಾಡುಗಳನ್ನು ಕೇಳಿದಾಗ ಬಹಳ ಸಂತೋಷ ಆಗ್ತಾಯಿತ್ತು. ಅದರ ನಂತರ ರಾಮನ ಪೂಜೆ, ಆಮೇಲೆ ದಿನಕ್ಕೊಂದು ಥರದ ಲಘು ಉಪಹಾರವನ್ನು ಕೂಡ ಏರ್ಪಡಿಸ್ತಾ ಇದ್ದರು. ಇದು ಹಾಗೆಯೇ ನಾನು ಮೊದಲಿಗೆ ಈ ಒಂದು ರಾಮಭಜನಾ ಮಂದಿರವನ್ನು ಸ್ಥಾಪಿಸಲು ಕಾರಣಕರ್ತರಾದಂಥ ಅಗಲಿದ ಹಿರಿಯರಿಗೆ ಮೊದಲಾಗಿ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ಒಂದು ಅಭಿನಂದನೆಯನ್ನು ಪಡ್ಕೊಂಡಂತಹ ನಮ್ಮ ಮಹಿಳಾ ಮಣಿಗಳು, ನಮ್ಮ ಹಿರಿಯ ಅಕ್ಕಂದಿರು ಅಂತ ಹೇಳಬೇಕು. ಅವರ ಮುಖದಲ್ಲಿ ಆ ಸನ್ಮಾನ ಮಾಡುವಾಗ, ಅಭಿನಂದನೆಯನ್ನು ಮಾಡುವಾಗ ಅವರ ಮುಖದಲ್ಲಿ ಕಾಣ್ತಾ ಇದ್ದ ಸಂತೋಷ ಕಂಡು ನನಗಂತೂ ಬಹಳ ಸಂತೋಷ ಆಯಿತು. ಯಾಕಂದರೆ ನಾನು ಕಣ್ಣಾರೆ ಕಾಣ್ತಾ ಇದ್ದೆ, ಅವರು ಆವತ್ತಿನಿಂದ ಇವತ್ತಿನವರೆಗೆ ನಾಳಿದವರೆಗೂ ಸಹ ಬಹಳ ಒಂದು ಸಂಭ್ರಮದಿಂದ ದಿನಕ್ಕೊಂದು ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಏನು ಚಂದದಲ್ಲಿ ಬರ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಹಾಗೆಯೇ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು 75ನೇ ವರ್ಷ ಎಲ್ಲ ಕಡೆ ಈ ಸಂಸ್ಥೆ ಹೆಚ್ಚು ಕಾಲ ಬರುವುದಿಲ್ಲ. ಆದರೆ ಈ ಸಂಸ್ಥೆ ಎಲ್ಲರ ಸಹಕಾರದಿಂದ ಹಿರಿಯರು, ಹುಡುಗರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ಸಂಸ್ಥೆಯ ಏಳಿಗೆಗಾಗಿ ದುಡಿತಾ ಇದ್ದಾರೆ. ಅವರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಹೆಚ್ಚು ಮಾತಾಡೋದಿಲ್ಲ. ಎಲ್ಲರೂ ನಾಟಕದ ಕಾತರದಲ್ಲಿ ಇದ್ದಾರೆ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಕಡಿಯನ್ನು ತಾಟಿ ಬೊಟ್ಲೆ ಮಾಡಿದ ಆತಿ ಕೇಂಡಲ ತಾಟಿ ಬೊಟ್ಟೊಂದು ಇಚ್ಚಾಂಡು ಇತ್ತ ನಿಕುಲಾದೇ ತಾಟಿ ಬೊಟ್ಟೊಂದುಲರು ನಿಖಲಿಗೆ ಸೊಲ್ಮೇಲೆ ಬಂಡದು ಇತ್ತೆ ನಮ್ಮರೇ ಕೈತಲ್ದಾರ ನನ್ನೋರಿ ನಮ್ಮ ಅತಿಥಿ ನಮ್ಮ ಈಶ್ವರ ಮಾಸ್ಟರ್ ರಡ್ಡು ಪಾತ್ರ. ಜಾಸ್ತಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ನಿರೀಕ್ಷೆ ಏನಿದ್ದರೂ ಈಗ ನಾಟಕದವರು ಅಲ್ಲಿ ನಮಗೆ ಇಲ್ಲಿ ಕೂತೊಂಡವರಿಗೆ ಚಿವುಟುತ್ತಿದ್ದಾರೆ, ನಮಗೆ ಸಮಯ 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 ಅಂತ. ಖಂಡಿತ 2 ನಿಮಿಷದಲ್ಲಿ ಬಿಟ್ಟುಕೊಡ್ತಿದ್ದೇನೆ. ನವೆಂಬರ್ ತಿಂಗಳಿಂದ ಈ ಮೈದಾನದಲ್ಲಿ ಕಪ್ಪೆ ಜಿಗಿತದಿಂದ ಆರಂಭವಾದ ಆಟಗಳಿಂದ ಹೊರಟು ಅದೇ ಸಂಜೆಯ DJ ವಿತ್ ಕಲರ್ ಓಕಳಿ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದ್ದು, ಈ ತಿಂಗಳ 2ನೇ ತಾರೀಕಿನಿಂದ ಶ್ರೀ ಮೂಕಾಂಬಿಕಾ ದೇವಸ್ಥಾನದಿಂದ ಹೊರಟಂತಹ
ಕುಣಿತ ಭಜನೆಯೊಂದಿಗೆ ಆರಂಭವಾದಂತಹ ಸಂಧ್ಯಾ ಭಜನೆ ಇವತ್ತು 6ನೇ ದಿನ ಬಂದಿದ್ದು 6ನೇ ದಿವಸ ಇವತ್ತು ಈ ಸಭಾಂಗಣದಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಈ ದಿವ್ಯ ಭವ್ಯ ರಂಗ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತ ಸತೀಶ್ ಕುಂಬಳ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಗುರು ಹಿರಿಯರೇ, ನನ್ನ ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಶುಭ ವಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ. ಬಹುಶಃ ನಮ್ಮ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರ ಮುಖವನ್ನು ಗಮನಿಸಿದಾಗ ಒಂದು ರೀತಿಯ ನಗುಮುಖ ಈಗ ಕಾಣ್ತಾ ಉಂಟು. ಒಂದು ರೀತಿಯ ಯಶಸ್ವಿ ಯೋಜನೆ, ಅವರೆಲ್ಲರ ಆಲೋಚನೆ, ಆಯೋಜನೆ ಹಾಗೂ ಅನುಪಾಲನೆ ಇದೆಲ್ಲ ಒಂದು ರೀತಿಯ ಸಿಸ್ಟಮೆಟಿಕ್ ಆಗಿ ನಡೆದಿದ್ದು ಎಲ್ಲ ಕಾರ್ಯಕ್ರಮ ಚಂದವಾಗಿ ಮೂಡಿ ಬಂದಿದೆ. ಇನ್ನು ಮುಂದೆಯೂ 2 ದಿನ ಕಾರ್ಯಕ್ರಮ ಇದೆ, ಅದು ಕೂಡ ಒಳ್ಳೆಯದಾಗಲಿದ್ದ ಶ್ರೀದೇವರತ ಬೇಡುತ್ತಾ, ಇಲ್ಲಿ ಈ ಆಸ್ಪಾಸಿನಲ್ಲಿ ನಾನು ಇರುವ ಕಾರಣ ನನ್ನನ್ನು ಈ ಕ್ಷೇತ್ರದ ಈ ಅಭಿವೃದ್ಧಿಯ 4 ಸಂಘಗಳಿವೆ, ಅದರ ಅಧ್ಯಕ್ಷರ ಹಾಗೂ ಸರ್ವ ಸದಸ್ಯರಿಗೆ ನಾನು ಚಿರಋಣಿ. ಯಾಕಂದರೆ ನನ್ನನ್ನು ಗುರುತಿಸಿ ಇಲ್ಲಿ ಕೂರಿಸಿ ಒಂದು ಗೌರವಿಸಿದ್ದಾರೆ, ಇದಕ್ಕಾಗಿ ಅವರಿಗೆ ಧನ್ಯವಾದ ಹೇಳುತ್ತಾ, ನಾನೇನು ಇವರಿಗೆ ಸಹಾಯ ಮಾಡಿದರೆ ಅವರ ಅವಿರತ ಪ್ರಯತ್ನಕ್ಕೆ ಅದು ಏನೂ ಅಲ್ಲ. ಮೊನ್ನೆ ಒಂದು ದಿನ ನಾನು ನೋಡ್ತಾ ಇದ್ದೇನೆ, ರಾತ್ರಿ 12 ಗಂಟೆ 1 ಗಂಟೆಯಿಂದ ಬರ್ತಾ ಇರುವಾಗ ಅವರು ರಸ್ತೆಯಲ್ಲಿ ಅಲ್ಲಿ ಇದ್ದುಕೊಂಡು ಎಲ್ಲರೊಟ್ಟು ಸೇರಿಸಿ ಅವರು ಯೋಚನೆಗಳನ್ನು ಮಾಡುತ್ತಾ ಕೆಲಸ ಮಾಡುತ್ತಾ ಇದ್ದಾರೆ. ಆ ನಂತರವೂ ಅಲ್ಲಿ ಕೆಲಸ ಆಗ್ತಾ ಇತ್ತು. ಅಂದರೆ ಇದರ ಅರ್ಥ ಅವಿರತ ಪ್ರಯತ್ನದಿಂದ ಈ ಎಲ್ಲ ಕಾರ್ಯಕ್ರಮ ನಡೀತಾ ಉಂಟು. ಆದರೆ ಅವರನ್ನು ನೋಡ್ತಿರುವಾಗ ಅವರು ಏನು ಕೆಲಸ ಮಾಡೋದಿಲ್ಲದಾಗೆ ನಿರಾಯಾಸವಾಗಿದ್ದಾರೆ. ಒಂದು ಮುಖದಲ್ಲಿ ಒಂದು ರೀತಿಯ ಟೆನ್ಷನ್ ಆಗಲಿ ಒತ್ತಡ ಆಗಲಿ ಯಾವುದೂ ಇಲ್ಲ. ಇದಕ್ಕೆಲ್ಲ ಕಾರಣ ಅವರು ಮತ್ತು ಅವರಿಗೆ ಶಕ್ತಿ ನೀಡಿದಂಥ ಶ್ರೀ ದೇವರು. ಆ ದೇವರ ಕೃಪಾಶೀರ್ವಾದ ನಮ್ಮೆಲ್ಲರಲ್ಲಿ ಇರಲಿ. ಅದೇ ರೀತಿ ನನಗೂ ಕೂಡ ಒಳ್ಳೆಯದನ್ನು ಬಯಸಿ ಈ ಸಂಘದ ಎಲ್ಲ ಪದಾಧಿಕಾರಿಗಳು ನಮಗೂ ಕೂಡ ಪ್ರಯತ್ನ ಪಡಿ, ನಮಗೂ ಕೂಡ ಪ್ರಾರ್ಥನೆ ಮಾಡಿ, ಅದೇ ಥರ ಈ ಸೇರಿರುವಂಥ ಎಲ್ಲರಿಗೂ ಶ್ರೀದೇವರು ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಎಂದು ಹೇಳುತ್ತಾ ಈ ವೇದಿಕೆಯಿಂದ ನಿರ್ವಹಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ ಪೊರ್ಲ ಔಡುನಾಡ ಈಗ ಅಧ್ಯಕ್ಷೀಯ ಮದಿಪು ಬೋರ್ಡಿಗೆ ಅಧ್ಯಕ್ಷೀಯ ಮದಿಪೊಂದು 75ನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮದ ಶ್ರೀರಾಮ ಭಜನಾ ಮಂದಿರ ಐಕ ಅಧ್ಯಕ್ಷೀಯ ಮದಿಪು ಗುರುಪುನಾರ್ ನಮ್ಮ ಕೈತಲ್ದ ಶ್ರೀ ಗೋಪಾಲಕೃಷ್ಣ ಮಂದಿರದ ಅಧ್ಯಕ್ಷರಾದ ಕರಿ 25 ವರ್ಷದ ಸೇವೆ ಸಂದವನಾರು ರಜತ ಸಂಭ್ರಮವನ್ನು ಆಚರಿಸಾದ ದುಂಬರಿಸ ಒಂದು ಪುನಂಚಿನ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಶ್ರೀಯುತ ಸತೀಶ್ ಕುಂಬಳ ಅಧ್ಯಕ್ಷೀಯ ಮದಿಪು ಪನ್ನಡು ಬಣ್ಣದಕ್ಕೆ ಏನೊಂದುಲ್ಲೆ ರವಿಶಂಕರ್ಲ ಪಾತ್ಯವ್ರ ಜೀವಂಡಿರ್ನಿಕ್ಕೆಲ್ಲ ಉತ್ಸಾಹ ಹೊತ್ತದೆ ಯಾರು ಪಾತ್ಯವ್ರ ಜೀವಂಡಿನಿ ಅರೆಗೆಲ್ಲ ಸ್ವಲ್ಪ ಸಂದ ಒಂದಿಲ್ಲ ಖಂಡಿತ ನನ್ನ 5 ನಿಮಿಷಡು ಕಾರ್ಯಕ್ರಮ ಮುಗಿಯುಂಡು ಹಿಡ್ದೋಕನಿಗೆಲ್ಲ ಮಾತಿರ್ನಲ್ಲ ನಿರೀಕ್ಷೆದ ಶಿವದೂತ ಗುಳಿಗೆ ಗ್ರಾಮದ ಸೋಮನಾಥ ದೇವರನ ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಶ್ರೀರಾಮನ ದೇವರನ ಪ್ರಾರ್ಥನೆ ಮಲ್ತೊಂದು ಅಮೃತ ಶ್ರೀರಾಮ ಮಂದಿರದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಈ ಒಂಜಿ ಸಭಾ ವೇದಿಕೆದ ಅಖೇರಿದ ಈ ಒಂಜನ ಪಾತ್ರದ ಸಂದರ್ಭದ ವೇದಿಕೆ ಉಪನಂಚಿನ ನಮ್ಮ BJPದ ಮಂಡಲದ ಅಧ್ಯಕ್ಷರಾನಂಚಿನ ಜಗದೀಶ್ ಆಳ್ವೇರು ನನ್ನ ಆತ್ಮೀಯ ಮಿತ್ರರೆಲ್ಲ ಈ ಭಾಗದ ಕ್ರಿಯಾಶೀಲವಾದ ನಮ್ಮೊಟ್ಟಿಗೆ ಜನನಾಯಕರಾದ ಕೆಲಸ ಮಲ್ಪನಂಚಿನ ಸಂತೋಷ್ ಕುಮಾರ್ ರೈ ಬೋಲಿಯಾರ್, ನವೀನ್ ಚಂದ್ರ ಪೂಜಾರ್ಲು, ರವಿಶಂಕರ್, ಈಶ್ವರ ಮಾಸ್ಟ್ರೆ, ಸೂರಜೇರು, ವಿಶ್ವತೇರು, ಶಾರದಕ್ಕ, ಪ್ರೀತಮ್ಮೇರು, ಗೋಪಾಲನ್ನೇ, ಹರಿನಾಕ್ಷಿ ಟೀಚರ್, ಅಂಚನೆ ಪ್ರಶಾಂತೇರು, ಈ ಸಂಸ್ಥೆದೊಟ್ಟಿಗೆ ನಿರಂತರ ಕೆಲಸ ಮಲ್ಪನಂಚಿನ ಶೇಖರ್ ಕನೀರ್ ತೋಟ, ಸೀತಾರಾಮ್ ಬಂಗೇರಿ, ಈಶ್ವರನ್ನೇ, ಅಂಚನೆ ನಮ್ಮ ವಿದ್ಯಾಧರ್ ಶೆಟ್ರ್ ಗಡಿ ನಿಕ್ಲೇನು ತಾಟಿ ಬೊಟ್ಟಾದು ಏರೆಲ್ಲ ಪಾತ್ರನ ಲೆಕ್ಕನೆ ಮಲ್ತೇರು ಆರು ಎಂಕಲ ಇಂಡೈರೆಕ್ಟ್ ಆದ ಹೊನ್ಪುನು ಬೇಗ ಮುಗಿಪ್ಲೆ ಮಾತ್ರೆಗಳ ಆರೇ ಫಂಡದಿ ಸರಿ ಮಲ್ತೀನಿ ತಾಟಿ ಬೊಟ್ಟಾದು
ಯಾನ ಐಕೋಸ್ಕರ ವಿದ್ಯಾಧರನ ಮಸ್ತ್ ಟಿಕೆಟ್ ಗಿತ್ತೆ ದಾದ ಅನ್ಪನ್ ಬಂಡ ಈ ಸಭಾ ಕಾರ್ಯಕ್ರಮದಲ್ಲಿ ಎತ್ತೆರಡಲ್ಲ ಸುರುಕೆ ಪೂಜಾ ಅನ್ನಗನೆ ಬತ್ತದ ಪೋಪುನಿ ಈ ಭಾಷಣ ಕೇರ್ನಲ ಬೇಲೆ ಒಂದು ಅಲ್ಪ ಪನ್ಪುನಲ ಬೇಲೆ ಒಂದು ಜನಕ್ಲೆಗೆ ನಿಜವಾದ ಗೊತ್ತು ನೆಂಕ್ಲ ಆಂಡ ಒಂಜಿ ಸಂಸ್ಥೆದ ಸಭಾ ಕಾರ್ಯಕ್ರಮ ಭಾರಿ ಪ್ರಾಮುಖ್ಯದಾಯ ಪಂಡ ಭಾರಿ ಉದ್ದೊದ್ದ ಭಾಷಣಕ್ಕೆ ನೋಡೊಂದು ಹತ್ತು ಆಂಡ ವೇದಿಕೆದ ಮಿತ್ತು ಪಾಕ ಜನಕ್ಕೆ ಅಭಿನಂದನೆ ಮಲ್ತೇರು 75ನೇ ವರ್ಷ ಆನಗ 75 ವರ್ಷಕ್ಕೆ ತುಂಬ ಸೋಮಯ್ಯ ಪೂಜಾರ್ಲು ಎನ್ನ ಅಜ್ಜೇರು ಈ ಒಂಜಿ ಪರಿಸರಡ್ ಈ ಒಂಜಿ ರಾಮ ಮಂದಿರದ ಸ್ಥಾಪನೆದ ಸಂದರ್ಭದ ಆದುಪು ಐದು ಪಕ್ಕ ಏತಾ ಜನ ಕೆಲಸ ಮಂತಿನಕ್ಲು ಎದುರು ನಮ್ಮ ಹಿರಿಯಕ್ಲು ಅಕ್ಲು ಭಜನೆ ಫಂಡಿ ಒಟ್ಟಿಗೆ ಈ ಶೇಖರಣೆ ನಲ್ತೊಂದುಲ್ಲೇರು ಫಂಡೇರು ಎತ್ತು ಖುಷಿ ಅಕ್ಲೆಗೆ ಅವು ಮಲ್ಲ ಸಂಗತಿ ಅತ್ತು ಒಂಜಿ ಶಾಲುಲ ಒಂಜಿ ಸರಳ ಒಂಜಿ ಫಲವಸ್ತುಲ ಮಲ್ಲ ಸಂಗತಿ ಅತ್ತು ಆಂಡಲ 75ನೇ ವರ್ಷದ ಈ ಸಂಭ್ರಮಡಾಗ್ಲು ಭಾಗವಹಿಸ್ನೇ ಆಗ್ಲಿಕ್ಕೆ ಭಾರಿ ಖುಷಿತ ಸಂಭ್ರಮ ಅಂದ ಈ ಸಂದರ್ಭ ಏನಿದೆ ಭಾರಿ ಖುಷಿತ ಸಂಗತಿ ಇದೆ ಪಂಡ ಶ್ರೀರಾಮ ಮಂದಿರ ಪಂಡ ಇಡೀ ನಮ್ಮ ಈ ಕೋಟೆಕಾರು ಸೋಮೇಶ್ವರ ಉಳ್ಳಾಲ ಈ ಪರಿಸರಡ್ ಮಾತೆಗ್ಲ ಆದರ್ಶವಾದಿತ್ತನಂಚಿನ ಒಂಜಿ ಸಂಸ್ಥೆ ಶ್ರೀರಾಮ ಯಾಪಲ ಶ್ರೀಕೃಷ್ಣನ ಸಂದೇಶಗೆ ಶ್ರೀರಾಮನ ಆದರ್ಶಗೆ ಶ್ರೀರಾಮನ ಆದರ್ಶದ ಉದರದ ಲೆಕ್ಕನೆ ಶ್ರೀರಾಮ ಮಂದಿರ ಆದರ್ಶವಾದ ಮುಲ್ಪ ಸಂಘಟನೆನ ಕಟ್ಟದನ ಪನೇರೆ ನಾನು ಅತ್ಯಂತ ಸಂತೋಷ ಪಡೆಪೆ ದಯಬಂಡ ಕಬಡ್ಡಿ ಅಮರ್ನಾಥ್ ರೈಕಲ್ ನಂಚಿನ ಒಂಜಿ ಹಿರಿಯ ಆಟಗಾರೆ ಮಸ್ತ್ ಜನ ಕಬಡ್ಡಿ ಬಂಡ ವಿದ್ಯಾರಣ್ಯ ಕಲಾವರಿಂದ ಶ್ರೀರಾಮ ಫ್ರೆಂಡ್ ಸರ್ಕಲ್ ಈ ಥರದ ಬಾರಿ ಇನಿ ಕಬಡ್ಡಿ ಕಾಲಡ್ ಬಾರಿ ಪುದರಿತ್ತನಂಚಿನ ಒಂಜಿ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಅಂಚನೆ ಊರಿಡಿ ನಗರ ಭಜನೆ ಪೋಂದಿತ್ತನಂಚಿನ ಒವ್ವಾನ್ಲ ಮಂದಿರ ಇತ್ತಂದಂಡ ಅವು ಅಪಗದ ಶ್ರೀರಾಮ ಮಂದಿರ ಅಂತ ಪನೇರೆ ಅತ್ಯಂತ ಸಂತೋಷ ಆಪುಂಡು ಆ ಇನ್ನು ಸಂಸ್ಕೃತಿನ ಒರಿಪಾಯಿನಂಚಿನ ಒಂಜಿ ಜಾಗ ಶ್ರೀರಾಮ ಮಂದಿರದ ಅಂಚಾದ ಇನಿ ಬಾರಿ ಮಲ್ಲ ಪ್ರಮಾಣಡಿನಿ ಈ ಒಂಜಿಗೆ ನೇನು ಮಲ್ಪೊಡೊಂದು ಅಣ್ಣನ ಎತ್ತ ಪಿರಾವಡು ಎತ್ತ ದಿನಡ್ ದಿಂಚ ನಿರಂತರ ಕೆಲಸ ಮಲ್ತದ ಈ ಸೋಕುದ ಒಂಜಿ ಸಂಘಟನಾತ್ಮಕ ಕೆಲಸ ಮಲ್ದಾರ ಪ್ರೀತಮ್ ಇರ್ನ ನೇತೃತ್ವಡು ಅಭಿಷೇಕ್ ಪೂರೆಲ್ಲ ನಿಕ್ಲು ಮಾತೆಲ್ಲ ಸೇರಿ ದಿಂಚಿತ್ತಿನ ಒಂಜಿ ಎಡ್ಡೆ ಕೆಲಸ ಮಲ್ದಾರೆ ಯಾನು ವಿಶೇಷವಾದ ನೇಟ್ ಇತ್ತೆಲ್ಲ 75 ವರ್ಷ ಅನ್ನಗಲ್ಲ ಮಹಿಳೆಯರು ಸಕ್ರಿಯವಾದ ಶಾರದಕ್ಕ ಇರ್ನ ನೇತೃತ್ವಡು ಉಲ್ಲೇರತ ಅವು ನಿಜವಾದ ಭಾರಿ ಖುಷಿದ ಸಂಗತಿ ಪ್ರಾಯ ಲೆಕ್ಕನೆ ಮಹಿಳೆಯರು ಪೂರ ಸಂಸ್ಥೆ ಕಮ್ಮಿ ಆವಂದುಲ್ಲೇರು ಮೂಲು ನಲ್ತೊಂದು ಈ ಮಂದಿರ ಅಡುಲ್ಲಾರತ ಐಕ್ ಮಾತೆರ್ಲ ಒಂಜಿ ಕ್ಲಾಪ್ ಐಕ್ ಬಟ್ಲೆ ಎನ್ನ ಭಾಷಣಗ ತಕ್ಲೆ ಬಟ್ಲೆ ಈತು ಜನ ಸ್ವಲ್ಪ ಸಾಧಕೇರ್ ನಕಲು ಈತು ಜನ ಈ ಎಡ್ಡೆ ಕೆಲಸ ಮಲ್ದಿರ ಐಕೋಸ್ಕರ ಈ ಕಾರ್ಯಕ್ರಮ ಇನ್ನು 75ನೇ ವರ್ಷದ ಕಾರ್ಯಕ್ರಮ ಆವೊಂದುಂಡು ನನಾತ್ ಕೆಲಸ ಮಲ್ಪನಂಚಿನ ಶಕ್ತಿ ಸಾಮರ್ಥ್ಯ ದೇವೇರು ಈ ಒಂಜಿ ಸಂಸ್ಥೆ ಕೊರಡು ದುಂಬಾಗ 100 ವರ್ಷ ಆವಡು ಐಡ್ಲ ದುಂಬ ಪೋಪನಂಚಿನ ಸರ್ವಶಕ್ತಿಲ ಈ ಸಂಸ್ಥೆಗೆ ಕೆಲಸ ಮಲ್ಪನೆಗೆ ಶಕ್ತಿಯಾದ ನಿಕ್ಲು ಎದುರು ಕುಲ್ದಿನಕ್ಲು ಪೂರೆಲ್ಲ ಬೆಂಗಾವಲಾದ ಈ ಸಂಘಟನೆಗೆ ನಮ್ಮ ಮಾತೆಲ್ಲ ಒಟ್ಟಾದ ಉಂತುಗಾಂಧಿ ಈ ಸಂದರ್ಭದ ಪನಂದು ಈ 75ನೇ ವರ್ಷದ ಸುಸಂದರ್ಭದ ನಿಕ್ಲೆ ಮಾತ್ರೆಗಳ ಪಿರೋರ ಶುಭಾಶಯದ ಪಾತ್ರ ಪನಂದು ಎನ್ನ ಪಾತ್ರನಂತವೇ ಜೈ ಕರ್ನಾಟಕ ಮಂದಿರದ ರಜತ ಸಂಭ್ರಮನ ಆಚರಿಸಿದ ದುಂಬಾರಿ ಹೊಂದಿತ್ತಿನ ನಮ್ಮ ಶ್ರೀರಾಮ ಭಜನಾ ಮಂದಿರ ಅಮೃತ ಮಹೋತ್ಸವದ ಸಂಭ್ರಮಡು ಇನಿ ಮಾತೆರ್ನಲ ಮೋನಿಡು ತೆಲಿಕೆ ಉಂಡು ಸಾರ್ಥಕತೆ ಉಂಡು ನಮ್ಮ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರು ಶ್ರೀಯುತ ಪ್ರೀತಮ್ ಸ್ವರ್ಣ ಈ ಸ್ಮರಣಿಕೆ ಕೊರ್ಪುನಂಚಿನ ಕಾರ್ಯಕ್ರಮ ನಮ್ಮ ಕಲಾ ಸಂಗಮ ತಂಡದ ಶ್ರೀಯುತ ವಿಜಯಕುಮಾರ್ ಶೆಟ್ಟಿ ಕೊಡಿಯಾಲ್ ಬೈಲ್ ಶ್ರೀರಾಮ ಭಜನಾ ಮಂದಿರ ಶ್ರೀ ಸಮಿತಿದ ಅಧ್ಯಕ್ಷರು ನಾರ್ ಶೆಟ್ಟಿ ಕೊಡಿಯಾಲ್ ಬೈಲ್ ಅರೆಗೆ ನಮ್ಮ ಒಂಜಿ ಅಭಿಮಾನದ ಸ್ಮರಣಿಕ ಗೌರವ ಅರ್ನ ಅದ್ದೂರಿದ ನಾಟಕ ಛತ್ರಪತಿ ಶಿವಾಜಿ ದಾಖಲೆನ ಹಾಕೊಂದುಂಡು ಶಿವದೂತ ಗುಳಿಗೆ ದಾಖಲದ ಮಿತ್ತು ದಾಖಲೆಯನ್ನು ಬರೆಯೊಂದು ದುಂಬರಿಯೊಂದುಂಡು ಅರ್ನ ಚಿತ್ರಲಂಚನೆ ಅವೇತೋ ದಾಖಲೆದ ಚಿತ್ರಗಳನ್ನು ಕೊಡ್ತೇವೆ ಒರಿಯರ್ದೊರಿ ಅಸಲು ತುಳು ನಾಟಕ ರಂಗಭೂಮಿದ ದಿಕ್ಕನ್ನೇ ಬದಲಾಯಿಸಿನ ಧನ್ಯವಾದ ಬನ್ಪೇನ್ ಬಕ್ಕ ನಾಟಕ ಶುರು ಮಲ್ಪಗೆ ಸೇರಿ ಯಾಲ ಕಾತೊಂದುಲ್ಲ ಮಾತಾಡಬಲ್ಲ ಜೈ ಶ್ರೀರಾಮ್. ಎಸ್ ಇತ್ತೆ ಈ ಪೊರ್ಲುದ ಒಂದು ಕಾರ್ಯಕ್ರಮನ ಮುಗಿತನ ಮಲ್ಪನಂಚಿನ ಪೊರ್ತು ಯಾನ್ ಈ ಕಾರ್ಯಕ್ರಮಕ್ಕೆ ಬತ್ತಿನಂಚಿನ ಅಧ್ಯಕ್ಷರಿಗೆ ಉದ್ಘಾಟಕರಿಗೆ ಮುಖ್ಯ ಅತಿಥಿಗೆ ಮಾತೆರಗಲ ಒಂಜೇ ಪಾತೆರಡು ಧನ್ಯವಾದ ಬರೋದಿಲ್ಲ ಅಂಚೆನೆ ಬತ್ತಿನ ಸಭಿಕರೆಗಲ ಈ ಕಾರ್ಯಕ್ರಮದ ಶಾಮಿಯಾನ ವ್ಯವಸ್ಥೆ ಮಲ್ತಿನಾರು ಬೊಕ್ಕ ಹೊಸ ಕುರಲ್ದಾರ ಮುಖ್ಯವಾದ ಎಂಗ್ಲಿಗೆ ಈ ಕಾರ್ಯಕ್ರಮ ಭಾರಿ ಪೊರ್ಲುಡೆ ಮಲ್ತು ಕೊರಿಯರು ಆರೆಗ್ಲೆ ಅನ್ನು ಮಾತಾಡಲ ಪರವಾದ ತುಂಬರದ ಧನ್ಯವಾದ ಬರೋದಿಲ್ಲ ಅರೆಗೊಂಜಿ ಶಾಲೆ ಪಾಡ್ದು ಮಾನದಿಗೆ ಮಲ್ಪದು ಪಂದ್ಯ ಅನ್ನಕ್ಕೆ ಏನೊಂದಿಲ್ಲ ಮಾತೆಲ್ಲ ಸೇರಿದು ಹೊಸ ಕುರಲ್ ನಮ್ಮ ವಿದ್ಯಾಧರ್ ಶೆಟ್ಟಿಗೆ ಮಾತೆಲ್ಲ ಪೊರ್ಲುದ ಚಪ್ಪಲ ಬಟ್ಟದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಯಾರಿಗೆ ಇತ್ತೆ ಅರಗೆ ಸೇರ್ದು ಪೊಟ್ಟೋಡು ಪೂರ ತಾಟಿ ಪನ್ನಗ ಅಂಚಿಂಚ ಆತೆ
ಅಂಚನೆ ನಮ್ಮ ಹಿರಿಯ ಕುಲುಲೇರು ಮಹಿಳಾ ಮಂಡಲದ ಹಿರಿಯ ಕುಲುಲೇರು ಮಾತೆರ್ಲ ನಿಖಲ ಒಂಜಿ ಈ ಸಹಕಾರ ಇನಿತ ಕಾರ್ಯಕ್ರಮ ಯಶಸ್ವಿಯಾರ ಕಾರಣ ಬಂದು ಯಾನಿ ಈ ಸಂದರ್ಭ ಪಂಪರೆ ಇಚ್ಛೆ ಪಡ್ಪೆ ಮಾತೆಲ್ಲ ಸೇರಿದ ಮಾತೆರೆಗಳ ಚಪ್ಪಲ ಕೊಟ್ಟೋಡು ಇಡೀ ಊರಿಗೂ ಊರು ಸೇರಿದು ಈ ಕಾರ್ಯಕ್ರಮ ಯಶಸ್ವಿಯಾಗಾರ ಕಾರಣ ಆತನು ಒರಿಯೋಡ್ದು ಆಪುಣ ಈ ಬೇಲೆತ್ತು ಮಾತೆಲ್ಲ ತಾಟಿ ಬತ್ತನ ಮಾತ್ರ ಸಾಧ್ಯ ಆಪುಣು ಒಂದೇ ಪಾತೆರಡು ಮಾತೆರೆಗಳ ಎನ್ನ ಉಡಲ್ ದಿಂಜಿನ ಸೊಲ್ಮೇಲೆ ಬರೋದಲ್ಲ ಧನ್ಯವಾದ